ಹಲೋ ನಮಸ್ಕಾರ ಎಲ್ಲರಿಗೂ. ಹಾಯ್. ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಹಾಯ್ ಶ್ರೀನಿ, ನಮಸ್ಕಾರ. ಹಾಯ್ ಸಾಗರ್, ನಮಸ್ಕಾರ. ಓಕೆ, ಸೊ ಫ್ರಾನ್ಸ್ ನ ಎಲ್ಲ ಕನ್ನಡದ ಬಳಗಕ್ಕೆ ಗುಡ್ ಈವ್ನಿಂಗ್. ಅಂಡ್ ಇವತ್ತು ಆಕ್ಚುಲಿ ವಿ ಆರ್ ಡೂಯಿಂಗ್ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್. ಸೊ ಸಿನಿಮಾ ನನ್ನ ಎಕ್ಸ್ಪೀರಿಯನ್ಸ್, ನಾನ್ ಸಿನಿಮಾ ಕಲ್ತಿದ್ ಹೆಂಗೆ ಅಂಡ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ, ಜರ್ನಿ, ಹೌ ವಿ ಸ್ಟಾರ್ಟೆಡ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ವಿಲ್ ಆಲ್ಸೋ ಹ್ಯಾವ್ ಅನ್ ಇಂಟರಾಕ್ಟಿವ್ ಸೆಷನ್. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಸಿನಿಮಾ ಮೇಕಿಂಗ್ ಬಗ್ಗೆ, ಕತೆ ಬಗ್ಗೆ, ಸ್ಕ್ರೀನ್ ಪ್ಲೇ ಮಾಡೋದಾಗ್ಲಿ, ಸಾಕಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಆಲ್ಸೋ ಡಿಡ್ ಅ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಆನ್ ಮೈ ಇನ್ಸ್ಟಾಗ್ರಾಮ್ ಫಾರ್ ಲಾಟ್ ಆಫ್ ಯಂಗ್ ಪೀಪಲ್ ಇನ್ ಫಿಲ್ಮ್ ಮೇಕರ್ಸ್ who wanted to learn about cinema. And we collaborated with Nitesh Tiwari, director of Dangal. ಅದಾದ್ಮೇಲೆ ಅಸುರ್ ಅಂತ ಒಂದು ವೆಬ್ ಸೀರೀಸ್ ಬಂದಿದೆ, ಅದ್ರ ರೈಟರ್ ಗೌರವ್ ಶುಕ್ಲಾ. ಆಮೇಲೆ ಕೈದಿ ಸಿನಿಮಾ ಡೈರೆಕ್ಟರ್ ಲೋಕೇಶ್ ಕನಗರಾಜ್. ಸೊ ತುಂಬಾ ಜನ ನಿರ್ದೇಶಕರು, ರೈಟರ್ಗಳ ಜೊತೆ ಕೊಲಾಬರೇಟ್ ಮಾಡ್ಕೊಂಡು ಒಂದು ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಮಾಡಿದೀನಿ. ಸೊ ಇನ್ ಡೀಟೇಲ್ ಆಗಿ, ಇನ್ ಡೆಪ್ತ್ ಆಗಿ ಏನಾದ್ರು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇಟ್ಸ್ ಆನ್ ಮೈ ಐಜಿಟಿವಿ ಹ್ಯಾಂಡಲ್. ಹೆಸರು ಬಂದ್ಬಿಟ್ಟು MG ಶ್ರೀನಿವಾಸ್ ಅಂತ ಇದೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ವಿಸಿಟ್. ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದೀವಿ, ಕತೆ ಮಾಡೋದ್ರ ಬಗ್ಗೆ ಮಾತಾಡಿದೀವಿ, ಸ್ಕ್ರೀನ್ ಪ್ಲೇ ಮಾಡೋದ್ರ ಬಗ್ಗೆ ಮಾತಾಡಿದೀವಿ, cinematography, editing, art department, and also ಶ್ರೀನಿವಾಸ ಕಲ್ಯಾಣ ಸಿನಿಮಾನ ಹೆಂಗ್ 50 ಲಕ್ಷ ಮುಗಿಸಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಇದರ ಸಾಕಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡಿದೀನಿ. ಅಂದ್ರೆ ಇಟ್ಸ್ ಆಲ್ ಫಾರ್ ಆಲ್ಮೋಸ್ಟ್ 1 hour ಮೇಲಿರುವಂತ ಸೆಷನ್ಗಳು. ಅಂಡ್ there have been lot of discussion with ಅದೇ ಇವಾಗ ದಂಗಲ್ ಸಿನಿಮಾ ಡೈರೆಕ್ಟರ್ ನಿತೇಶ್ ತಿವಾರಿ ಅಂತ ಹೇಳಿದ್ರಲ್ಲ. ಸೊ ಹಿ ಹಸ್ ಗಿವನ್ ಲಾಟ್ ಆಫ್ ಇನ್ಪುಟ್ಸ್, ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಹೆಂಗ್ ಸಿನಿಮಾ ಮಾಡೋದ್ ಕಲ್ತ್ಕೊಂಡ್ರು, ಕತೆ ಬರಿಬೇಕಾದ್ರೆ ಏನೇನ್ ತಲೆ ಇಟ್ಕೊಂಡು ಕತೆ ಬರಿಬೇಕು ಅಂತ. ಸೊ ವೆಲ್ ಬೇಸಿಕಲಿ ಸ್ಟಾರ್ಟ್ ಮಾಡೋದ್ ಮುಂಚೆ, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಅಂತ ಇನ್ ಜನರಲ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ಇವಾಗ ನಾನ್ ಹಿಂಗ್ ಸ್ಟಾರ್ಟ್ ಮಾಡಿದೆ. ರೀಸೆಂಟ್ ಆಗಿ ಬೀರ್ಬಲ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಯಾರು ನೋಡಿದ್ರು ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ಸೊ ದೇ ಕ್ಯಾನ್ ಗೋ ಅಂಡ್ ವಾಚ್ ಆನ್ ಅಮೆಝಾನ್ ಪ್ರೈಮ್. ಅದಕ್ಕೆ ಮುಂಚೆ ನಾನು ಸಿನಿಮಾ ಮಾಡೋದು ಹೆಂಗೆ ಕಲಿತೆ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ತೀನಿ. ಅದಾದ್ಮೇಲೆ ವಿ ಕ್ಯಾನ್ ಹ್ಯಾವ್ ಅನ್ ಇಂಟರಾಕ್ಟಿವ್ ಸೆಷನ್. ಅಂಡ್ ಕೆಲವೊಂದು ಬೇರೆ ಬೇರೆ ಸಿನಿಮಾ ಫಿಲ್ಮ್ ಮೇಕಿಂಗ್ ಅಲ್ಲಿ ಸಾಕಷ್ಟು ವಿಷಯಗಳಿದೆ, ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ. ಆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಅಂತ ಒಂದ್ ಮಾತಾಡೋಣ. ನಾನು ಫಿಲ್ಮ್ ಮೇಕಿಂಗ್ ಅನ್ನೋದನ್ನ ಕಲ್ತಿದ್ದು ಬೇಸಿಕಲಿ ಐ ಸ್ಟಾರ್ಟೆಡ್ ಆಸ್ ಅ ಡ್ಯಾನ್ಸ್ ಕೊರಿಯೋಗ್ರಾಫರ್. ಸಾಕಷ್ಟು ಶೋಗಳಲ್ಲಿ ಮಾಡಿದ್ದೀನಿ. ಅಂಡ್ ಐ ವಾಸ್ ಅ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಫಾರ್ ಲಾಟ್ ಆಫ್ ಇವೆಂಟ್ಸ್ ಅಂಡ್ ಲಾಟ್ ಆಫ್ ಶೋಸ್. ಅಂಡ್ ಐ ಪರ್ಫಾರ್ಮ್ ವಿತ್ ಲಾಟ್ ಆಫ್ ಸ್ಟಾರ್ಸ್. ಕನ್ನಡದ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ ಜೊತೆನೂ ಡ್ಯಾನ್ಸ್ ಮಾಡಿದ್ದೀನಿ. ದೆನ್ ಐ ಬಿಕಮ್ ಅನ್ ಆರ್ಜೆ. 5 ವರ್ಷ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದೆ ರೆಡ್ FM ಅಲ್ಲಿ. ಯೂಸ್ ಟು ಹೋಸ್ಟ್ ಅ ಮಾರ್ನಿಂಗ್ ಪ್ರೈಮ್ ಟೈಮ್ ಶೋ. ಅದಾದ್ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡಕ್ ಶುರು ಮಾಡಿದೆ. 2 ಶಾರ್ಟ್ ಫಿಲ್ಮ್ ಮಾಡಿದೆ. ಒಂದು ರೂಲ್ಸ್ ಅಂತ ಒಂದು 5 ನಿಮಿಷ ಶಾರ್ಟ್ ಫಿಲ್ಮ್, ದಟ್ ವಾಸ್ ಸೆಲೆಕ್ಟೆಡ್ ಅಟ್ ಬಾಲಿವುಡ್ ಅಂಡ್ ಬಿಯಾಂಡ್ ಅಂತ ಒಂದು ಫಿಲ್ಮ್ ಫೆಸ್ಟಿವಲ್ ಇನ್ ಆಸ್ಟ್ರೇಲಿಯಾ. ಇಟ್ ವಾಸ್ ನಾಮಿನೇಟೆಡ್ ದೇರ್. ಅದಾದ್ಮೇಲೆ ಸಿಂಪ್ಲಿ ಕೈಲಾಸಂ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ದಟ್ ವಾನ್ ಅ ಪ್ಲಾಟಿನಂ ರೆಮಿ ಅವಾರ್ಡ್ ಅಟ್ ದಿ ಹ್ಯೂಸ್ಟನ್ ಫಿಲ್ಮ್ ಫೆಸ್ಟಿವಲ್. ಅದನ್ನ ಉಪೇಂದ್ರ ಅವ್ರು ನೋಡಿದ್ರು. ಅದಾದ್ಮೇಲೆ ಕಾಲ್ ಮಿ, ಆಸ್ಕ್ ಮಿ ಟು ಡೈರೆಕ್ಟ್. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಕಮರ್ಷಿಯಲ್ ಫಿಲ್ಮ್ ಮೇಕಿಂಗ್ ಕೆರಿಯರ್ ವಿತ್ ಟೋಬಿ ವಾಲಾ. ಸೊ ಅವರೇ ಕತೆನೂ ಬರ್ಕೊಟ್ರು. ಸೊ ಮಾಡಿ ಸಿನಿಮಾನ ಡೈರೆಕ್ಟ್ ಮಾಡಿ, ನೀವೆಲ್ಲ ಮಾಡ್ಬೇಕು ಅಂತ ಹಿ ಎನ್ಕರೇಜ್ಡ್ ಅಸ್ ಅ ಲಾಟ್. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಕಮರ್ಷಿಯಲ್ ಫಿಲ್ಮ್ ಮೇಕಿಂಗ್ ಕೆರಿಯರ್ ವಿತ್ ಟೋಬಿ ವಾಲಾ. ಟೋಬಿ ವಾಲಾ ಆದ್ಮೇಲೆ ದೆನ್ ಐ ಡಿಡ್ ಶ್ರೀನಿವಾಸ ಕಲ್ಯಾಣ. ಇಟ್ ವಾಸ್ ಅ ರಾಮ್ ಕಾಮ್. ಅದಾದ್ಮೇಲೆ ಎಫ್ಕೋರ್ಸ್ ಬೀರ್ಬಲ್ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು. ಇವಾಗ ಬಿಫೋರ್ ಡೂಯಿಂಗ್ ಬೀರ್ಬಲ್ ಟು ಶೂಟಿಂಗ್ ಫಾರ್ ಓಲ್ಡ್ ಮಾಂಕ್ ಅಂತ ಒಂದು ಸಿನಿಮಾ. ಇಟ್ಸ್ ಅ ರಾಮ್ ಕಾಮ್. ಸೊ ಓಲ್ಡ್ ಮಾಂಕ್ ಆದ್ಮೇಲೆ ಬೀರ್ಬಲ್ 2 ಶುರು ಮಾಡ್ಬೇಕಾಗುತ್ತೆ. ಸೊ ಬಿಕಾಸ್ ಬೀರ್ಬಲ್ ಇಸ್ ಅ ಟ್ರಯಾಲಜಿ. ಸೊ 3 ಪಾರ್ಟ್ ಅಲ್ಲಿ ಬರುವಂತ ಸಿನಿಮಾ. ಸೊ ಬೀರ್ಬಲ್ 1 ಆಗಿದೆ. ಸೊ ಅದಾದ್ಮೇಲೆ ಓಲ್ಡ್ ಮಾಂಕ್ ಇವಾಗ ಶೂಟಿಂಗ್ ಮೋಸ್ಟ್ ಪ್ರಾಬ್ಲಿ ಇವಾಗ ಲಾಕ್ಡೌನ್ ಎಂಡ್ ಆದ್ಮೇಲೆ ಸ್ಟಾರ್ಟ್ ದಿ ಶೂಟ್. ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿಸ್ಬೇಕು. ಸೊ ಹೋಪ್ಫುಲಿ ಬೈ ಇಯರ್ ಎಂಡ್ ಆರ್ ಬೈ ಬಿಗಿನಿಂಗ್ ಆಫ್ ನೆಕ್ಸ್ಟ್ ಇಯರ್ ಓಲ್ಡ್ ಮಾಂಕ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಬೀರ್ಬಲ್ 2 ವಿಲ್ ಸ್ಟಾರ್ಟ್. ಸೊ ಬಿಫೋರ್ ಐ ಸ್ಟಾರ್ಟ್ ಸಮಥಿಂಗ್ ಅಬೌಟ್ ಫಿಲ್ಮ್ ಮೇಕಿಂಗ್, ನೀವು ಏನ್ ಕೇಳ್ಬೇಕು ಅಂತ
ಇದ್ದೀರಾ, ಸಿನಿಮಾ ಫಿಲ್ಮ್ ಮೇಕಿಂಗ್ ಬಗ್ಗೆ ಏನ್ ತಿಳ್ಕೊಳ್ಬೇಕು ಅಂತ ಇದ್ದೀರಾ ಅಂತ ತಿಳ್ಕೊಂಡು ಅದಾದ್ಮೇಲೆ ಅದ್ರ ಬಗ್ಗೆ ಇನ್ಪುಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕೇಳಿ. ಯಾವ ಡಿಪಾರ್ಟ್ಮೆಂಟ್ ಬೇಕಾಗಿರ್ಬೋದು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗ್, ಸಿನಿಮಾಟೋಗ್ರಫಿ, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್, ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ. ಮೇ ಬಿ ನಾವು ಒಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಜಸ್ಟ್ ಸಜೆಷನ್, ಎಲ್ಲಾರು ಒಂದ್ ರೌಂಡ್ ಟೇಬಲ್ ಹೋಗಿ ಎಲ್ಲಾರು ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ವರ್ಷದಿಂದ ಫ್ರಾನ್ಸ್ ಅಲ್ಲಿ ಇದ್ದಾರೆ, ಮತ್ತೆ ಅವರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಸೊ ನಾನು ಫ್ರಾನ್ಸಿಗೆ ಬಂದು 7 years ಆಯ್ತು. ನನ್ನ ಹೆಸರು ಸಾಗರ್ ಅಂತ. ಓಕೆ. ಸೊ ಐ ಆಮ್ ಜಸ್ಟ್ ಕ್ಯೂರಿಯಸ್ ಇನ್ ಜನರಲ್, ಸಿನಿಮಾ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಚೆನ್ನಾಗಿದೆ ಅಷ್ಟೇ. ಒಂದು ಐ ವಾಂಟೆಡ್ ಟು ಟೆಲ್, ಸೊ ಇಲ್ಲಿ ಬೀರ್ಬಲ್ ಟ್ರಯಾಲಜಿ ಇತ್ತಲ್ವಾ, ಈಗ ಕನ್ನಡ ಮೂವಿ ಸುಮಾರು ಅಮೆಝಾನ್ ನಲ್ಲಿ ರಿಲೀಸ್ ಆದ್ರು, ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆದ್ರು, ಈ ಫ್ರಾನ್ಸ್ ನಲ್ಲಿ ರಿಲೀಸ್ ಆಗಲ್ಲ. ಯಾಕಂತ ಹೇಳಿದ್ರೆ ಫ್ರಾನ್ಸ್ ನಲ್ಲಿ ಅಥವಾ ಯುರೋಪ್ ಅಲ್ಲಿ ಯಾವುದೇ ಬೇರೆ ದೇಶದಲ್ಲಾದ್ರೆ ಯುರೋಪಿಯನ್ ಸಬ್ ಟೈಟಲ್ಸ್ ಕೇಳ್ತಾರೆ, ಅಂದ್ರೆ ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಸಬ್ ಟೈಟಲ್ಸ್ ಇದ್ರೆ ರಿಲೀಸ್ ಆಗುತ್ತೆ. ಸೊ ಈವನ್ ದೋ ಅಮೆಝಾನ್ ಅಲ್ಲಿ ಇದ್ದು ಇಂಡಿಯಾದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ರಿವ್ಯೂಸ್ ಬಂದು ನಮ್ ಗ್ರೂಪ್ ಅಲ್ಲೆಲ್ಲ ಬಂತು, ಓಕೆ ಬೀರ್ಬಲ್ ಟ್ರಯಾಲಜಿ ರಿಲೀಸ್ ಆಗಿದೆ ಅಂತ ಬಂದ್ರು, ವಿ ವರ್ ನಾಟ್ ಏಬಲ್ ಟು ವಾಚ್ ಇಟ್ ಬಿಕಾಸ್ ಅಮೆಝಾನ್ ಪ್ರೈಮ್ ಅಲ್ಲಿ ಇಲ್ಲಿ ಅವೈಲೇಬಲ್ ಇರ್ಲಿಲ್ಲ. ಸೊ ನಾನು ಹೇಳಿದೆ ಶ್ರುತಿ ಅವರಿಗೆ, ಅವರೊಂದು ಕಾಪಿ ಕಳಿಸ್ಕೊಟ್ರು ನಮ್ಗೆ ಆಮೇಲೆ. when I consulted with Amazon, the problem in Germany, Amazon, or Middle East, all these few countries, ali they are insisting subtitles in regional language. So regional language illa andre they're not allowing the films to go on Amazon Prime. So namgu ivagale gotagide ee vishaya Amazon Prime hakadmele. So now we are sorting out ನೋಡೋಣ ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ ಮುಂಚೆನೆ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಎಸ್ಪೆಷಲಿ ಯಾವ ದೇಶಗಳಲ್ಲಿ ಲೋಕಲ್ ಸಬ್ ಟೈಟಲ್ಸ್ ಬೇಕೋ ಆ ಸಬ್ ಟೈಟಲ್ಸ್ ನ ಮಾಡಿಸಿಟ್ಕೊಂಡು, ಸೊ ಒನ್ಸ್ ಇಟ್ಸ್ ಆನ್ ಅಮೆಝಾನ್ ಪ್ರೈಮ್ ಇಟ್ ಶುಡ್ ಬಿ ಅವೈಲಬಲ್ ಆನ್ ಆಲ್ ಕಂಟ್ರೀಸ್ ಅನ್ನೋ ತರ ಪ್ಲಾನ್ ಮಾಡ್ತಾ ಇದೀವಿ. ಸೊ ದಟ್ಸ್ ದಿ ಅದೇ until unless you do it you will not know it, so you have to do it. Okay. Yes, hello Srinivas, ನನ್ನ ಹೆಸರು ಅಶ್ವಥ್ ಅಂತ. ಹೆಲೋ, ನಾನು ಫ್ರಾನ್ಸಿಗೆ ಬಂದು ಅರೌಂಡ್ 2 ವರ್ಷ ಆಯ್ತು, ಈಗ 3ನೇ ವರ್ಷ ರನ್ನಿಂಗ್ ಅದ ಈಗ. ಒರಿಜಿನಲಿ ನಾನ್ ಬೆಳಗಾವ್ನವನು, ಅದಕ್ಕೊಂದ್ ಸ್ವಲ್ಪ ನಂದು ಬೆಳಗಾವ್ನಾಗ ಒಂದ್ 18 ವರ್ಷ ಕಳೆದ್ಮೇಲೆ ಒಂದ್ 10 ವರ್ಷ ಬೆಂಗಳೂರಾಗ ಕಳೆದೀನಿ. ಅದಕ್ಕೆ ನಂದು ಬೆಳಗಾವ್ ಕನ್ನಡನೂ ಇಲ್ಲ, ಬೆಂಗಳೂರು ಕನ್ನಡನೂ ಇಲ್ಲ ಅಂತ ಆಗದ. ಅದಕ್ಕ ನನಗೆ ಹೆಂಗ್ ಕಂಫರ್ಟಬಲ್ ಅದ ನಾ ಹಂಗ ಮಾತಾಡ್ಲಿಕ್ಕೆ ನೋಡ್ತೀನಿ. ನನ್ ಫಿಲ್ಮ್ ಮೇಕಿಂಗ್ ನೊಳಗ್ ನಂದ್ ಇಂಟ್ರೆಸ್ಟ್ ಅಂದ್ರೆ ನನ್ ಚೈಲ್ಡ್ಹುಡ್ ನಾಗಿದ್ದಾಗಿನಿಂದ ನಾನ್ ಮೂವಿ ರಿವ್ಯೂಸ್ ಬರೋದು, ಮೂವಿ ರಿವ್ಯೂಸ್ ಮಾಡೋದು ನಾನ್ ಭಾಳ ಮಾಡೀನಿ. ಸೊ ನಾನು ಇಂಜಿನಿಯರಿಂಗ್ ನಾಗಿದ್ದಾಗ ಇನ್ಫ್ಯಾಕ್ಟ್ ನಾನು ಬಾಲಿವುಡ್ ಹಂಗಾಮ ಅಂತ ಒಂದ್ ಸೈಟ್ ಈಗ ನಾನ್ ರಿವ್ಯೂಸ್ ಬರೀತಿದ್ದೆ. ಆಮೇಲೆ ಬಾಲಿವುಡ್ ಮಂತ್ರ ಅಂತ ನಾನ್ ಕೊಲಾಬರೇಟರ್ ಅಂತ ವೆಬ್ಸೈಟ್ ಮೇಲಿದ್ದೆ, ನನ್ಗೆ ಅವರು ಪ್ರೀಮಿಯರ್ ಶೋದ ಟಿಕೆಟ್ಸ್ ಅದು ಕಳಿಸ್ತಿದ್ರು. ಐ ಯೂಸ್ ಟು ವಾಚ್ ದೆಮ್, ರಿವ್ಯೂ ದೆಮ್. ಬಟ್ ನಂದು ಫಾರ್ಮಲ್ ಎಡ್ಯುಕೇಶನ್ ಅಂತ ಫಿಲ್ಮ್ ಮೇಕಿಂಗ್ ನಾಗ ನಾನ್ ಮಾಡಿಲ್ಲ. ಬೇಸ್ಡ್ ಆನ್ ನಾನೇನ್ ಓದಿನಿ ಆರ್ ಏನ್ ಇಂಟರ್ವ್ಯೂಸ್ ನೋಡಿನಿ ಅದ್ರ ಮೇಲೆ ಐ ರಿವ್ಯೂ ಮೂವೀಸ್, ನಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ನನ್ ಪರ್ಸನಲ್ ಬ್ಲಾಗ್ ಬರೀತೀನಿ. ಸೊ ಇವತ್ತಿನ ಸೆಷನ್ ನಿಂದ ಐ ವುಡ್ ವಾಂಟ್ ಮೈ ಟೇಕ್ ಅವೇಸ್ ದ ಸೇಮ್, ಲೈಕ್ some formal things which I can learn informally. Adanna I am looking forward to today's session. All right. Actually Ashwath, frankly speaking, ನಾನು ಯಾವ ಫಿಲ್ಮ್ ಸ್ಕೂಲ್ ಹೋಗಿ ಸಿನಿಮಾ ಮಾಡೋದು ಕಲ್ತಿಲ್ಲ. ನಾನು ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಯಾವ ಡೈರೆಕ್ಟರ್ಗೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಲ್ಲ. So when I was doing Topi Bola, I was like the youngest director who directly directed a director. ಸೊ ನನ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಕಮರ್ಷಿಯಲ್ ಸಿನಿಮಾ ಮೇಕಿಂಗ್. ನಾನು ಯಾವಾಗ್ಲೂ ಏನು ಅಂತ ನಾನು ಕಲ್ತ್ಕೊಂಡಿದ್ದೆಲ್ಲ ಯೂಟ್ಯೂಬ್, ಗೂಗಲ್ ನೋಡ್ಕೊಂಡು. ಸೊ ನನ್ನ ಪ್ರಕಾರ ಏನು ಅಂದ್ರೆ ಏನೇ ವಿಷಯ ಆಗ್ಲಿ, ಸಿನಿಮಾ ಅಂತಲ್ಲ, ಯಾವ್ದೇ ವಿಷಯ ಕಲಿಬೇಕು ಅಂದ್ರೆ ಫಸ್ಟ್ ಹಸಿವಿರ್ಬೇಕು. ಎಷ್ಟು ಹಸಿವಿರುತ್ತೋ ನೀವ್ ಹೆಂಗಾರು ಮಾಡೋದನ್ನ ಕಲಿತೀರಾ. ಯು ಡೋಂಟ್ ನೀಡ್ ಅ ಟೀಚರ್, ಯಾರು ಹೇಳ್ಕೊಡೋ ಅವಶ್ಯಕತೆ. ಹೆಂಗಾರು ಮಾಡೋದ್ ಕಲ್ತೀರಾ, ಅದನ್ನ ಸಾಧನೆ ಮಾಡ್ತೀರಾ ಅಂತ ನನ್ನ ಪರ್ಸನಲ್ ಅನುಭವ, ಪರ್ಸನಲ್ ಎಕ್ಸ್ಪೀರಿಯನ್ಸ್. Anyways, we'll discuss a lot about other things. Yeah. Great. Thank you, Srini. Thank you, Ashwat. Hi, hello. Hi. Namaskara. Namaskara, Malikarjun. That's Jayant anta actually. ನಾನು financial. Okay. And
ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದು 2010 ಅಲ್ಲಿ, ಅಂಡ್ ಅಟ್ ದ ಸೇಮ್ ಟೈಮ್ ನಂಗೆ ಫಿಲ್ಮ್ ಮೇಕಿಂಗ್ ಕೂಡ ಇಂಟ್ರೆಸ್ಟ್ ಇತ್ತು. ಅಂಡ್ ರೈಟಿಂಗ್ ಶಾರ್ಟ್ ಸ್ಟೋರಿ, ಸ್ಕ್ರಿಪ್ಟ್ಸ್, ಪ್ಲೇಸ್ ಎಲ್ಲ. ಈಗ ಸೈಮಲ್ಟೇನಿಯಸ್ಲಿ ಇಂಜಿನಿಯರಿಂಗ್ ಮತ್ತೆ ಫಿಲ್ಮ್ ಮೇಕಿಂಗ್ ಎರಡೂ ಕೂಡ, ಫಿಲ್ಮ್ ಮೇಕಿಂಗ್ ಅಂದ್ರೆ ಲೈಕ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದೀನಿ, ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇದೀನಿ. ಸೊ ಅದನ್ನ ಕ್ಯಾರಿ ಮಾಡ್ತಾ ಇದೀನಿ ನಂಗೆ. ಅಂಡ್ ನೀವು ಅಮೆಝಾನ್ ಪ್ರೈಮ್ ಬಗ್ಗೆ ಕೇಳಿದ್ರಲ್ಲ, ಆಕ್ಚುಲಿ ಹಂಗ ಅದ್ರ ಬಗ್ಗೆ ತುಂಬಾ ಕನ್ಸರ್ನ್ ಇದೆ. ಐ ಮೀನ್ ಕನ್ನಡದಲ್ಲಿ ಎಷ್ಟೊಂದು ಚೆನ್ನಾಗಿರೋ ಮೂವೀಸ್ ಇದೆ, ಅಂಡ್ ಸಿನ್ಸ್ ವಿ ಆರ್ ಇನ್ ಫ್ರಾನ್ಸ್ ಅದನ್ನ ಅಷ್ಟು ನೋಡಕ್ ಆಗ್ತಿಲ್ಲ. ಸೊ ಅವಾಗ ನೀವೇ ಡೈರೆಕ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಲೈಕ್ ಆಸ್ ಎ ಕನ್ನಡ ನೀವು ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಇದ್ದಾರೆ ಕನ್ನಡದಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೂ ವಾಂಟ್ಸ್ ಟು ರೀಚ್ ಟು ದ ಆಲ್ ದ ಪೀಪಲ್ ಹೂ ಆರ್ ಅಬ್ರಾಡ್ ಆಸ್ ವೆಲ್ ಆಸ್ ಇನ್ ಇಂಡಿಯಾ. ಸೊ ಲೈಕ್ ನಾವೆಲ್ಲರೂ ಸೇರಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಆ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡ್ಬೋದಲ್ಲ, ಲೈಕ್ and we can pay directly to watch there. Okay, Jayant. So generally how it works is cinema involves lot of investment. So to recover this investment, now on the TV kortivi, there are like modes of recovering these investment is one to theatrical release. ನಾವು ಕರ್ನಾಟಕದಲ್ಲಿ ಥಿಯೇಟರ್ ರಿಲೀಸ್ ಮಾಡ್ತೀವಿ, ಅಥವಾ ಇಂಡಿಯಾದಲ್ಲಿ ಕೆಲವೊಂದು ಸೆಂಟ್ರಲ್ ರಿಲೀಸ್ ಮಾಡ್ತೀವಿ, ಆಮೇಲೆ ವರ್ಲ್ಡ್ ವೈಡ್ ಕೆಲವೊಂದು ಸೆಂಟರ್ಗಳಲ್ಲಿ ರಿಲೀಸ್ ಮಾಡ್ತೀವಿ. ಅದಾದ್ಮೇಲೆ ಟಿವಿ ರಿಲೀಸ್. ಟಿವಿ ಅಂದ್ರೆ ನಾವು ಸ್ಯಾಟಲೈಟ್ ಏನ್ ಮಾಡ್ತೀವಿ ಇವಾಗ, ಉದಯ ಟಿವಿಲೋ ಅಥವಾ ಕಲರ್ಸ್ ಅಲ್ಲೋ ಅಥವಾ ಇನ್ನೊಂದು ಯಾವ್ದೋ ಒಂದು ಚಾನಲ್ ಅಲ್ಲಿ ಬರೋ ತರ ಟಿವಿ ರೈಟ್ಸ್ ಕೊಡ್ತೀವಿ. ವೆನ್ ಟಿವಿ ರೈಟ್ಸ್, ವೆನ್ ದೇ ಬೈ ಟಿವಿ ರೈಟ್ಸ್, ದೇ ಆಲ್ಸೋ ಬೈ ಇಟ್ ಫಾರ್ OTT ಪ್ಲಾಟ್ಫಾರ್ಮ್ ಆಲ್ಸೋ. ಅದೊಂದು ಇರುತ್ತೆ. ಬಟ್ ಇವಾಗ ಬರ್ತಾರೋ ಕೆಲವೊಂದು ಸಿನಿಮಾಗಳು ಏನ್ ಮಾಡ್ತಾ ಇದಾರೆ, ಟಿವಿ ಸಪರೇಟ್, OTT ಸಪರೇಟ್ ಅಂತ ಮಾಡ್ತಾ ಇದಾರೆ. ಸೊ ಟಿವಿಗೆ ನಾವು ಕೊಟ್ಟಾಗ ಮುಂಚೆ ಏನ್ ಮಾಡ್ತಾ ಇದ್ರು, ಇವಾಗ ಜಿ ನೋಟ್ ಬೈ ಮಾಡಿದ್ರೆ ZEE5 ಇರುತ್ತೆ, ಕಲರ್ಸ್ ಅವ್ರು ಬೈ ಮಾಡಿದ್ರೆ ಊಟಲ್ ಇರುತ್ತೆ, ಸನ್ ಅವ್ರು ಬೈ ಮಾಡಿದ್ರೆ ಅಂದ್ರೆ ಉದಯ ಟಿವಿ ಅವ್ರು ಬೈ ಮಾಡಿದ್ರೆ ಸನ್ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಕೆಲವೊಂದು ಸಿನಿಮಾಗಳು ಏನ್ ಮಾಡಿದ್ರು, OTT ಸಪರೇಟ್, ಟಿವಿ ಚಾನಲ್ ಸಪರೇಟ್ ಅಂತ ಮಾಡಿದ್ರು. ಬಿಕಾಸ್ ವೆನ್ ಟಿವಿ ಚಾನಲ್ ಬೈಯಿಂಗ್ ಇಟ್, ದೇ ಆಕ್ಚುಲಿ ಗಿವ್ ಅ ಲಾಟ್ ಆಫ್ ಮನಿ. So hangagi which covers almost like the 60 or 70% of film. It depends also on how the film has run in theaters, if successful agide annadru melu depend agutte. Adadmele OTT platforms banda mele, how OTT platforms are treating is, there are two ways of doing it. One OTT platforms henge andre ದುಡ್ಡು ಕೊಟ್ಬಿಟ್ಟು ಬೈ ಮಾಡ್ತಾರೆ, ಇನ್ನೊಂದು ಪೇ ಪರ್ ವ್ಯೂ ತರ. ಒಂದ್ಸಲಿ ಒಂದು ನಂಬರ್ ಆಫ್ ಮಿನಿಟ್ಸ್ ಆರ್ ನಂಬರ್ ಆಫ್ ಅವರ್ಸ್ ಮೇಲೆ ದೇ ಪೇ. ನಾವು ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಮಾಡಿ ನಾವೇನಾದ್ರು ಪೇಪರ್ ವ್ಯೂ ಅಂತ ಮಾಡ್ತೀವಿ ಅಂತ ಅನ್ಕೊಂಡ್ರೆ, ದಿ ರೆವೆನ್ಯೂ ವಿಚ್ ಆಕ್ಚುಲಿ ದಿ ಅಮೆಝಾನ್ ಆರ್ wherever we get, we might not be able to get that revenue from an online streaming platform if we start, because it needs a huge and very huge investment. So ಹಾಗಾಗಿ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಟ್ರೈಂಗ್ ಟು ಡೂ ದಟ್. ಇಲ್ಲ ಅಂದ್ರೆ ಅದು ತುಂಬಾ ಈಸಿ ಮಾಡೋದು ಆಕ್ಚುಲ್ ಆಗಿ. ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಮಾಡಿ ಅದ್ರಲ್ಲಿ ನಮ್ ಸಿನಿಮಾ ಕಳ್ಸಿ ಆಮೇಲೆ ಪೇ ಮಾಡ್ಬಿಟ್ಟು ನೋಡೋತ್ರ ಮಾಡ್ಬೋದು. ಇವಾಗ ನಾನು ಅಮೆಝಾನ್ ಕೊಟ್ಬಿಟ್ಟು ಮತ್ತೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಹಾಕಕ್ ಆಗೋದಿಲ್ಲ, ಬಿಕಾಸ್ ಎಲ್ಲಾ ರೈಟ್ಸ್ ಅವ್ರ ಹತ್ರ ಇರ್ತದೆ. ಸೊ ಐ ಬಿ ವೈಲೇಟಿಂಗ್ ಆಲ್ ದೋಸ್ ರೈಟ್ಸ್. ಅದ್ ಮಾಡೋದಕ್ಕಾಗುತ್ತಿಲ್ಲ. ಬರೀ ನನ್ ಪಾಡಿಗೆ ನಾನು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಐ ನಾಟ್ ಬಿ ಏಬಲ್ ಟು ರಿಕವರ್ much money, the invested money which I'll be getting from Amazon or other OTT platforms or theaters or all these things. So hagagi no one has come forward to do that. adina bari research alle ide, yaru ಪರಿಪೂರ್ಣವಾಗಿ ಬಂದು ಓಕೆ ಈ ಸಿನಿಮಾ ನಾವು ಮಾಡೋಣ, ಇದಿಷ್ಟು ಸಿನಿಮಾಗಳನ್ನು ಈ OTT ಪ್ಲಾಟ್ಫಾರ್ಮ್ ಕೊಡೋಣ ಅಂತ ಯಾರು ಮಾಡಿ. ಸೊ ಆ ತರ ಪ್ರಯತ್ನಗಳು ಮೊನ್ನೆ ಒಂದು ಉಪೇಂದ್ರ ಅವರು ಒಂದು ರಿಲೀಸ್ ಮಾಡಿದ್ರು, ನಮ್ಮ ಫ್ಲಿಕ್ಸ್ ಅಂತ, ನೆಟ್ಫ್ಲಿಕ್ಸ್ ತರ ಒಂದು ಕನ್ನಡ ವರ್ಷನ್. ಬಟ್ ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಐ ಥಿಂಕ್ ಅಷ್ಟು ವಿಸಿಬಿಲಿಟಿ ಸಿಗ್ಲಿಕ್ಕಿಲ್ಲ. ಈವನ್ ನಾವು ಲೋಕಲ್ ಆಗಿ ಮಾಡಿದ್ರೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಉಳಿಬಹುದು, ಬಟ್ ಹೊರಗಡೆ ಎಲ್ಲ ರೀಚ್ ಆಗಿ. ಏನು ಅಂದ್ರೆ ಇವಾಗ ಏನಾಗುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಳ್ಳಿ, ಒಂದು ಯಾವ್ದಾದ್ರು ಒಂದು ಅಮೆಝಾನ್ಗೋ ನೆಟ್ಫ್ಲಿಕ್ಸ್ಗೋ, you will be paying. So Amazon is like 1,000 rupees per year in India, and Netflix is around 500 or 600 rupees per month in India. So if I'm paying so much, I look forward for the content. ಎಷ್ಟು ಕಂಟೆಂಟ್ ಇದೆಯಪ್ಪ, ನಾನು ಇಷ್ಟು ಕಾಸು ಕೊಟ್ರೆ ಅಂತ ನೋಡ್ತೀನಿ. ಸೊ ತುಂಬಾ ಕಂಟೆಂಟ್ ಇದ್ದಾಗ ನಾನು ಅಷ್ಟು ಕಾಸು ಕೊಟ್ಟು ನೋಡಕ್ ಇಷ್ಟಪಡ್ತೀನಿ. ಇಲ್ಲ ಅಂದ್ರೆ ನಾನು 100 ಅಥವಾ 200 ರೂಪಾಯಿ 300 ರೂಪಾಯಿ, ಇವಾಗ ಊಟ ಎಲ್ಲ ಆಕ್ಚುಲಿ 300 and 350 rupees, but still lot of people would not
like to subscribe to Woot, watch the films on Woot. So there are a lot of ಬೇರೆ ತರದ್ದು ಸಮಸ್ಯೆಗಳಿದೆ. So ಹಾಗಾಗಿ lot of people would like to give it off on Amazon or Netflix. ಹಾಯ್ ಶ್ರೀನಿವಾಸ್ ಅವರೇ, ನಮಸ್ಕಾರ. ಹಾಯ್ ಮಲ್ಲಿಕಾರ್ಜುನ್, ನಮಸ್ಕಾರ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ ಫ್ರಾನ್ಸ್ ಕನ್ನಡ ಬಳಗ ಜೊತೆ ನೀವು ಈ ತರ ಒಂದು ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ಕೆ ರಿಯಲಿ ಥ್ಯಾಂಕ್ ಫಾರ್ ದಟ್ ಒನ್. ನೀವ್ ಹೇಳ್ತಿದ್ರಿ ನೀವು ಡ್ಯಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಅಂತ. ಸೊ ನಂದು ಒಂದ್ ಸ್ವಲ್ಪ ಹಂಗೆ ಇದೆ. ಸೊ ಐ ಬೀನ್ ಇನ್ ಟು ಡ್ಯಾನ್ಸ್ ಫ್ರಮ್ ಸ್ಕೂಲ್ ಇಂದನೂ ಡ್ಯಾನ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಐ ಯೂಸ್ ಟು ಡ್ಯಾನ್ಸ್ ಫಾರ್ ಸಮ್ ಕಾರ್ಪೊರೇಟ್ ಫಂಕ್ಷನ್ಸ್ ಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಬಟ್ ಆದ್ರೆ ಫಿಲ್ಮ್ ಫೀಲ್ಡ್ ಹೋಗ್ಬೇಕು ಅನ್ನೋ ಯಾವ ಆಸಕ್ತಿನೂ ಇರ್ಲಿಲ್ಲ. ಬಟ್ ಈ ಪ್ರೋಗ್ರಾಮ್ ಬಂದಿದ್ದು ಒನ್ ಥಿಂಗ್ ಇಸ್ ಟು ನೋ ಅಬೌಟ್ ಸಿನಿಮಾಟೋಗ್ರಫಿ ಬಿಕಾಸ್ ಆಫ್ ಮೈ ಪರ್ಸನಲ್ ಇಂಟ್ರೆಸ್ಟ್. ನನಗೆ ವಿಡಿಯೋ ಮಾಡೋದಕ್ಕೆ ಆಸಕ್ತಿ ಇದೆ. ಆದ್ರೆ ನಾಟ್ ಲೈಕ್ ಯಾವ್ದಾದ್ರ ಬಗ್ಗೆ ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅಂತಲ್ಲ. ಯೂಶಲಿ ಲೈಕ್ ಫ್ಯಾಮಿಲಿ ಫಂಕ್ಷನ್ಸ್ಗೆ ನಂದೇ ಓನ್ ಆಗಿ ಏನೋ ಮಾಡ್ಕೊಬೇಕು, ನನ್ ಮಗಂದು ಮಾಡ್ಕೊಬೇಕು ಅನ್ನೋ ಆಸಕ್ತಿ. ಸೊ ಆ ಒಂದು ಕಾರಣಕ್ಕೆ ಐ ಥಾಟ್ ಐ ವಿಲ್ ಗೆಟ್ ಸಮ್ ಇನ್ಪುಟ್. ಅದಕ್ಕೋಸ್ಕರ ಈ ಒಂದು ಇದಕ್ಕೆ ಬಂದಿದ್ದೀನಿ. ಓಕೆ, ನಮಸ್ಕಾರ ಮಲ್ಲಿಕಾರ್ಜುನ್. ಒನ್ಸ್ ಅಗೇನ್ ಥ್ಯಾಂಕ್ ಯು. Cinematography is something, it's a very vast ಟಾಪಿಕ್ ಟು ಟಾಕ್ ಅಬೌಟ್ ಸಿನಿಮಾಟೋಗ್ರಫಿ. ಯಾಕೆಂದ್ರೆ ತುಂಬಾ ಜನ ಟೆಕ್ನಿಕಲ್ ಆಗಿ ನಾನು ಇವಾಗ ಹೇಳಿದ್ರೆ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ನಾನು ಇಫ್ ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಲೆನ್ಸಸ್, ಅಪರ್ಚರ್ ಅದೆಲ್ಲ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಟೂ ಟೆಕ್ನಿಕಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಬಟ್ ವಾಟ್ ಐ ಸಜೆಸ್ಟ್ ಇಸ್, ಇವಾಗ ನೀವೇನ್ ಯಾವ್ದ್ರಲ್ಲಿ ಶೂಟ್ ಮಾಡ್ತೀರಾ, DSLR ಅಥವಾ ಮೊಬೈಲ್ ಫೋನ್ ಅಲ್ಲಿ ಶೂಟ್ ಮಾಡ್ತೀರಾ ಅಂದ್ರೆ ಅಲ್ವಾ? ಯಾವ್ದ್ರಲ್ಲಿ ಶೂಟ್ ಮಾಡ್ತೀರಾ? ಮೊಬೈಲ್ ಅಥವಾ ಯೂಶಲಿ ಇಟ್ ಇಸ್ ಇನ್ ಮೊಬೈಲ್ phones. Okay, it simple ಆಗಿ ಹೇಳ್ಬೇಕು ಅಂದ್ರೆ there is something called ಕೆಲವೊಂದು ಎಲಿಮೆಂಟ್ಸ್ ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು, ಹೆಂಗ್ ಫ್ರೇಮ್ ಮಾಡ್ಬೇಕು ಅಂತ. ಒಂದು ಫೋಟೋನ ಅಥವಾ ಒಂದು ವಿಡಿಯೋನ ಫ್ರೇಮ್ ಮಾಡೋದಕ್ಕೆ there are invisible lines. ಅಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿನಿಮಾಟೋಗ್ರಫಿ ಬಗ್ಗೆ you get planes. ಅಂದ್ರೆ it will be design ನಾನು ಬರ್ಬಿಟ್ಟು ತೋರಿಸ್ತಾ ಇದ್ದೆ ಇಲ್ಲ ಅಂದ್ರೆ ಸಿಮಿಟ್ರಿ ಅಂತ they call it symmetry. If you type symmetry on Google, you'll get some information on symmetry. Symmetry is like 6 points. Actually it's intersection of 1 2 3 4 lines, 2 lines vertically and 2 lines horizontally. ಸೊ ಇಂಟರ್ಸೆಕ್ಷನ್ ಅಲ್ಲಿರೋ 4 ಪಾಯಿಂಟ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಆ 4 ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ ಒಂದು ಆಬ್ಜೆಕ್ಟ್ ಇರಬೇಕು. ದಟ್ ಈಸ್ ವೆನ್ ಯುವರ್ ಸಿಮಿಟ್ರಿ ಇಸ್ ರೈಟ್ ಅಂತ. ಸೊ ಟು ನೋ ಮೋರ್ ಅಬೌಟ್ ಸಿಮಿಟ್ರಿ, ನಾನು ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ವಿಜುವಲಿ ನೋಡಿ ಕಲ್ತ್ಕೊಳ್ಳೋದು ಇಟ್ ವಿಲ್ ಬಿ ಈಸಿ. ಫಾರ್ಮ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೆ. ಸೊ ಸಿಮಿಟ್ರಿ ಅನ್ನೋದನ್ನ ಫಾಲೋ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಅಂದ್ರೆ ಫ್ರೇಮಿಂಗ್ ಚೆನ್ನಾಗಿ ಬರುತ್ತೆ. ಯಾವಾಗ್ಲೂ ಯಾವ ಫ್ರೇಮ್ ಇಡಬೇಕು, ರೂಲ್ ಆಫ್ ಥರ್ಡ್ಸ್ ಅಂಡ್ ಸಿಮಿಟ್ರಿ ಅಂತ ಇದೆ. ಸೊ ಜಸ್ಟ್ ಗೂಗಲ್ ಅಬೌಟ್ ರೂಲ್ ಆಫ್ ಥರ್ಡ್ಸ್ ಅಂಡ್ ಸಿಮಿಟ್ರಿ. ಸೊ ನೀವ್ ಯಾವ ಫ್ರೇಮ್ ಅಲ್ಲಿ ಆಬ್ಜೆಕ್ಟ್ ಎಲ್ಲಿರ್ಬೇಕು, ಫೋರ್ ಗ್ರೌಂಡ್ ಅಂಡ್ ಬ್ಯಾಕ್ ಗ್ರೌಂಡ್ ಆಬ್ಜೆಕ್ಟ್ ಹೆಂಗಿರ್ಬೇಕು, ಒಂದ್ ಫ್ರೇಮ್ ನ ಹೆಂಗ್ ಕಲರ್ಫುಲ್ ಆಗಿ ಮಾಡ್ಬೇಕು, ಆಮೇಲೆ ರೂಲ್ ಆಫ್ ಥರ್ಡ್ಸ್ ಅಂಡ್ ಸಿಮಿಟ್ರಿಲಿ ಹೆಂಗೆ ಪ್ಲೇಸ್ ಮಾಡ್ಬೇಕು ಕ್ಯಾಮ್ರಾಲಿ ಆ ಆಬ್ಜೆಕ್ಟ್ ನ ಅಂತ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಫಾರ್ ಶೂಟಿಂಗ್ ನಿಮ್ಮ ಫ್ಯಾಮಿಲಿದಾಗ್ಬೋದು, ಮಕ್ಳದಾಗ್ಬೋದು. ಡೀಸೆಂಟ್ ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಯಾಕಂದ್ರೆ when it comes to film cinematography, it's like a vast subject. You can actually ನನ್ನ Instagram account ಅಲ್ಲಿ we have spoken about cinematography. Krishna Mungarmade cinematographer Krishna, who is also director of Pailwan and Asinba Hibuli cinema director. So ನಾವಿಬ್ರು ಮಾತಾಡಿದ್ವಿ cinematography ಬಗ್ಗೆ, ಯಾವ ತರ ಶಾರ್ಟ್ಸ್ ಏನೇನು ಇರ್ತೀವಿ, ಆಮೇಲೆ ಅವರು ಇನ್ಪುಟ್ ಕೊಟ್ಟಿದ್ದಾರೆ cinematographers. So you can go and check it out for more information in detail. But ತುಂಬಾ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ just study few things about symmetry and rule of thirds. Okay, thank you. ನಮಸ್ಕಾರ ಶ್ರೀನಿವಾಸ್ ಅವರೇ, ನನ್ನ ಹೆಸರು ವೀರೇಶ್ ಅಂತ. ನಮಸ್ಕಾರ ವೀರೇಶ್. ನಾವು ಇಲ್ಲಿಗೆ ಬಂದು 6 ವರ್ಷ ಆಯ್ತು. 6 ವರ್ಷದಿಂದ ಇಲ್ಲೇ ಇದೀವಿ, ಇಲ್ಲೇ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಫ್ರಾನ್ಸ್ ಕನ್ನಡ ಬಳಗಕ್ಕೆ ನೀವು ತಮ್ಮ ಇದಕ್ಕೆ ನಮ್ಮನ್ನೆಲ್ಲ ಜಾಯಿನ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಒಪ್ಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ವೆಲ್ಕಮ್. ಜಸ್ಟ್ ನಾನು ಕ್ಯೂರಿಯಾಸಿಟಿಗಾಗಿ ಜಾಯಿನ್ ಆಗಿದ್ದೆ. ಐ ಮೀನ್ ನನಗೆ
ಒಂದು ಇದು ಮಾಡ್ಬೇಕನ್ನೋದು ಆಸೆ ಇದೆ. ಬಟ್ ಜಸ್ಟ್ ಎಲ್ಲಾದ್ರೂ ಹೋಗಿ ಅಂದ್ರೆ ಪ್ರಾಬಬ್ಲಿ ಯು ಮೈಟ್ ಹ್ಯಾವ್ ಹರ್ಡ್ ಅಂದ್ರೆ ಡಿಫ್ರೆಂಟ್ ಲೈಫ್ ಎಕ್ಸ್ಪೀರಿಯನ್ಸಸ್ ಅನ್ನ ಶೂಟ್ ಮಾಡ್ಬೇಕನ್ನೋದು ಒಂದು ಇದೆ ನನಗೆ ಮುಂದೆ ಪ್ಲಾನ್ ಇದೆ. ಸೊ ಐ ಥಾಟ್ ಮೇಬಿ ಬೈ ಜಾಯ್ನಿಂಗ್ ದಿಸ್ ಮೀಟಿಂಗ್ ಐ ಕುಡ್ ಗೆಟ್ ಸಮ್ ಹೆಲ್ಪ್ ಇನ್ ದಟ್ ಡೈರೆಕ್ಷನ್. ವೆರಿ ನೈಸ್ ಸೌಂಡ್ಸ್ ರಿಯಲಿ ಗುಡ್. ಈಗ ಹಳ್ಳಿನಲ್ಲಿ ಹೋಗಿರ್ತೀವಿ, ಅಲ್ಲಿದೆ ಒಂದು ಲೈಫ್ ಸ್ಟೈಲ್, ಅಥವಾ ಎನಿ ಗಿವನ್ ಪರ್ಸನ್, ಸಮ್ ಪೀಪಲ್ ವಿಲ್ ಬಿ ಲಿವಿಂಗ್ ಆನ್ railway station, or some people will be just living on the small hut, or a person who go to some city and he lead his life. So those kind of the things I wanted to make in the future. So I thought maybe this meeting will be helpful. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಆಕ್ಚುಲಿ. ಈ ತರ ವಿಷಯಗಳನ್ನ ಇಫ್ ಯು ಮೇಕ್ ಅ ಡಾಕ್ಯುಮೆಂಟರಿ ಆರ್ ಅ ಶಾರ್ಟ್ ಫಿಲ್ಮ್ ಆರ್ ಎನಿಥಿಂಗ್, ದೇರ್ ಆರ್ ಚಾನ್ಸಸ್ ಆಫ್ ಯು ವಿನ್ನಿಂಗ್ ಲಾಟ್ ಆಫ್ ಅವಾರ್ಡ್ಸ್. ಯಾಕೆಂದ್ರೆ ಕಲ್ಚರಲ್ ಡೈವರ್ಸಿಟಿನ ನಾವು ಬೇರೆ ದೇಶಗಳಲ್ಲಿ ತೋರಿಸಿದಾಗ ಅದಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಅದಕ್ಕೆ ತುಂಬಾ ದೊಡ್ಡ ಎಕ್ಸಾಂಪಲ್ ಏನು ಅಂದ್ರೆ ತಿಥಿ ಸಿನಿಮಾ ಎಕ್ಸ್ಪ್ಲೋರ್ಡ್ ಒಂದು ಊರಲ್ಲಿ ನಡೆಯುವಂತ ಒಂದು ವಿಷಯ, ತಿಥಿ ಆಗತ್ತೆ ಹಿಂಗ್ ನಡೆಯುತ್ತೆ ಅನ್ನೋ ಒಂದು ವಿಷಯ ಎಕ್ಸ್ಪ್ಲೋರ್ ಮಾಡುವಾಗ ಇಟ್ ಒನ್ ಲಾಟ್ ಆಫ್ ಅವಾರ್ಡ್ಸ್. ಬಟ್ ತುಂಬಾ ಜನ ಕಮರ್ಷಿಯಲ್ ಫಿಲ್ಮ್ ಮೇಕರ್ಸ್ ದೇ ಡೋಂಟ್ ಗೋ ಇನ್ ಟು ದಟ್. ಯಾಕೆಂದ್ರೆ ಕಮರ್ಷಿಯಲ್ ಸಕ್ಸಸ್ ಆ ತರ ಸಿನಿಮಾಗಳಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ದೇ ಡೋಂಟ್ ಗೋ ಇನ್ ಟು ದಟ್, ಆರ್ ಇನ್ವೆಸ್ಟರ್ಸ್ ಡೋಂಟ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್ ಇನ್ ಸಚ್ ಫಿಲ್ಮ್ಸ್. ಬಟ್ ನೀವ್ ಹೇಳಿದ ಪ್ರಕಾರ ಶಾರ್ಟ್ ಫಿಲ್ಮ್ಸ್ಗೆ ಅಥವಾ ಡಾಕ್ಯುಮೆಂಟರಿಗೆ ಇಟ್ಸ್ ತುಂಬಾ ಒಳ್ಳೆ ಎಕ್ಸ್ಪೋಜರ್. ಅದು ಶೂಟ್ ಮಾಡಿ ಅಲ್ಲಿ ಹೇಗ್ ನಡೀತಾ ಇದೆ, ಅಲ್ಲಿನ ಒಂದ್ ಯಾವ್ದಾದ್ರು ಒಂದು ಪುಟ್ಟು ಕಥೆನ ಅಥವಾ ನೀವು ಇಡೀ ಜಗತ್ತಿಗೆ ಹೇಳ್ತೀರಾ ಅಂದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಲಾಟ್ ಆಫ್ ರೆಕಗ್ನಿಷನ್. ಐ ಥಿಂಕ್ ಯು ಶುಡ್ ಡೂ ಇಟ್. ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಆಲ್ ದೋಸ್ ಥಿಂಗ್ಸ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಕೇಳೋದಿದೆ ಸರ್. ನಾನು ಕನ್ನಡ ಫಿಲಿಮ್ ನೋಡಿದ್ದೀನಿ, ಬಟ್ sometimes I used to watch Tamil movies as well. So the one typical thing what I observed in Tamil movies is a lot of the scenes are really raw. So what actually, I mean, those are the things actually we really miss in Kannada film. ಯಾವ ತರ? ಸೊ ಅಂದ್ರೆ ಈಗ ಸೀನ್ಸ್ ಇರುತ್ತೆ ನೋಡಿ ತಮಿಳು ಮೂವಿನಲ್ಲಿ, ನಾರ್ಮಲ್ ಸೀನ್ ಇದ್ರೆ, ಐ ಮೀನ್ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಸೀನ್ ತೆಗೆಯುವಾಗ ಲಾಟ್ ಆಫ್ ಪಾಲಿಶಿಂಗ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕನ್ನಡ ಫಿಲಿಂ ತಗೊಳ್ರಿ ಅಥವಾ ತೆಲುಗು ಫಿಲಿಂ ತಗೊಳ್ರಿ, ಬಟ್ ಲಾಟ್ ಆಫ್ ತಮಿಳು ಮೂವೀಸ್ ನಲ್ಲಿ ಆತರ ಪಾಲಿಶಿಂಗ್ ಏನು ಮಾಡಿರಲ್ಲ. ಐ ಮೀನ್ they take it exactly raw. I mean it's kind of a real message. Basically it's a lot of realistic. Exactly, correct. ಆ ಟೈಪ್ ಸೊ ಆ ತರ ಮಾಡುವಾಗ, ಸೊ ವಾಟ್ ಕೈಂಡ್ ಆಫ್ ಪ್ರಿಕಾಷನ್ಸ್ ದೇ ಟೇಕ್? ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಲುಕ್ಸ್ ರಾ, ಬಟ್ ಇಸ್ ಇಟ್ ರಿಯಲಿ ರಾ, ಆರ್ ಮೇ ಬಿ ದೇ ಜಸ್ಟ್ ವಾಂಟೆಡ್ ಟು ಶೋ ಇಟ್? ಆದ್ರೆ ನೀವು ಹೆಂಗೆ ಅಂದ್ರೆ ನೀವು ಮೂಡ್ ಆಫ್ ದಿ ಫಿಲ್ಮ್ ಅಂತ ಹೇಳ್ತೀವಲ್ವಾ, ವೆನ್ ಎಟ್ ಅ ಮೂಡ್ ಆಫ್ ದಿ ಫಿಲ್ಮ್ ಆಲ್ ದಿಸ್ ಥಿಂಗ್ಸ್ ಕಮ್ into our head or into the script. ಏನಾಗುತ್ತೆ ಇವಾಗ ನನ್ನ ಮೂಡ್ ಆಫ್ ದಿ ಸಿನಿಮಾ ಹೆಂಗಿರ್ಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ, ವೆದರ್ ಮೈ ಮೂಡ್ ಆಫ್ ದಿ ಫಿಲ್ಮ್ ಹ್ಯಾಸ್ ಟು ಬಿ ರಿಯಲಿಸ್ಟಿಕ್ ಆರ್ ನಾನ್ ರಿಯಲಿಸ್ಟಿಕ್. ತೆಲುಗು ಸಿನಿಮಾದವ್ರು ಏನಕ್ಕೆ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡಲ್ಲ ಅಂದ್ರೆ ದೇ ಆರ್ ಯೂಸ್ ಟು ಮೇಕಿಂಗ್ ಸಚ್ ಕೈಂಡ್ ಆಫ್ ಫಿಲ್ಮ್ಸ್ ಬೇರೆ ಅಂದ್ರೆ ಒಂದ್ ಫೈಟ್ ಆಗ್ಲಿ ಅಥವಾ ಒಂದು ಹೀರೋ ಬಿಲ್ಡಪ್ ಆಗ್ಲಿ, ಇಟ್ಸ್ ಆಲ್ವೇಸ್ ನಾಟ್ ಬಿಲೀವಬಲ್, ಬಟ್ ದೇ ಮೇಕ್ ಇಟ್ ಇನ್ ಸಚ್ ಅ ವೇ ಇಟ್ಸ್ ಎಂಜಾಯಬಲ್ in an entertaining way. So adu one style of making. Both styles work. Again it depends on what the director wants to give to the audience. Aur ಏನು ಹೇಳಬೇಕು, ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಏನು ಹೇಳಬೇಕು, ಏನು ಕೊಡಬೇಕು ಆಡಿಯನ್ಸ್ಗೆ, ಅವರು ಒಂದು ಮೂಡ್ ಸೆಟ್ ಮಾಡ್ತಾರೆ ಸಿನಿಮಾಗೆ. ಆ ಮೂಡ್ ಹೆಂಗಿರ್ಬೇಕು ಅನ್ನೋದು ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ತಮಿಳಲ್ಲಿ ವಿಸಾರಣೆ ಅಂತ ಒಂದು ಸಿನಿಮಾ ಬಂತು. ವಿಸಾರಣೆ ಇಟ್ ವಾಸ್ ಆಕ್ಚುಲಿ ನಾಮಿನೇಟೆಡ್ ಫ್ರಮ್ ಇಂಡಿಯಾ ಟು ಆಸ್ಕರ್ಸ್. ಸಿನಿಮಾ ತುಂಬಾ ಸಿನಿಮಾ ಒಂದು ರಿಯಲ್ ಸಿನಿಮಾ, ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಮಾಡಿದಂತ ಸಿನಿಮಾ. ಸೊ ಹಾಗಾಗಿ ದಿ ಡೈರೆಕ್ಟರ್ ವಾಂಟೆಡ್, ವೆಟ್ರಿಮಾರನ್ ಅವರು ಅವ್ರ ಎಲ್ಲಾ ಸಿನಿಮಾಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ತಾರೆ. ಸೊ ಹಿ ವಾಂಟೆಡ್ ದಿ ಮೂವಿ ಟು ಬಿ ರಿಯಲಿಸ್ಟಿಕ್. ಸೊ ಹೆಸರು ಏನ್ ಹೇಳಿದ್ರಿ ಸರ್ ಅವ್ರದ್ದು? ವಿಸಾರಣೆ ಅಂತ ಸಿನಿಮಾ ಹೆಸರು. ಓಕೆ ಸರ್. ಆಮೇಲೆ ಡೈರೆಕ್ಟರ್ ಹೆಸರು ಏನ್ ಹೇಳಿದ್ರಲ್ಲ? ಸೊ ಹೋಗಿ ನೋಡಿ, ತುಂಬಾ ಅದ್ಭುತವಾಗಿದೆ ಒಂದು ಸಿನಿಮಾ. ಹಾಗಾಗಿ ಇಟ್ ಡಿಪೆಂಡ್ಸ್. ವೆಟ್ರಿಮಾರನ್ ಅಂತ. ವೆಟ್ರಿಮಾರನ್. ಥ್ಯಾಂಕ್ ಯು ಸರ್, ಧನ್ಯವಾದ. ನೋಡಿ, ಐ ಥಿಂಕ್ ಆಲ್ ದಿಸ್ ಫಿಲ್ಮ್ಸ್ ಆರ್ ವೆರಿ ರಿಯಲಿಸ್ಟಿಕ್ ಫಿಲ್ಮ್ಸ್, ಅಂಡ್ ಲೈಕ್ ವಾಟ್ ಯು ಸೆಡ್, ಇಟ್ ಡಿಪೆಂಡ್ಸ್ ಆನ್ ದಿ ಡೈರೆಕ್ಟರ್ ಹೌ ಹಿ ವಾಂಟ್ಸ್ ಟು ಪೋರ್ಟ್ರೇ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸೊ ರವಿ ಅವರು ನೆಕ್ಸ್ಟ್ ಇದ್ದಾರೆ. ಸೊ ರವಿ ಅವರು ಮಾತಾಡ್ತೀರಾ? ಯಾ. ನಮಸ್ಕಾರ ಶ್ರೀನಿವಾಸ್. ಹಾಯ್, ನಮಸ್ಕಾರ ರವಿ. ಅಂಡ್ ನಮಸ್ಕಾರ ಎಲ್ಲ ಗೆಳೆಯರಿಗೆ. ಖುಷಿ ಆಯ್ತು ಎಲ್ಲರನ್ನೂ ನೋಡಿ.
ರವಿ ಅವರೇ ಎಲ್ಲರಿಗೂ ಬಹಳ ದಿವಸ ಆಯ್ತು ಸಿಕ್ಕಿದ್ದ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಶ್ರೀನಿವಾಸ್, ನಾನು ಫ್ರಾನ್ಸ್ ಅಲ್ಲಿ ಒಂದು 8 ಕಾಲು ವರ್ಷ ಇದ್ದೆ. ಸದ್ಯ ನಾನು ಬೆಂಗಳೂರಿಗೆ ಮೂವ್ ಆಗಿದ್ದೀನಿ. ಈಗ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸೊ ಬಟ್ ಐ ಆಮ್ ಸ್ಟಿಲ್ ಇನ್ ಗುಡ್ ಟಚ್ ವಿತ್ ನಮ್ಮ ಫ್ರಾನ್ಸ್ ಕನ್ನಡ ಬಳಗ ಎಲ್ಲ ಗೆಳೆಯರ ಜೊತೆಗೆ. ಅಂಡ್ ಲಾಸ್ಟ್ ಮೂಮೆಂಟ್ ನಾನು ಜಾಯಿನ್ ಆದೆ. ಐ ವಾಸ್ ವೆರಿ ಕ್ಯೂರಿಯಸ್ ಬಿಕಾಸ್ ಅಂದ್ರೆ ಮೈ ಸೆಲ್ಫ್ ಲೈಕ್ ತುಂಬಾ ಐ ಆಮ್ ಮ್ಯಾಡ್ ಅಬೌಟ್ ಮೂವೀಸ್. ಸೊ ಹಂಗಿದೆ. ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನಾನು ಮಾಡಿದ್ದೆ. ನಾನು ಡೈರೆಕ್ಟ್ ಮಾಡಿ ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಬಟ್ ಐ ಆಮ್ ಅನ್ ಆಕ್ಟರ್. ಸೊ ಐ ಆಕ್ಟೆಡ್ ಇನ್ ಲೈಕ್ ಒಂದು 10-15 ಪ್ರೊಫೆಷನಲ್ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಅಂಡ್ ಒಂದು 3-4 ಕಮರ್ಷಿಯಲ್ ಫ್ರೆಂಚ್ ಅಂಡ್ ಇಂಗ್ಲಿಷ್ ಮೂವಿನಲ್ಲಿ ಆಕ್ಟ್ ಮಾಡಿದ್ದೀನಿ ಅಲ್ಲಿದ್ದಾಗ. ಸೊ ಈಗ ಮೇಲೆ ನಾನು ಐ ಆಮ್ ಕ್ವೈಟ್ ಬಿಸಿ ವಿತ್ ಮೈ ಫ್ಯಾಮಿಲಿ ಅಂಡ್ ಸೆಟ್ಲಿಂಗ್ ಟು ಬ್ಯಾಕ್ ಟು ದ ಬೆಂಗಳೂರು ಲೈಫ್ ಹಂಗೆಲ್ಲ ನಡೀತಾ ಇದೆ. ಸೊ ಬಟ್ ಇಲ್ಲಿ ಬಂದ್ಮೇಲೆ ಸೊ ಒಂದು ಶಾರ್ಟ್ ಫಿಲ್ಮ್ ಶೂಟಿಂಗ್ ಮುಗಿದಿದೆ. ಸೊ ವಿ ಆರ್ ಎಡಿಟಿಂಗ್ ಇಟ್. About Muslim family. I'm interested more in acting and something to learn about direction. And Birbal movie nodide nanu. I was so happy. So nimna illi andre aa character matte illi kutkondiro Srinivasge I am just comparing. So ಖುಷಿ ಆಯ್ತು. ಕ್ಲೆವರ್ ಅಂಡ್ ತುಂಬಾ ಕ್ರಿಯೇಟಿವ್ ಆಗಿ ಅಂಡ್ ಅಷ್ಟೇ ಕಮರ್ಷಿಯಲ್ ಆಗಿನೂ ಅದು ಟಚ್ ಇದೆ. ಸೊ ಇಟ್ ವಾಸ್ well made, nice made. So thank you so much. So 16 years. So because illi iro karanakke so sometimes to meet and plan some project. ಖಂಡಿತವಾಗ್ಲೂ ಭೇಟಿ ಬೇಡ. ನೀವೇ ಹೇಳಿ ಅಬೌಟ್ ನಂಗೆ ನೀವು ವಾಟ್ ಯು ಕ್ಯಾನ್ like sorry Ravi avare ನೀವು ಏನು I don't know much about ಸೊ ನನ್ಗೆ ಈಗ ಇಲ್ಲಿದು ಬೆಂಗಳೂರು ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಮುಂಚೆ 2004 ಇದ್ದೆ ಒಂದು ವರ್ಷ. ನಾಟಕಗಳು ಮತ್ತೆ ಒಂದಿಷ್ಟು ನಾನು ಐ ವಾಸ್ ವಿತ್ ಅಭಿನಯ ತರಂಗ ಟೀಮ್. ಒಂದು ಬೆಂಗಳೂರಲ್ಲಿ ಒಂದು 40 ನಾಟಕಗಳನ್ನ ಮಾಡಿದ್ದೀನಿ ನಾನು ಅವಾಗ 2004 and 2005 ಅಲ್ಲಿ. And then I moved for my higher studies and PhD abroad. So ಈಗ ವಾಪಸ್ ಬಂದಿದ್ದೀನಿ. So ಈಗ to interact and how to work with Sandalwood. So that's I have to learn. And ಇಲ್ಲಿ ongoing teamಗಳ ಜೊತೆಗೆ ongoing projects ಗಳ ಜೊತೆಗೆ so yeah, I have to take up my career in filmmaking. Okay, good luck Ravi. ಒಳ್ಳೆದಾಗ್ಲಿ. ಸಿಗೋಣ ಒಮ್ಮೆ ಸಿಗೋಣ. ಲಾಕ್ಡೌನ್ ಎಲ್ಲ ಆದ್ಮೇಲೆ ವಿಲ್ ಕ್ಯಾಚ್ ಅಪ್ ಸಮ್ ಟೈಮ್ ಅಂಡ್ ವಿ ಕ್ಯಾನ್ ಪ್ಲಾನ್ ಸಮಥಿಂಗ್. ಶಶಾಂಕ್ ನೆಕ್ಸ್ಟ್ ಮಾತಾಡ್ತೀರಾ? ಹಾಯ್ ಸರ್. ಹಾಯ್ ಕಿರಣ್ ಫ್ರೆಂಡ್. ಕಿರಣ್ ಫ್ರೆಂಡ್. ಓಕೆ ಗಾಟ್ ಇಟ್. ಬಂದಿದ್ನಲ್ಲ ನಿಮ್ಮ ಆಫೀಸ್ ಎಲ್ಲ ಶೂಟಿಂಗ್ ಎಲ್ಲ ಐ ಹ್ಯಾವ್ ಸೀನ್ ಲೈಕ್ ದ full film making of Birbal. Like I had been to your premiere show as well. So like currently I'm like doing my masters here in France. Okay. Nice to meet you here. Same here. After a long time. Yes sir. All the best for your role mark. Thank you Shashank. Thank you so much. Thank you. ಸರ್ ನಮಸ್ಕಾರ, ನಾನು ಆನಂದ್. ನಾನು ಫ್ರಾನ್ಸ್ ಬಂದು 4 ವರ್ಷ ಆಯ್ತು ಇಲ್ಲಿ. ಬಹುಶಃ ನಿಮಗೆ ನೆನಪಿಲ್ಲ, ನಾವಿಬ್ರು ಫೇಸ್ಬುಕ್ ಅಲ್ಲಿ ಮಾತಾಡಿದ್ವಿ. ನೀವು ಇದಕ್ಕೆ ನಿಮ್ದು ಶ್ರೀನಿವಾಸ ಕಲ್ಯಾಣಗೆ ಹೀರೋಯಿನ್ ಹುಡುಕ್ಬೇಕಾದ್ರೆ ನನ್ನ ಶಾರ್ಟ್ ಫಿಲ್ಮ್ ಇಂದ ಒಂದ್ ಮಾಡಿದ್ದು ಒಂದು ಹುಡುಗಿದು ಕಾಂಟ್ಯಾಕ್ಟ್ ಬೇಕಿತ್ತು ಅಂತ. ನಾನು ಬೆಂಗಳೂರಲ್ಲಿ ಇದ್ದಾಗ ಐ ವಾಸ್ ಶಾರ್ಟ್ ಫಿಲ್ಮ್ಸ್, ನಾಟಕ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದೆ. ಆಮೇಲೆ ಇಲ್ಲಿ ಕೆಲಸದಿಂದ ಬಂದಾಗಿಂದ ಸ್ಟಾಪ್ ಆಗಿದೆ. ನಂದು ಜಸ್ಟ್ ಲೈಕ್ ಒಂದು 2 ಕ್ವಶನ್ಸ್ ಇದೆ. ಪ್ರಾಬ್ಲಿ ತುಂಬಾ ಡೀಟೇಲ್ ಅಥವಾ ಗೊತ್ತಿಲ್ಲ. ಒಂದು ಬಹುಶಃ ಉಪೇನ್ ಅವ್ರು ಹೇಳ್ದಂಗೆ ಫಿಲಮ್ 2 ಕಡೆ ನಡೆಯುತ್ತೆ. ಒಂದು ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟಿಂಗ್ ಸ್ಟೇಜ್, ಇನ್ನೊಂದು ಎಡಿಟಿಂಗ್ ಟೇಬಲ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು
ನಾನ್ ಮಾಡ್ಬೇಕಾದ್ರೆ ಎಡಿಟಿಂಗ್ ಟೇಬಲ್ ಮೇಲೆ ನಾನು ತುಂಬಾ ಕರೆಕ್ಷನ್ಸ್ ಮಾಡಕ್ಕಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಶೂಟ್ ಮಾಡ್ಬಿಟ್ಟಿರ್ತೀನಿ ತುಂಬಾನೇ. ಇವಾಗ ಎಡಿಟಿಂಗ್ ಟೇಬಲ್ ಅಲ್ಲಿ ನಾನು ಚಿತ್ರನ ಕರೆಕ್ಟ್ ಮಾಡಕ್ ಆಗಲ್ಲ ಅನ್ನೋದನ್ನ ನಾನು ಸ್ಕ್ರಿಪ್ಟಿಂಗ್ ಸ್ಟೇಜ್ ಅಲ್ಲಿ ನಾನು ರೆಡಿ ಮಾಡ್ಕೊಬೇಕು ಅಂದ್ರೆ ಯೂಶಲಿ ಏನೇನ್ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಸ್ಕ್ರಿಪ್ಟ್ ಕಾಂಕ್ರೀಟ್ ಆಗಿರ್ಬೇಕು. ಸೊ ಎಡಿಟಿಂಗ್ ಟೇಬಲ್ ಒಂದು ಕರೆಕ್ಷನ್ಸ್ ಕಡಿಮೆ ಇರಬೇಕು ಅಂದ್ರೆ. Okay. See, there are two styles of making a film. The old school and new school. ಹೆಂಗೆ ಅಂದ್ರೆ ಇವಾಗ ಸ್ಕ್ರಿಪ್ಟ್ ನಾವು ಮಾಡ್ತೀವಿ, ಶಾರ್ಟ್ ಡಿವಿಷನ್ ಅಂತ ಒಂದ್ ಮಾಡ್ತೀವಿ. ಇವಾಗ ಒಂದ್ ಲೊಕೇಶನ್ ರೆಕಿ ಮಾಡಿದ್ಮೇಲೆ ಅಲ್ಲಿ ಯಾವ್ಯಾವ ಶಾರ್ಟ್ಸ್ ಹಿಂಗಿಂಗ್ ಬರ್ಬೇಕು, ಹಿಂಗಿಂಗ್ ಮಾಡ್ಬೇಕು, ಯಾವ್ಯಾವ ಡೈಲಾಗು, ಎಷ್ಟೆಷ್ಟು ಲೆಂತ್, ಒಂದ್ ಕ್ಲೋಸ್ ಅಪ್ ಶಾಟ್ ಯಾವಾಗ, ಮಿಡ್ ಶಾಟ್ ಯಾವ ಡೈಲಾಗ್ಗೆ, ವೈಟ್ ಶಾಟ್ ಯಾವ ಡೈಲಾಗ್ಗೆ ಅಂತ ಒಂದ್ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಅದನ್ನ ಅಕಾರ್ಡಿಂಗ್ಲಿ ಶೂಟ್ ಮಾಡ್ತೀವಿ, ಅದನ್ನ ಎಡಿಟಿಂಗ್ ಟೇಬಲ್ ತಗೊಂಡ್ ಬರ್ತೀವಿ, ಎಡಿಟ್ ಮಾಡ್ತೀವಿ. ಅಂಡ್ ನಿಮ್ ಪ್ರಾಬ್ಲಮ್ ಏನು ಅಂದ್ರೆ ಯು ಕಾಂಟ್ ಎಡಿಟ್ ದೇರ್. ಅಲ್ಲ ಅಂದ್ರೆ ಎಡಿಟ್ ಮಾಡಿರ್ತೀನಿ, ನನಗೆ ಗೊತ್ತಾಗಿದೆ ಇಂಪ್ರೂವೈಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ಇದು ನ್ಯೂ ಸ್ಕೂಲ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ಬೇಸಿಕ್ಲಿ ವಿ ಆಲ್ ಕಮ್ ಫ್ರಮ್ ದಿ ಓಲ್ಡ್ ಸ್ಕೂಲ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ನಾವೇನ್ ಮಾಡ್ತೀವಿ, ಹೌ ವಿ ಇಂಪ್ರೂವೈಸ್ films in editing ಅಥವಾ ಅಂದ್ರೆ ಉಪೇಂದ್ರ ಅವರಾಗ್ಲಿ, there are only few directors who do that improvisations on the edit. ಪ್ರಶಾಂತ್ ನೀಲ್ ಅವರಾಗ್ಬೋದು, ಉಪೇಂದ್ರ ಅವರಾಗ್ಬೋದು. And I also follow the same filmmaking ಅಂದ್ರೆ ಆ style of filmmaking. ನಾವು ಏನ್ ಮಾಡ್ತೀವಿ, we don't divide the shots like that. ನಾವೇನ್ ಮಾಡ್ತೀವಿ, ಇಡೀ ಸೀನ್ ನ ಎಲ್ಲಾ ಆಂಗಲ್ ಅಲ್ಲೂ ಫುಲ್ ಲೆಂತ್ ಶೂಟ್ ಮಾಡ್ತೀವಿ. ಇವಾಗ ಕ್ಲೋಸ್ ಅಪ್ ಅಲ್ಲಿ ಫುಲ್ ಸೀನ್ ಶೂಟ್ ಮಾಡ್ತೀವಿ, ವೈಡ್ ಅಲ್ಲೂ ಫುಲ್ ಸೀನ್ ಶೂಟ್ ಮಾಡ್ತೀವಿ, ಮಿಡ್ ಅಲ್ಲೂ ಫುಲ್ ಸೀನ್ ಶೂಟ್ ಮಾಡ್ತೀವಿ. ಅದಾದ್ಮೇಲೆ ರಿಯಾಕ್ಷನ್ ಫುಲ್ ಸೀನ್ ಶೂಟ್ ಮಾಡ್ತೀವಿ, ಪ್ರತಿಯೊಬ್ಬರದು ರಿಯಾಕ್ಷನ್ಸ್. ಸೊ ಅದಾದ್ಮೇಲೆ ಇನ್ಸರ್ಷನ್ ಶೂಟ್ ಮಾಡಿರ್ತೀವಿ, ತುಂಬಾ ಶಾರ್ಟ್ಸ್ ಶೂಟ್ ಮಾಡಿರ್ತೀವಿ. ಸೊ when you have so much of shots and you take it onto the editing table if you want to improvise. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದೋ ಒಂದು ಡೈಲಾಗ್ ಬೇಕಾಗಿರೋದಿಲ್ಲ, ಆ ಡೈಲಾಗ್ ಬದಲು ಬೇರೆ ಏನೋ ಡೈಲಾಗ್ ಹೇಳ್ಬೇಕಾಗಿರುತ್ತೆ. So since you have shot full length on the reaction also as well as the dialogue also, ನಿಮ್ಗೆ ಯಾವ ಡೈಲಾಗ್ ಬೇಡವೋ ಅದನ್ನ ರಿಯಾಕ್ಷನ್ ಶಾರ್ಟ್ ಮೇಲೆ ಕಟ್ ಮಾಡಿ ಆ ಡೈಲಾಗ್ ನ ಚೇಂಜ್ ಮಾಡಿ, then you can come back to the same person, or you can cut it to a insertion or a reaction, change the dialogue and come back to the whatever actual narration it is. So insertion shots ಇರ್ಬೇಕಾದ್ರೆ ಅದನ್ನ ಸ್ಲೋ ಮೋಷನ್ ಮಾಡಬಹುದು, ಫಾಸ್ಟ್ ಮೋಷನ್ ಮಾಡಬಹುದು, ಮಾಂಟೇಜ್ ತರ ಮಾಡಬಹುದು. So that is how we improvise a lot of things in editing. Okay. To improvise all those things, you need to shoot a lot of shots. Tumba shots. Yeah, because like ನನ್ನ ಎಕ್ಸ್ಪೀರಿಯನ್ಸ್ ನಂಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ, ವೇರ್ ಲೈಕ್ ನಾನು ಸ್ಕ್ರಿಪ್ಟ್ ಲೈಕ್ ಡೀಟೇಲ್ ಆಗಿ ಬರ್ಕೊಂಡು ಹೋಗಿರ್ತಿದ್ದೆ, ಬಟ್ ಎಡಿಟಿಂಗ್ ಟೈಮ್ ಅಲ್ಲಿ ಬಂದಾಗ when I want to do the correction, like either ನಾನು ಮತ್ತೆ ರೀಶೂಟ್ ಮಾಡಬೇಕು ಮೋಸ್ಟ್ ಆಫ್ ದ ಸೀನ್ಸ್, ಇಲ್ಲ ಅಂದ್ರೆ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಹಾರ್ಡ್ ಅನಿಸ್ತಿತ್ತು. Yes, thank you sir, thank you. Welcome. ಹಲೋ, ನಮಸ್ತೆ, ಕೇಳಿಸ್ತಿದೆಯಾ? ನಮಸ್ತೆ, ಹರೀಶ್ ಅಂತ. ನಾನು ಒಂದು 4 years ಇಂದ ಇದ್ದೀನಿ, ಪ್ಯಾರಿಸ್ ಅಲ್ಲಿ ಇರೋದು. ಸೊ ನಂಗೆ ಫಿಲ್ಮ್ ಮೇಕಿಂಗ್ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ. ಕೆಲವು ಟ್ರಾವೆಲ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ಇಲ್ಲ ಅಂದ್ರೆ ಕೆಲವು ಶಾರ್ಟ್ ಫಿಲ್ಮ್ಸ್ ಅಲ್ಲೂ ಇನ್ವಾಲ್ವ್ ಆಗಿದ್ದೀನಿ. ಈಗ ಜಯಂತ್ ಕುಮಾರ್ ಅಂತ ಮಾತಾಡಿದ್ರಲ್ಲ ಆಗ್ಲೇ, ಸೊ ಜೊತೆ ಕೆಲವು ಶಾರ್ಟ್ ಫಿಲ್ಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಅಂದ್ರೆ ಕೆಲವು ಶಾರ್ಟ್ಸ್ ಶೂಟ್ ಮಾಡಿದ್ದೀನಿ ನಾನು. ಬಟ್ ತುಂಬಾ ಪ್ರೊಫೆಷನಲಿ ಅಂತ ಯಾವ್ದು ವರ್ಕ್ಶಾಪ್ಸ್ ಏನು ಅಟೆಂಡ್ ಮಾಡಿಲ್ಲ. ಜನರಲ್ ಇನ್ಸೈಟ್ಸ್ ತಗೋಣ ಅಂತ ನಂಗೆ ಇದು ಜಯಂತ್ ಕುಮಾರ್ ಇದ್ರ ಬಗ್ಗೆ ಹೇಳಿದಾಗ ನಂಗೆ ಓಕೆ, ಏನಾದ್ರು ಕಲಿಬಹುದು, ಯಾಕಂದ್ರೆ ಪ್ರೊಫೆಷನಲಿ ನೀವು ಎಕ್ಸ್ಪೀರಿಯನ್ಸ್ ಇಂದ ಅದರಿಂದ ಏನ್ ಕಲಿಬಹುದು ಅಂತ ಇದಕ್ಕೆ ಮೀಟಿಂಗ್ ಅಟೆಂಡ್ ಮಾಡೋಣ ಅನ್ನಿಸ್ತು. ಬೇಸಿಕಲಿ ಸಿನಿಮಾಟೋಗ್ರಫಿ ಬಗ್ಗೆ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ನೀವು ಪ್ರೊಫೆಷನಲಿ ನೀವೇನ್ ನಮ್ಗೆ ಬಿಗಿನರ್ಸ್ ಅಂದ್ಕೊಂಡು ಏನ್ ಪಾಯಿಂಟ್ಸ್ ಹೇಳ್ಬೋದು, ಏನ್ರ ಬಗ್ಗೆ ಯಾವ ತರ ಕಲಿಬಹುದು? ಬೇಸಿಕಲಿ ನಾನು ಆಗ್ಲೇ ಹೇಳಿದಾಗೆ ಸಿನಿಮಾಟೋಗ್ರಫಿ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಬಟ್ ಬೇಸಿಕ್ಸ್ ಅಂತ ಏನ್ ಹೇಳ್ಬೋದು ಅಂದ್ರೆ, there are 2 important things that almost all cinematographers or photographers follow. One rule ಏನು ಅಂದ್ರೆ ಅದೇ ಸಿಮಿಟ್ರಿ ಅಂಡ್ ರೂಲ್ ಆಫ್ ಥರ್ಡ್ಸ್ ಅಂತ 2 ವಿಷಯ, ಸಿಮಿಟ್ರಿ ಅಂಡ್ ರೂಲ್ ಆಫ್ ಥರ್ಡ್ಸ್. ಸೊ ಆ 2 ವಿಷಯ ಒಂದ್ ಸ್ವಲ್ಪ ಗೂಗಲ್ ಮಾಡಿ, ಯು ವಿಲ್ ಗೆಟ್ ಅನ್ ಐಡಿಯಾ, ಬೇಸಿಕ್ ಐಡಿಯಾ. ಸೊ ಏನು ಸಿಮಿಟ್ರಿ, ರೂಲ್ ಆಫ್ ಥರ್ಡ್ಸ್ ಏನು ಅಂತ. ಸೊ ಅದೆರಡು ತಿಳ್ಕೊಂಡ್ರಿ ಅಂದ್ರೆ ಯು ವಿಲ್ ಬಿ ಏಬಲ್ ಟು ಫ್ರೇಮ್ ಲಾಟ್ ಆಫ್ ತುಂಬಾ
ಆಬ್ಜೆಕ್ಟ್ಸ್ ನ ಚೆನ್ನಾಗಿ ಫ್ರೇಮ್ ಮಾಡ್ಬೋದು, ಇಲ್ಲ ಒಬ್ಬ ವ್ಯಕ್ತಿನ ಅಥವಾ ಆಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಫ್ರೇಮ್ ಮಾಡ್ಬೋದು. ಅಂಡ್ ದಟ್ಸ್ ಹೌ ಇಟ್ಸ್ ಆಕ್ಚುಲಿ ಸ್ಟಾರ್ಟೆಡ್. ಅದಕ್ಕೆ ತಿಳ್ಕೊಂಡ್ರೆ ದೆನ್ ಕಮ್ಸ್ ಲೈಟಿಂಗ್, then comes white balance, then comes lenses and lot of other things which are involved in cinematography. But basically these are two important things I think almost all cinematographers will know before they start anything. Okay. Thank you. Welcome Harish. ಸರ್ ನಮಸ್ಕಾರ, ಶ್ರೀನಿವಾಸ್ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸುಂದರೇಶ್. ಸರ್ ನಾನಿಲ್ಲಿ ಫ್ರಾನ್ಸ್ಗೆ ಹೊಸಬ. ಆಕ್ಚುಲಿ 6 ತಿಂಗಳು ಆಗಿಲ್ಲ, ಇನ್ನು 5 ತಿಂಗಳಾಗಿದೆ ಅಷ್ಟೇ. ಒಂದು ನನಗೂ ಫಿಲ್ಮ್ ಮೇಕಿಂಗು ಏನ್ ರಿಲೇಶನ್ಶಿಪ್ ಅಂದ್ರೆ ರಾಮನವಮಿಗೂ ಇಮಾಮ್ ಸ್ವಾಮಿಗೂ ಏನ್ ರಿಲೇಶನ್ಶಿಪ್ ಇದೆಯೋ ಅಷ್ಟೇ ಇರೋದು. ಬಟ್ ಯಾವ್ದೋ ಒಂದ್ ಕಾಲದಲ್ಲಿ ಹಿರಣ್ಯ ಅವ್ರ ಮುಂದೆ ಅವ್ರದೇ ನಾಟಕ ಮಾಡಿರೋ ಒಂದು ಇನ್ಸ್ಟೆನ್ಸ್ ಇದೆ. ಅವ್ರದ್ದೇ ಲಂಚಾವತಾರ ಒಂದ್ಸಲ ಮಾಡಿದ್ವಿ ನಾನು ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು. ಸೊ ಹಿರಣ್ಯ ಅವರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ ಮುಂದೆ ನನ್ನ ನಾಟಕ ಬೇರೆಯವ್ರು ಮಾಡ್ತಾ ಇರೋದು ಅಂತ ಹೇಳಿದ್ರು. ಆ ಅಭ್ಯಾಸ ಇದು ಇನ್ಸ್ಟೆನ್ಸ್ ಬಿಟ್ರೆ ಸುಮಾರು ಏನು ಮಾಡಿಲ್ಲ ನಾನು. ಸೊ ಇಟ್ಸ್ ನೈಸ್ ಆಕ್ಚುಲಿ ಟು ಟಾಕ್ ಟು ಯು ಅಂಡ್ ಲರ್ನ್ ಎನಿಥಿಂಗ್ ಫ್ರಮ್ ಯು. ಸೊ ಆಮೇಲೆ ಕನ್ನಡದಲ್ಲಿ ಯಾವ ತರ ಒಳ್ಳೆ ಪ್ರಯತ್ನ ನಡೆದ್ರು ನಾವು ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ಲಕ್ ಫಾರ್ ಎವ್ರಿಥಿಂಗ್. ಮತ್ತೆ ಇನ್ನೊಂದ್ಸಲಿ ನಾಟಕ ಮಾಡಿ. ಸೊ ಅಪೂರ್ವ ಅವರು ನೆಕ್ಸ್ಟ್ ಮಾತಾಡ್ತಾರಾ? ಹಲೋ. ಹಾಯ್. ಹಾಯ್ ಸರ್. ಆಕ್ಚುಲಿ ನಾನು ಈ ಯೂನಿಯನ್ ಕಡೆಯಿಂದ ಅಲ್ಲ, ನಮ್ಮ ಅಣ್ಣ ಫ್ರೆಂಚ್ ಕನ್ನಡ ಬಳಗ ಇದ್ರಲ್ಲಿರೋದು. ಅವ್ನು ನನಗೆ ಸಜೆಸ್ಟ್ ಮಾಡ್ದ ಇದಕ್ಕೆ ಜಾಯಿನ್ ಆಗಕ್ಕೆ. ಸೊ ಆಲ್ ಥ್ಯಾಂಕ್ಸ್ ಟು ಮ್ಯಾಮ್ ಹಿಯರ್. ಅಂಡ್ ಬೀರ್ಬಲ್ ಟ್ರಯಾಲಜಿ ಫಸ್ಟ್ ಪಾರ್ಟ್ ಇದ್ ಮಾಡಿದ್ ನಾನು ನೋಡ್ದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಅದರ್ 2 ಪಾರ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ. ಥ್ಯಾಂಕ್ ಯು. ಸೊ ಆಕ್ಚುಲಿ ನನ್ಗೆ ತುಂಬಾ ಇಂಟ್ರೆಸ್ಟ್ ಇರೋದು ಈ ತರ ಇದ್ರಲ್ಲೇ ಥ್ರಿಲ್ಲರ್ಸ್ ಅಂಡ್ ಮಿಸ್ಟ್ರಿ ಬೇಸ್ಡ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೈಪ್ ಆಫ್ ಸ್ಟೋರೀಸ್. ಇವನ್ ನಾನ್ ಯಾವಾಗ ಬರೀತೀನೋ, ಆಕ್ಚುಲಿ ಐ ರೈಟ್ ಆಸ್ ವೆಲ್, ಸ್ವಲ್ಪ, ತುಂಬಾ ಇಲ್ಲ. ಬಟ್ ನಾನ್ ಯಾವಾಗ ಬರೀತೀನೋ ಅವಾಗ ಈ ತರದ್ ಇದಕ್ಕೆ ಸ್ಟ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಂಡ್ ನಾನು ಆಕ್ಚುಲಿ MSc ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡಿದ್ದು. ಸೊ ಅದರಿಂದ ನನ್ಗೆ ಮೇಜರ್ ಆಗಿ ಇಂಟ್ರೆಸ್ಟ್ ಇರೋದು ಫುಲ್ಲಿ ಪ್ರೊಡಕ್ಷನ್ ಮೇಲೆ. ಅದು ಫಿಲ್ಮ್ ಪ್ರೊಡಕ್ಷನ್ ಆಗ್ಲಿ, ವೆಬ್ ಸೀರೀಸ್ ಆಗ್ಲಿ, ಅಥವಾ ಟಿವಿ ಪ್ರೊಡಕ್ಷನ್ ಆಗ್ಲಿ, ಯಾವ್ದಾರಾಗ್ಲಿ ನಾನ್ ಕಲ್ತಿರೋದು ಇದ್ರಿಂದ ನಂಗೆ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್. ಸೊ ನನ್ನ ಮೇನ್ ಕ್ವಶನ್ ಏನಂದ್ರೆ, ಆಕ್ಚುಲ್ ಆಗಿ ನೀವು ಅಕಸ್ಮಾತ್ ಯಾರಾದ್ರೂ ಒಬ್ರು ಫಿಲ್ಮ್ ಇಂಡಸ್ಟ್ರಿಗೆ ಆಸ್ ಅ ಪ್ರೊಡ್ಯೂಸರ್ ಅಥವಾ ಯಾವ್ದೇ ಒಂದು ಒಂದ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಹೇಗ್ ಅಪ್ರೋಚ್ ಮಾಡ್ಬೇಕು, ಹೇಗೆಲ್ಲ ಇದ್ ಮಾಡ್ಬೇಕು? ಯಾಕಂದ್ರೆ ಅದ್ 1 ಪರ್ಸನ್ ಆರ್ಮಿ ಅಂತೂ ಅಲ್ಲ. ಏನ್ ಸಜೆಸ್ಟ್ ಮಾಡ್ತೀರಾ ಸರ್? See, basically what I suggest is, film production is again, it's a lot of investment, and at the same time it's also risk. ತುಂಬಾ ಜನ ಹೆಂಗೆ ಅಂದ್ರೆ, ಓಕೆ ನಾವು ದುಡ್ಡು ಹಾಕ್ತಿವಿ, ಇಷ್ಟೊಂದು ದುಡ್ಡು ಬಂದ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಅದು ಹಂಗಲ್ಲ. ಫಿಲ್ಮ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಲಾಟ್ ಆಫ್ ರಿಸ್ಕ್. ಅಂದ್ರೆ ನೀವು ತುಂಬಾ ಗೊತ್ತಿರೋರು, ಸಿನಿಮಾ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರೋರು, ಎಲ್ಲಿ ದುಡ್ಡು ಖರ್ಚು ಮಾಡ್ಬೇಕು, ಎಲ್ಲಿ ದುಡ್ಡು ಖರ್ಚು ಮಾಡಬಾರ್ದು ಅಂತ ಗೊತ್ತಿರೋರ ಹತ್ರ ಹೋದ್ರೆ ದೇ ಕ್ಯಾನ್ ಮಿನಿಮೈಸ್ ದಿ ರಿಸ್ಕ್ ಫ್ಯಾಕ್ಟರ್. ಅದ್ ಬಿಟ್ರೆ ಯಾರು ಕಾನ್ಫಿಡೆಂಟ್ ಆಗಿ ಹೇಳೋದಿಲ್ಲ, ಓಕೆ ಇಷ್ಟು ದುಡ್ಡು ಕೊಟ್ರೆ ಇಷ್ಟು ದುಡ್ಡು ವಾಪಸ್ ಸಿಗುತ್ತೆ ಅಂತ ಯಾರು ಹೇಳಕ್ ಆಗಲ್ಲ. ಅಂಡ್ ಇಫ್ ದೇ ಆರ್ ಟೆಲಿಂಗ್ ಯು ಅಂದ್ರೆ ದೇ ಆರ್ ಬ್ಲಫಿಂಗ್ ಯು ಅಂತ. ಸೊ ದಟ್ ವಿಲ್ ನಾಟ್ ಹ್ಯಾಪನ್. ಯಾಕೆಂದ್ರೆ ಜನರಲಿ ವಾಟ್ ಹ್ಯಾಪನ್ಸ್, ಹೌ ಅ ಫಿಲ್ಮ್ ವರ್ಕ್ಸ್ ಇಸ್, ಇವಾಗ ಬಿಸ್ನೆಸ್ ಆಗಿ ಯೋಚನೆ ಮಾಡ್ಬೇಕು ಅಂದ್ರೆ ಒಂದು ಸಿನಿಮಾಗೆ ಒಂದು ಮಾರ್ಕೆಟ್ ಅನ್ನೋದಿರುತ್ತೆ. ಆ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕಾಗುತ್ತೆ. ಓಕೆ ಯಾರು ಆಕ್ಟ್ ಮಾಡ್ತಾ ಇದಾರೆ, ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಇದೆಯಾ, ಓಪನಿಂಗ್ ಸಿಗುತ್ತಾ ಇಲ್ವಾ? ಓಕೆ ಇವರೆಲ್ಲ ಹೊಸಬ್ರು ಅಂದ್ರೆ ಯಾವ ಬಜೆಟ್ ಅಲ್ಲಿ ಮುಗಿಸ್ಬೇಕಾಗುತ್ತೆ, ಬಜೆಟ್ ಅಲ್ಲಿ ಮುಗಿಸಿದ್ರೆ ನಾವು ಥಿಯೇಟರ್ ತಗೊಂಡ್ ಹೋದ್ರೆ ಜನ ಫಸ್ಟ್ ಶೋ ಬರ್ತಾರ ಇಲ್ವಾ ಅಂತ. ಯಾಕೆಂದ್ರೆ ಜನರಲ್ ಆಗಿ ಹೊಸಬ್ರಿಗೆ ಫಸ್ಟ್ ಒಂದ್ ವಾರನೂ ಬರೋದಿಲ್ಲ. ಫಸ್ಟ್ ಶೋ ದೂರದ ಮಾತು. ಫಸ್ಟ್ ಒಂದು ವಾರನೂ ಜನ ಥಿಯೇಟರ್ ಬರಲ್ಲ. ಓನ್ಲಿ ಆಫ್ಟರ್ ಲಾಟ್ ಆಫ್ ಪೀಪಲ್ ಸೇ ದಟ್ ಇಟ್ಸ್ ಅ ಗುಡ್ ಮೂವಿ
ಅಂತ ಹೇಳಿ 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 ಅದಾದ್ಮೇಲೆ ಜನ ಥಿಯೇಟರ್ ಬರ್ತಾರೆ. ಅದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಇವಾಗ ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ರಿಲೀಸ್ ಆಗಿದೆ ಲವ್ ಮಾಕ್ಟೈಲ್. ಯಾಕಂದ್ರೆ ಫಸ್ಟ್ ವೀಕ್ ತುಂಬಾ ಜನ ಯಾರು ನೋಡೇ ಇರ್ಲಿಲ್ಲ. ಅದಾದ್ಮೇಲೆ ಆಫ್ಟರ್ ಸೆಕೆಂಡ್ ವೀಕ್ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್ ಇನ್ ಬಿಕಾಸ್ ಆಫ್ ವರ್ಡ್ ಆಫ್ ಮೌತ್. ಸೊ ಆತರ ಸಾಕಷ್ಟು ಸಿನಿಮಾಗಳು, ಎಲ್ಲಾ ಹೊಸಬ್ರು ಸಿನಿಮಾನು ಅದೇ ತರ ಪ್ರಾಬ್ಲಮ್ಗಳು ಫೇಸ್ ಮಾಡುತ್ತೆ. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ನೋ ಆ ರಿಸ್ಕ್ ಫ್ಯಾಕ್ಟರ್ ರೆಡ್ಯೂಸ್ ಮಾಡಿದ್ರೆ ಎಷ್ಟು ನಾವು ಸೇವ್ ಮಾಡಬಹುದು ದುಡ್ಡನ್ನ ಥ್ರೂ ಥಿಯೇಟ್ರಿಕಲ್ ರಿಲೀಸ್, ಥ್ರೂ ಸ್ಯಾಟಲೈಟ್ ಅಂದ್ರೆ ಟಿವಿ ಚಾನಲ್, ಅಂಡ್ ಅಫ್ ಕೋರ್ಸ್ ಥ್ರೂ OTT ಪ್ಲಾಟ್ಫಾರ್ಮ್ಸ್. ಎಷ್ಟು ಬರ್ಬೋದು, ಮಿನಿಮಮ್ ಎಷ್ಟು ಗ್ಯಾರಂಟಿ ಮಾಡ್ಬೋದು, ಸೊ ಮಿನಿಮಮ್ ಎಷ್ಟು ರಿಸ್ಕ್ ತಗೊಳ್ಬೇಕಾಗುತ್ತೆ ಅಂತ ಎಲ್ಲ ಪ್ಲಾನ್ ಮಾಡಿದ್ಮೇಲೆ that's how you have to start. But before that you should maybe assist a film production house or a director to understand ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ, ಎಲ್ಲೆಲ್ಲಿ ಖರ್ಚು ಮಾಡಲ್ಲ, ಯಾವ್ದಕ್ಕೆ ಖರ್ಚು ಮಾಡ್ಬೇಕು, ಯಾವ್ದಕ್ಕೆ ಖರ್ಚು ಮಾಡಲ್ಲ, ಎಲ್ಲಿ ವೇಸ್ಟ್ ಖರ್ಚಾಗುತ್ತೆ, ಎಲ್ಲಿ ಖರ್ಚು ಮಾಡಬಾರ್ದು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ಥಿಂಕ್ you should ಸುಮ್ಮನೆ ಹೋಗಿ you should intern someone or assist someone, work in a production house for a film or two, then get experience and then do it. That's what I would suggest. Okay, so I have one more question. Okay. Actually ಬೀರ್ಬಲ್ ಇದ್ರಲ್ಲಿ ನೀವು ನಾನ್ ನೋಡಿದ ಪ್ರಕಾರ ಅಟ್ ಲೀಸ್ಟ್ ಅಬ್ಸರ್ವ್ ಮಾಡಿದ ಪ್ರಕಾರ ಎರಡ್ ಟೈಪ್ ಆಫ್ ಲೈಟಿಂಗ್ ಇತ್ತು. ಒನ್ ವಾಸ್ ಬ್ಲೂ ಟಿಂಟ್ ಅಂಡ್ there was yellow tint. So what was the thought behind those lighting and color grading, etc.? See, color grading was done in US. It was the first film which was done in US. It was done by a colorist called Walter Cavatoy anta. So ಎರಡೇ ಇಂಡಿಯನ್ ಫಿಲ್ಮ್ಸ್ ಮಾಡಿರೋದು, ಒಂದು ಬೀರ್ಬಲ್, ಇನ್ನೊಂದು ಸಾಹೋ. ಎರಡೇ ಇಂಡಿಯನ್ ಸಿನಿಮಾ ಕಲರ್ ಗ್ರೇಡಿಂಗ್ ಮಾಡಿರೋದು. So basically we wanted to give it a cold look and a warm look. Cold look is whatever you say, call it as blue tint ಅಂತ ಏನ್ ಹೇಳ್ತೀರಾ. ರಾತ್ರಿ ಹೊತ್ತು ನಡಿಬೇಕಾದ್ರೆ ದಿ ಮೋರ್ ಕೋಲ್ಡರ್ ದಿ ಮೋರ್ ಇಂಟೆನ್ಸ್ ಆಗಿರುತ್ತೆ. ವಾರ್ಮ್ ಇದ್ದಾಗ ಇಟ್ ವಿಲ್ ನಾಟ್ ಬಿ ಸೋ ಇಂಟೆನ್ಸ್, ಬಟ್ ದೇರ್ ವಿಲ್ ಬಿ ಸ್ಲೈಟ್ ಆಫ್ ಒಂದು ನಡೀತಾ ಇದೆ, ವಿಷಯ ನಡೀತಾ ಇದೆ, ಇಟ್ ವಿಲ್ ನಾಟ್ ಬಿ ಟೂ ಕೋಲ್ಡ್. ಟು ಮೇಕ್ ಇಟ್ ಸ್ವಲ್ಪ ಸಫಕೇಶನ್ ಕಡಿಮೆ ಮಾಡೋದಕ್ಕೆ ವಿ ಗೋ ವಿತ್ ವಾರ್ಮ್ ಟಿಂಟ್. ಸೊ ಆಮೇಲೆ ಇನ್ನೊಂದಿದ್ ನೋಡಿದೆ, ನೀವು ಕೆಲವು ಶಾರ್ಟ್ಸ್ ಒಂಥರ ಕಾಲಿಂದ ತಗೊಳ್ತಾ ಇದ್ರೆ, ಕಾಲ್ದು ಒಂಥರ ಕ್ಲೋಸ್ ಅಪ್ ಇರುತ್ತೆ, ಎರಡು ಕಾಲ್ ಮಾತ್ರ ಕಾಣಿಸುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ರೀಸನ್ ಇತ್ತಾ ಆರ್ ಜಸ್ಟ್ ಟು ಕ್ರಿಯೇಟ್ ಸಸ್ಪೆನ್ಸ್ ಅದು ಮಾಡಿದ? ಇಲ್ಲ, ಎಲ್ಲದಕ್ಕೂ ಡೀಟೇಲಿಂಗ್ ಆರ್ ರೀಸನ್ ಇದ್ದೇ ಇರುತ್ತೆ. ಅಂದ್ರೆ ಸುಮ್ಮನೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಶಾರ್ಟ್ ಸಿಕ್ತಿರೋದಿಲ್ಲ. ದೆಲ್ ಬಿ ಏನಕ್ಕೆ ನೀವ್ ಯಾವ ಪರ್ಟಿಕ್ಯುಲರ್ ಶಾರ್ಟ್ ಹೇಳ್ತಿದ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆರ್ ಎಲ್ಸ್ ಐ ವುಡ್ ಹ್ಯಾವ್ ಬೇಸಿಕಲಿ ಅವ್ನ್ ಆಕ್ಚುಲಿ ಆ ಹುಡ್ಗಿನ್ ಮೀಟ್ ಮಾಡಕ್ ಹೋಟೆಲ್ ಒಳಗಡೆ ಬರ್ತಾನೆ ಅವ್ನ್ ವಿಷ್ಣು. ಸೊ ಅವಾಗ ಪೊಲೀಸ್ನವ್ರು ಬರ್ತಾರೆ ಅಂಡ್ ಇಂಟರ್ವೆಲ್ ಆಗೋಕ್ಕೂ ಮುಂಚೆ ಅವನ್ ಕಾಲ್ ಥ್ರೂ ಒಂದ್ ಶಾರ್ಟ್ ಇರುತ್ತೆ ಅಂಡ್ ಆ ಕಾಲ್ ಥ್ರೂ ಇಂದ ಒಂಥರ ಸ್ಪ್ಲಿಟ್ ಬರುತ್ತೆ, ಸ್ಪ್ಲಿಟ್ ಟ್ರಾನ್ಸಿಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೇಳ್ಬೇಕಾಯ್ತು, ಅಂದ್ರೆ ರೀಸನ್ ಏನಿರುತ್ತೆ? ಬೇಸಿಕ್ಲಿ ನಾವ್ ಯಾಕೆ ಕಾಲ್ ಶಾರ್ಟ್ ತೋರಿಸ್ತೀವಿ ಅಂದ್ರೆ, ಆ ಶೂಸ್ ನ ತೋರಿಸ್ತೀವಿ ಅಂದ್ರೆ to register again in the end part of the film. ಇವಾಗ ಯಾವ್ದೋ ಒಂದು ಆ ಡ್ರೋನ್ ತಗೊಳೋದಕ್ಕೆ ಅಂತ ಹೋಗ್ತಾರೆ, ಅವಾಗ ಬರೀ ಆ ಕಾಲ್ ಶಾಟ್ ತೋರಿಸ್ತೀವಿ. ಅದಾದ್ಮೇಲೆ ಪೊಲೀಸ್ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಕಾಲ್ ಶಾಟ್ ತೋರಿಸ್ತೀವಿ. ಟು ರಿಜಿಸ್ಟರ್ ದಟ್ ಇಟ್ಸ್ ದಿ ಸೇಮ್ ಪರ್ಸನ್ ಅನ್ನೋದಕ್ಕೆ ಮಾತ್ರ ಆ ಶೂ ಶಾಟ್ ತೋರಿಸಿರ್ತೀವಿ. ಸೊ ದಟ್ ಈಸ್ ದಿ ರೀಸನ್ ದಿ ಶಾಟ್ ವಾಸ್ ಕೆಪ್ಟ್. Thank you so much, sir. I would like to see more of yours. Yeah. Thank you, Apurva. Thank you so much. ರಮ್ಯಾ ಅವರೇ ಮಾತಾಡ್ತೀರಾ? Yes, I can. Yeah. Hi, Srinivas. ನಮಸ್ಕಾರ ರಮ್ಯಾ ಅವರೇ. Hello. Basically, ನಾನು photography and photojournalism student. Okay. So, ನಂದು ಕೆಲವು ಫ್ರೆಂಡ್ಸ್, ಅಂದ್ರೆ ನಂದು ನಾನ್ ಕನ್ನಡಿಗ ಫ್ರೆಂಡ್ಸ್ ಎಲ್ಲಾ ಲ್ಯಾಂಗ್ವೇಜ್ ಫಿಲ್ಮ್ಸ್ ಅನ್ನು ವಾಚ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಬಟ್ ನಾಟ್ ಕನ್ನಡ ಫಿಲ್ಮ್. ಸೊ ನನ್ ಪ್ರಕಾರ ಏನಂತ ಹೇಳಿದ್ರೆ, ವಿ ಹ್ಯಾವ್ ಅ ಗುಡ್ ಆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್. ನನ್ಗೇನಂತ ಹೇಳಿದ್ರೆ, ನಂಗೂ ಆ ಗ್ರೂಪ್ ಜೊತೆ ಜಾಯಿನ್ ಆಗಿ ನಂಗೂ ಒಳ್ಳೆ ಒಳ್ಳೆ ಕನ್ನಡ
ಫಿಲ್ಮ್ ಅಲ್ಲಿ ನಂದು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ಒಂದ್ ಆಸೆ. ಸೊ ನಾನಿಲ್ಲಿ ಜಾಯ್ನ್ ಆದ್ರೆ ನಂಗೆ ಇಲ್ಲಿಂದ ಏನಾದ್ರೂ ತಗೊಂಡು, ಯಾಕಂದ್ರೆ ನಾನು ಲಾಸ್ಟ್ ವೀಕ್ ನಿಮ್ದು ಬೀರ್ಬಲ್ ಮೂವಿ ನೋಡ್ದೆ ಅಂಡ್ ಇಟ್ಸ್ ನೈಸ್. ಆಕ್ಟರ್ಸ್ ಆಗ್ಲಿ ಅಥವಾ ನೀವು ಆ ಸ್ಟೋರಿಯನ್ನ ತಗೊಂಡು ಹೋಗಿರೋ ರೀತಿ ಆಗ್ಲಿ, ಇಟ್ಸ್ ರಿಯಲಿ ನೈಸ್ ಆಕ್ಚುಲಿ. ಸೊ ನಂಗೆ ಅನಿಸ್ತು, ಯಾ ಸೊ ನಂಗೆ ಅನಿಸ್ತು ನಾನು ಖಂಡಿತವಾಗ್ಲೂ ಇದು ಈ ಒಂದು ಕಾಲ್ನ ಅಟೆಂಡ್ ಮಾಡಿದ್ರೆ ಐ ಡೆಫಿನೆಟ್ಲಿ take back something anta ansi I joined here. Yeah, see basically what happens is ella cinema industry lu it's all about consistency. ಅಂದ್ರೆ ಅದೆಲ್ಲ ಕೆಲಸಲ್ಲೂ ಇರುತ್ತೆ. ಒಬ್ಬ ಕ್ರಿಕೆಟರ್ ಇಂದ ಹಿಡಿದು ಫಿಲ್ಮ್ ಆಕ್ಟರ್ ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. ಇವಾಗ ವಿರಾಟ್ ಕೊಹ್ಲಿ 10 ಮ್ಯಾಚ್ ಅಲ್ಲಿ 8 ಮ್ಯಾಚ್ ಅಲ್ಲಿ ಸೆಂಚುರಿ ಹಾಕ್ತಾರೆ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ನಂಬಿಕೆ ಇರುತ್ತಲ್ವಾ. 2 ಮ್ಯಾಚ್ ಅಲ್ಲಿ ಆಡ್ದಲೇ ಇರ್ಬೋದಿಲ್ಲ, ಇನ್ನು 8 ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಸಿನಿಮಾದಲ್ಲೂ ಕೂಡ ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. when consistency increases, I think a lot of people will trust you. ಇವಾಗ ಒಬ್ಬ ಡೈರೆಕ್ಟರ್ 2 ಸಿನಿಮಾ ಹಿಟ್ ಕೊಟ್ಟಿರ್ತಾರೆ, 3ನೇ ಸಿನಿಮಾ ಹಿಟ್ ಕೊಡ್ತಾರೆ ಅಂದ್ರೆ 100% 4ನೇ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಮೇಲೆ ನಾವು ಹೋಗ್ತೀವಿ. ಅಥವಾ ಒಬ್ಬ ಆಕ್ಟರ್ 2 ಸಿನಿಮಾ ಹಿಟ್ ಕೊಟ್ಟಿರ್ತಾರೆ, 3ನೇ ಸಿನಿಮಾ ಚೆನ್ನಾಗಿರುತ್ತೆ ಅಂತ ನಾವು ಹೋಗ್ತೀವಿ. ಸೊ ಆ 3ನೇ ಸಿನಿಮಾ ಚೆನ್ನಾಗಿದೆ 4ನೇ ಸಿನಿಮಾ ಹೋಗ್ತೀವಿ, 4ನೇ ಸಿನಿಮಾ ಚೆನ್ನಾಗಿದ್ದಾಗ 5ನೇ ಸಿನಿಮಾ ಹೋಗ್ತೀವಿ. ಸೊ ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. And maybe the non-Kannadigas, friends of yours, they might have felt the consistency is less. ಅದಕ್ಕೆ ಯಾವ ಸಿನಿಮಾ ನೋಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಚೆನ್ನಾಗಿಲ್ದಲೇ ಇರ್ಬೋದು, ಚೆನ್ನಾಗಿದೆ ಕೆಲವೊಂದು ಸಿನಿಮಾ ಚೆನ್ನಾಗಿದೆ, ಕೆಲವೊಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ಕೊಂಡಿರ್ತಾರೆ. But hopefully I think things are changing now in Kannada film industry, and a lot of new young filmmakers are entering into film industry, making good content. And of course it is they are challenging to other language films also. It's on par with other language films. For example, KGF, it was a pan-India film where they had a good budget and they could do a very good job. So Birbal kuda it has done pretty well because a lot of people from Tamil Nadu athwa Andhra Pradesh are talking about the film, and it's also considered as one of the best thrillers in South India. So hagagi it takes time. So lot of people are coming, so it will take some time to ಮಟ್ಟಕ್ಕೆ ಹೋಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆಗುತ್ತೆ 100% ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ನಂದು ಇನ್ನೊಂದು ಕ್ವೆಶ್ಚನ್ ಇತ್ತು. ಸೊ ಬೀರ್ಬಲ್ ಮೂವಿಯಲ್ಲಿ ನೀವು ಬರೀ ಆಕ್ಟರ್ ಅಷ್ಟೇ ಅಲ್ಲ, ಆಕ್ಟರ್ ಕೂಡ ಆಗಿದ್ದೀರಾ, ಡೈರೆಕ್ಟರ್ ಕೂಡ ಆಗಿದ್ದೀರಾ, ಸ್ಕ್ರೀನ್ ರೈಟಿಂಗ್ ಕೂಡ ನೀವೇ ಮಾಡಿದ್ದೀರಾ. ಸೊ ಅಂಡ್ ಈವನ್ ಎಲ್ಲಾ ಫೀಲ್ಡ್ ಅನ್ನ ನಾವು ನೋಡಿದ್ರೆ ಐ ಥಿಂಕ್ ದ ಮೂವಿ ಹ್ಯಾಸ್ ಕೇಮ್ ಔಟ್ ರಿಯಲಿ ವೆಲ್. ಅಷ್ಟನ್ನು ನೀವೇ ಮಾಡಿ ಅದನ್ನ ಆ ರೀತಿ ಒಂದ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಕೊಡಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ? ಇಟ್ಸ್ ಅ ಟೀಮ್ ವರ್ಕ್ ಅಷ್ಟೇ. ಎಲ್ಲ ನಾನೇ ಮಾಡಿ ಹೇಳಕ್ಕಾಗೋದಿಲ್ಲ. ಲಕಿಲಿ ಹ್ಯಾವ್ ಅ ಗುಡ್ ಟೀಮ್, ಗುಡ್ ಸಿನಿಮಾಟೋಗ್ರಾಫರ್, ಗುಡ್ ಮ್ಯೂಸಿಕ್ ಡೈರೆಕ್ಟರ್, ಗುಡ್ ಎಡಿಟರ್, and people who sit with me for screenplay have a good team who can write good screenplay for films, including Srinivasa Kalyana agirbodu, Birbal agirbodu. So again you need to have a very good team. ಅವ್ರ ಕೆಲಸ ಏನು ಅಂತ ಅವ್ರಿಗೆ ಗೊತ್ತಿತ್ತು ಅಂದ್ರೆ ನಿಮ್ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಎಲ್ಲಾ ಕೆಲಸ ನೀವೇ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ when it comes to music, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ 3 ವಿಷಯಗಳು ಏನಂದ್ರೆ cinematography, music and editing. 3 stages are really like 3 pillars of the film. So direction is the 4th pillar. So hangagi ee 3 pillars strong agirbeku andre you need to have people who are able to understand what you are thinking. ನೀವೇನ್ ಯೋಚನೆ ಮಾಡ್ತಾ ಇದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋಂಥವ್ರು ಬೇಕಾಗುತ್ತೆ. ಸೊ ಹಾಗಾಗಿ ಲಕಿಲಿ ಹ್ಯಾವ್ ಪೀಪಲ್ ಗುಡ್ ಅಟ್ ಎಕ್ಸಿಕ್ಯೂಟ್. ಈವನ್ ಫಾರ್ ಓಲ್ಡ್ ಮಾಂಕ್ ಕೂಡ ಸೇಮ್ ಟೀಮ್ ಇಸ್ ದೇರ್, ಸೇಮ್ cinematographer, same music director. So ಹಾಗಾಗಿ even when we were writing the script, we had the same dialogue writer or screenwriters for Old Monk. So ಹಾಗಾಗಿ it's all about teamwork. ಯಾವುದೇ ಸಿನಿಮಾ ಆಗ್ಲಿ ಒಬ್ಬರೇ ಎಲ್ಲಾನು ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಸಿನಿಮಾ ಆಗ್ಲಿ ಯಾರೇ ಆಗ್ಲಿ ಅಗೇನ್ ಯಾಕಂದ್ರೆ ಅಣ್ಣವ್ರ ಸಿನಿಮಾ ಅಷ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ಬಿಕಾಸ್ we had a good team. ಉಜಯ್ ಶಂಕರ್ ಆಗಿರ್ಬೋದು, ವರ್ಧಣ್ಣ ಆಗಿರ್ಬೋದು, ಆತರ ತುಂಬಾ ಒಂದು ಅದ್ಭುತವಾದ ಟೀಮ್ ಇದ್ದಾಗ you will be able to select good stories, you'll be able to adapt good stories. ಸೊ ಅದೊಂದು ಒಳ್ಳೆ ಕಥೆ ಆಗುತ್ತೆ, ಒಳ್ಳೆ ಜೊತೆಲಿ ಒಳ್ಳೆ ಟೆಕ್ನಿಷಿಯನ್ಸ್ ಇರ್ಬೇಕು. That's what I believe.
ಶ್ರೀನಿವಾಸ್, ನನ್ ಕಡೆಯಿಂದ ಒಂದು ಕ್ವಶನ್ ಇತ್ತು. ಹೌ ಡು ಯು ಮೆಜರ್ ಅ ಗುಡ್ ಸ್ಕ್ರೀನ್ ಪ್ಲೇ? ಯಾಕಂದ್ರೆ ನಾನ್ ನೋಡಿದ್ರ ಪ್ರಕಾರ, ವಾಟ್ ನನ್ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ, ಸ್ಕ್ರೀನ್ ಪ್ಲೇ ಒಂದು ಚೆನ್ನಾಗಿದೆ ಆರ್ ಇಟ್ಸ್ ಅ ಗುಡ್ ಸ್ಕ್ರೀನ್ ಪ್ಲೇ ಅಂದ್ರೆ you forget at some point that you are actually watching a movie. You get so involved. You are looking at what's going to happen next. So is one andre is understanding correct too? Is this understanding correct? Amel nim kadenda in tips barboda, like how do you measure a good screenplay that's going on screen? ಅಂದ್ರೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಹೇಳ್ತಾ ಇದ್ದೀರಾ? ಇವಾಗ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಇವಾಗ ನಾನು ಒಂದು ಸ್ಕ್ರೀನ್ ಪ್ಲೇ ಬರೀತೀನಿ. ಇಫ್ ಐ ಆಮ್ ನರೇಟಿಂಗ್ ಟು ಸಮ್ವನ್, if I'm able to hold his attention throughout while I'm narrating, then I consider it as a good screenplay. If not, it's not a good screenplay. It's as simple as. ಇವಾಗ ನೀವು ನನಗೊಂದು ಕಥೆ ಹೇಳ್ತಾ ಇದ್ದೀರಾ, if you're able to hold my attention, then your content is good. If you're not able to hold my attention, then your content is not good. It's as simple as that. ಅದಕ್ಕೇನು ಫಾರ್ಮುಲಾ ಅಂತ ಇಲ್ಲ, ಸ್ಕ್ರೀನ್ ಪ್ಲೇ ಅನ್ನೋದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಬಟ್ ದೇರ್ ಆರ್ ಬೇಸಿಕ್ ಥಿಂಗ್ಸ್ while writing a screenplay. ಗ್ರಾಫ್ ಅನ್ನೋದು ಇರುತ್ತೆ, ಎಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರಬೇಕು, ಎಲ್ಲಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಇರಬೇಕು, ಹೆಂಗ್ ಆಡಿಯನ್ಸ್ ಸರ್ಪ್ರೈಸ್ ಮಾಡಬೇಕು ಅನ್ನೋ ಒಂದು ಗ್ರಾಫ್ ಇರುತ್ತೆ. ಇಮೋಷನಲ್ ಕೋಶಂಟ್ ಎಲ್ಲಿ ತರಬೇಕು, ಎಲ್ಲಿ ತರಬಾರ್ದು ಅನ್ನೋದು ಆ ಗ್ರಾಫ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದ್ ಬಿಟ್ರೆ ಐ ಥಿಂಕ್ there is no particular formula for screenplay. It's simple. If you are able to hold the attention of the audience, it's a good screenplay. Perfect. Yakandre I always regarded Kahani as one of the very, like I always, when speaking to people, I give example of Kahani. Adar ಬಗ್ಗೆ ಹೇಳ್ತೀನಿ ನಾನು. The way the whole story diverges on the screen is simply great. Kahani. So I keep that as one of the good reference points. And also it's all about execution also. ನಾವು ಸ್ಕ್ರೀನ್ ಪ್ಲೇ ಅಥವಾ ಕಥೆ ಬರ್ದಾದ್ಮೇಲೆ ಇಟ್ಸ್ ಆಲ್ ಅಬೌಟ್ ಎಕ್ಸಿಕ್ಯೂಷನ್. ಹೌ ಎಂಗೇಜಿಂಗ್ ಯು ಶೂಟ್ ಇಟ್ ಅಂಡ್ ಹೌ ಎಂಗೇಜಿಂಗ್ ಯು ಕೀಪ್ ದಿ ಆಡಿಯನ್ಸ್ ಬೈ ಎಡಿಟಿಂಗ್ ದಿ ಫಿಲ್ಮ್. ಅಂಡ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಹೆಂಗ್ ಕಟ್ ಮಾಡ್ತೀವಿ, ಎಷ್ಟು ಫಾಸ್ಟ್ ಆಗಿ ಕಟ್ ಮಾಡ್ತೀವಿ, ಹೆಂಗೆ ಆಡಿಯನ್ಸ್ ತುಂಬಾ ಕ್ಯೂರಿಯಸ್ ಆಗಿ ಹಿಡಿದು ಕೂರಿಸ್ತೀವಿ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. It's just not writing a story. So a lot of departments are involved. And even the actors acting should be intense, so they should be able to hold you on screen. So there are a lot of things involved. Perfect. Thank you Shini. Welcome. Shini, one more question from my side. And yav time nim editing table mele you realize that what we were out to make on day 1 of the shoot or day 0 of the filmmaking, it has realized, like say 60% or 70% or 80% what we set out to make? See, number of days. Now shooting schedule plan ಮಾಡಿ ಒಂದು 45 days shooting schedule ಅಂತ ಮಾಡಿರ್ತೀನಿ. ಅದ್ರಲ್ಲಿ 20 ದಿನ ಮುಗಿತು, 50 days ಅಷ್ಟೇನೆ. It's simple. So I've covered so many number of scenes or not covered so many number of scenes. ಎಡಿಟಿಂಗ್ ಟೇಬಲ್ ಮೇಲೆ ಬಂದ್ಮೇಲೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಶೂಟ್ ಮಾಡಿದೀವೋ ಕರೆಕ್ಟ್ ಆಗಿ ಶೂಟ್ ಮಾಡಿಲ್ವೋ, ಓಕೆ ನಾವ್ ಅನ್ಕೊಂಡಂಗ್ ಬಂದಿದ್ಯೋ ಅನ್ಕೊಂಡಂಗ್ ಬಂದಿಲ್ವೋ, ಸೊ ಇವಾಗ ರಿಪೇರಿ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅಂತ ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್. ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ಯು ರೈಟ್ ಯುವರ್ ಶಾರ್ಟ್ಸ್, ಯು ಗೋ ರೆಕಿ, ಡೂ ರಿಹರ್ಸ್ ವಿತ್ ಆಕ್ಟರ್ಸ್, do everything, but still there will be something wrong or the output might be not actually what you have thought. You can again imagine ಮಾಡಿರ್ತೀವೋ ಎಲ್ಲಾ ಡೈರೆಕ್ಟರ್ they can achieve only 70 to 75%, not more than that. Correct. So ಎಷ್ಟು ಚೆನ್ನಾಗಿ ಅಚೀವ್ ಮಾಡ್ತೀವಿ, ಎಷ್ಟು ಬೆಸ್ಟ್ ಅಚೀವ್ ಮಾಡ್ತೀವಿ ಅನ್ನೋದ್ರಲ್ಲೇ ಇರೋದು. ಓಕೆ, ಇನ್ನೊಂದು ಸಣ್ಣ ಪ್ರಶ್ನೆ ಇತ್ತು ನನಗೆ ಡಿಸ್ಟ್ರಿಬ್ಯೂಷನ್ ಮೇಲೆ. ಸೊ ನೀವು ಹೌ ಈಸಿ ಇಟ್ ಈಸ್ ಟು ಡಿಸ್ಟ್ರಿಬ್ಯೂಷನ್, ಎಷ್ಟು ಈಸಿ, ಮತ್ತೆ ಸ್ಪೆಷಲಿ ವೆನ್ ಯು ಆರ್ ಬ್ರಿಂಗಿಂಗ್ ದ ಮೂವಿ ಔಟ್ ಆಫ್ ಕರ್ನಾಟಕ, ಇವಾಗ ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಕಂಟ್ರೀಸ್ ಅಲ್ಲಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಈಸ್ ದೇರ್ ಅ ಪ್ರಾಪರ್ ಚಾನಲ್ ಫಾರ್ ಯು ಟು ಡಿಸ್ಟ್ರಿಬ್ಯೂಟ್? ಫಾರ್ ಎಕ್ಸಾಂಪಲ್ ಇವಾಗ ಯುರೋಪ್ ಅಲ್ಲಿ ನಾವು ಇಲ್ಲಿ ಮೂವಿ ಸ್ಕ್ರೀನ್ ಮಾಡಿಸ್ಬೇಕಾದ್ರೆ ಯೂಶುವಲಿ ಸ್ಯಾಂಡಲ್ವುಡ್ ಟಾಕೀಸ್, ಸ್ಯಾಂಡಲ್ವುಡ್ ಸಿನಿಮಾ ಅಂತ ಒಂದ್ 2-3 ಗ್ರೂಪ್ಸ್ ಇದೆ, ಅದರಿಂದ ನಾವು ತರಿಸ್ತೀವಿ ಫ್ರಾನ್ಸ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿಸ್ಬೇಕಾದ್ರೆ. ಒಂದು ಯಾವ್ದಾದ್ರು ಪ್ರಾಪರ್ ಚಾನಲ್ ಇದೆನಾ, ಅಥವಾ ಪ್ರತಿ ಒಂದೊಂದು ಡಿಸ್ಟ್ರಿಬ್ಯೂಟರ್ಗೂ ನೀವೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತಾ?
ಪ್ರಾಪರ್ ಚಾನಲ್ ಅಂತ ಅನ್ನೋದಕ್ಕಿಂತ ಕರ್ನಾಟಕದ ಒಳಗಡೆ ಆದ್ರೆ there are few known distributors who have done a lot of distribution from long time, so you can give it to one of distributors and ಮಾಡಬಹುದು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಟೂ ಮೆನಿ ಫಿಲ್ಮ್ಸ್ ಇನ್ ಬ್ಯಾಂಗ್ಳೂರ್ ಅಲ್ಲಿ ಎಲ್ಲಾ ಭಾಷೆಗಳ ಸಿನಿಮಾಗಳು ರಿಲೀಸ್ ಆಗುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಕೂಡ ಕನ್ನಡ ಬಿಟ್ಟು ತೆಲುಗು ಮತ್ತು ತಮಿಳು ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ, ಹಿಂದಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನಮ್ಗೆ ವರ್ಷದಲ್ಲಿ 250 ಸಿನಿಮಾ ರಿಲೀಸ್ ಆಗ್ಬೋದು ಕನ್ನಡ ಸಿನಿಮಾ. ದಿ ಪ್ರಾಬ್ಲಮ್ ಇಸ್ ದಿ ಕಾಂಪಿಟೇಷನ್, ಅಂದ್ರೆ ಅವೈಲಬಿಲಿಟಿ ಆಫ್ ಥಿಯೇಟರ್ಸ್. ಇವನ್ ದೋ ನಿಮ್ ಸಿನಿಮಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದು ಸಿನಿಮಾ ಥಿಯೇಟರ್ ಬಂದ್ಮೇಲೆ ಗೊತ್ತಾಗುತ್ತೆ, ಒಂದ್ ವಾರ ಆದ್ಮೇಲೆ ಗೊತ್ತಾಗುತ್ತೆ ಅಥವಾ 3 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಸ್ಟಾರ್ ಸಿನಿಮಾಗಳಿಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಫ್ಯಾನ್ ಬೇಸ್. ಅವರು ಸಿನಿಮಾ ರಿಲೀಸ್ ಮಾಡಿದ ತಕ್ಷಣ ತುಂಬಾ ದೊಡ್ಡ ಕಲೆಕ್ಷನ್ ಆಗುತ್ತೆ ಅಂಡ್ ಜನ ಬರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ಟಾಪ್ 5 ಸ್ಟಾರ್ಸ್, ಆಲ್ ಅದರ್ ಆಕ್ಟರ್ಸ್ ಅಥವಾ ಹೊಸಬರಿಗೆ ತುಂಬಾ ಪ್ರಾಬ್ಲಮ್ ಅದು. ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಬರೋಷ್ಟೊತ್ತಿಗೆ ಎಲ್ಲ ಥಿಯೇಟರ್ಸ್ ಇಂದ ತೆಗೆದಾಕ್ಬಿಟ್ಟಿರ್ತಾರೆ, ಯಾಕಂದ್ರೆ ಕಲೆಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ that's pretty hard and harsh also. So people have to find out a way wherein they should focus more on marketing. ಯಾಕಂದ್ರೆ ಮುಂಚೆ ಹೆಂಗಿತ್ತು ಅಂದ್ರೆ ಸಿನಿಮಾ ಮಾಡೋದ್ ಕಷ್ಟ ಆಯ್ತು, ಇವಾಗ ಸಿನಿಮಾ ಮಾಡೋದ್ ತುಂಬಾ ಈಸಿ, ಬಟ್ ರಿಲೀಸ್ ಮಾಡೋದ್ ತುಂಬಾ ಕಷ್ಟ. ಸೊ ಏನ್ ಮಾಡ್ತಾರೆ, ಸಿನಿಮಾ ಮುಗ್ಸಾಗಿರುತ್ತೆ, ಮುಗ್ಸಾದ್ಮೇಲೆ ಅಯ್ಯೋ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಾಸಿಲ್ವಲ್ಲ, ಓಕೆ ರಿಲೀಸ್ ಮಾಡೋಣ ನೋಡೋಣ ಏನಾಗುತ್ತೋ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ರಿಲೀಸ್ ಮಾಡ್ತಾರೆ. ಸೊ ಐ ಥಿಂಕ್ ದೇ ಶುಡ್ ಹ್ಯಾವ್ ಅ ಪ್ರಾಪರ್ ಪ್ಲಾನಿಂಗ್. ಇವಾಗ ನಾನು ಒಂದು ಫಿಲ್ಮ್ ಬಜೆಟ್ ಒಂದು 2 ಕೋಟಿ ಇದೆ ಅಂದ್ರೆ ನನ್ನ ಮಾರ್ಕೆಟಿಂಗ್ ಬಜೆಟ್ ಅಟ್ಲೀಸ್ಟ್ ಐ ಶುಡ್ ಹ್ಯಾವ್ ಸಮ್ ಅರೌಂಡ್ 75 lakhs to 1 crore, so that I should be able to reach out to the audience. ಜನಕ್ಕೆ ಗೊತ್ತೇ ಆಗಿಲ್ಲ ನನ್ನ ಸಿನಿಮಾ ಮಾಡಿ ಬರ್ತಾ ಇದೆ ಅಂದ್ರೆ ನನ್ನ ಸಿನಿಮಾ ಮಾಡಿನೂ ವೇಸ್ಟ್. ಸೊ ಹಾಗಾಗಿ you need to spend a lot of money on marketing, even including KGF ಕೂಡ ತುಂಬಾ ಖರ್ಚು ಮಾಡಿದ್ರು ಮಾರ್ಕೆಟಿಂಗ್ ಮೇಲೆ. though it had hype, it had a big star, it had all known names, ಆತರ ತುಂಬಾ ದೊಡ್ಡ ಡೈರೆಕ್ಟರ್ ಎಲ್ಲಾರು ಇದ್ರು, they spent a huge money on marketing because it was a pan India film and it was getting released in other languages also. So ತುಂಬಾ ಖರ್ಚು ಮಾಡಿದ್ರು ಮಾರ್ಕೆಟಿಂಗ್ ಮೇಲೆ. ಅಂಡ್ ಆಲ್ಸೋ ದಟ್ಸ್ ದ ರೀಸನ್ ಆ ಹೈಪ್ ಅನ್ನೋದು ಹಂಗ್ ಜನರೇಟ್ ಆಯ್ತು KGF ಗೆ. ಅಂಡ್ ಅಫ್ ಕೋರ್ಸ್ ಇವನ್ ಫಾರ್ ಅವನೇ ಶ್ರೀಮನ್ನಾರಾಯಣ ಆಲ್ಸೋ ತುಂಬಾ ಖರ್ಚು ಮಾಡಿದ್ರು ಮಾರ್ಕೆಟಿಂಗ್ ಮೇಲೆ. ಸೊ ಹಂಗಾಗಿ ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಸಿನಿಮಾ ಇದೆ, ಸೊ ತುಂಬಾ ಚೆನ್ನಾಗಿದೆ ಅಂತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜನರೇಟ್ ಆಯ್ತು, ಹೈಪ್ ಅನ್ನೋದು ಕ್ರಿಯೇಟ್ ಆಯ್ತು. ಸೊ ಟು ಕ್ರಿಯೇಟ್ ಹೈಪ್ ಯು ನೀಡ್ ಟು ಸ್ಪೆಂಡ್ ಮನಿ ಆನ್ ಮಾರ್ಕೆಟಿಂಗ್, ಸೊ ದಟ್ ಜನರಿಗೆ ಗೊತ್ತಾಗ್ಬೇಕಲ್ಲ ಸಿನಿಮಾ ಬರ್ತಾ ಇದೆ, ಹೋಗಿ ನೋಡ್ಬೇಕು. ಹೊಸ ಇದು ಆಕ್ಟರ್ಸ್ ಆಗ್ಲಿ ಇಲ್ಲ ಹೊಸ ವೆಂಚರ್ಸ್ಗೆ ಸಿನಿಮಾಗಳು ಥಿಯೇಟರ್ಗಳು ಸಿಗೋದು ಕಷ್ಟ ಅಂತ ಹೇಳಿದ್ರಲ್ಲ, ವಿಚ್ ಇಸ್ ರಿಯಾಲಿಟಿ. ಈಸ್ ದೇರ್ ನೋ ಅದರ್ ಸ್ಟ್ರಾಟಜಿ ಟು ಲಾಂಚ್ ಇಟ್ ಇನ್ ಎ ಸ್ಟ್ಯಾಗರ್ಡ್ ಮ್ಯಾನರ್? ಅಂದ್ರೆ ಕಡಿಮೆ ಥಿಯೇಟರ್ಗಳಲ್ಲಿ ಫಸ್ಟ್ ಲಾಂಚ್ ಮಾಡಿ, ಇಫ್ ವರ್ಡ್ ಆಫ್ ಮೌತ್ ಅಂಡ್ ರಿವ್ಯೂಸ್ ಇಸ್ ವಾಟ್ ವರ್ಕ್ಸ್, ದೆನ್ ಪ್ಲಾನ್ ಫಾರ್ ಅಪ್ಕಮಿಂಗ್ ವೀಕ್ಸ್ ಫಾರ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಥಿಯೇಟರ್ಸ್. ಆತರ ಹೊಸ ಸ್ಟ್ರಾಟಜಿಗಳು ಆಲ್ರೆಡಿ ಇದೆಯಾ? ಅಂದ್ರೆ ದಿಸ್ ಇಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ನೌ. ಅಂದ್ರೆ ಲೈಕ್ ಅ ಗುಡ್ ಡಿಸ್ಟ್ರಿಬ್ಯೂಟರ್ಸ್ ಆಲ್ವೇಸ್ ಟೆಲ್ಸ್, ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ 10 ಥಿಯೇಟರ್ ಹಾಕದ್ ನಾವು 3 ಥಿಯೇಟರ್ ರಿಲೀಸ್ ಮಾಡಲ್ಲ. ಫಸ್ಟ್ ವೀಕ್ 10 ಥಿಯೇಟರ್ ಹಾಕಿ ಸಿನಿಮಾ ಚೆನ್ನಾಗ್ ಆಯ್ತು, ವರ್ಡ್ ಆಫ್ ಮೌತ್ ಚೆನ್ನಾಗಿ ಹೋಗ್ತದೆ ಅಂದ್ರೆ ದೆನ್ ಸೆಕೆಂಡ್ ವೀಕ್ ವಿಲ್ ಇನ್ಕ್ರೀಸ್ ಇಟ್ ಟು 100 ಥಿಯೇಟರ್ಸ್ ಡೈರೆಕ್ಟ್ಲಿ. 1:10. That's what Lucia did, that's what U-Turn did, that's what ಒಂದು ಮೊಟ್ಟೆ ಕಥೆ did, and that's what ಅದರ ಹೊಸಬ್ರದ್ದು ಆಪರೇಷನ್ ಅಲ್ಮೇಲಮ್ಮ, ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆ, ಇದೆಲ್ಲಾ ಸಿನಿಮಾಗಳನ್ನು ಫಸ್ಟ್ ವೀಕ್ ತುಂಬಾ ಕಡಿಮೆ ಥಿಯೇಟರ್ಸ್ ಅಲ್ಲಿ ಹಾಕಿ ಸೆಕೆಂಡ್ ವೀಕ್ ಟಪ್ ಅಂತ ದೊಡ್ಡ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲಿ ಹಾಕ್ತಿದ್ರು ಬಿಕಾಸ್ ಆಫ್ ಗುಡ್ ವರ್ಡ್ ಆಫ್ ಮೌತ್ ಆರ್ ರಿವ್ಯೂಸ್. ಸೊ ದಟ್ಸ್ ವಾಟ್ ಇಟ್ಸ್ ಹ್ಯಾಪನಿಂಗ್. ಬಟ್ ಕೆಲವೊಬ್ರಿಗೆ ಏನ್ ಮಾಡ್ತಾರೆ, ಇದು ಏನು ಗೊತ್ತಿರೋದಿಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್, ಇಲ್ಲ 100 ಥಿಯೇಟರ್ ಹಾಕ್ಬೋಣ ಸರ್ ಅಂತಾರೆ, ಅವ್ರಿಗೆ ಬಾಡಿಗೆ ಬೇಕು. ಸೊ ದೇರ್ ಆರ್ ಚಾನ್ಸಸ್ ಆಫ್ ಪೀಪಲ್ ಬೀಯಿಂಗ್ ಚೀಟೆಡ್ ಆಲ್ಸೋ. ಸೊ ಬಟ್ ಯು ನೀಡ್ ಟು ನೋ things about like this before getting into film industry. ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್ ಅಲ್ವಾ? ಒಂದೇ ಸಲ ತುಂಬಾ ಥಿಯೇಟರ್ಗೆ ಹೋಗಿ ರಿಸ್ಕ್ ತಗೊಳ್ಳೋದು ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದ್ರೆ ಯು ನೀಡ್ ಟು ಪೇ ಥಿಯೇಟರ್ ರೆಂಟ್ ಆಸ್ ವೆಲ್ ಆಸ್ UFO ಕ್ಯೂಬ್ ಅನ್ನೋದಿರುತ್ತೆ, ಅಂದ್ರೆ ವಿಚ್ ಬೇಸಿಕಲಿ ಪ್ರೊಜೆಕ್ಷನ್ ಚಾರ್ಜಸ್. ಸೊ 100 ಹಾಕ್ಬೇಕು ಅಂದ್ರೆ ಸೊ ಇಟ್ಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಸೊ 100 ಥಿಯೇಟರ್ ಬಾಡಿಗೆ, 100 ಥಿಯೇಟರ್ UFO ಕ್ಯೂಬ್ ಚಾರ್ಜಸ್, so publicity charges, a lot of expensive things. Okay.
ಸರ್ ಎಲ್ಲರೂ ಸೈಲೆಂಟ್ ಆಗಿರೋದ್ರಿಂದ ನಾನೇ ಕ್ವಶನ್ ಕೇಳ್ತೀನಿ. ವಾಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್? ಯು ಹ್ಯಾವ್ ಅ ಅಮೇಸಿಂಗ್ ಸ್ಕ್ರಿಪ್ಟ್, ಯು ಹ್ಯಾವ್ ಗುಡ್ ಆಕ್ಟರ್ಸ್, ಓಕೆ, ನಾಟ್ ಮೇ ಬಿ ಸ್ಟಾರ್ಸ್, ಯು ಹ್ಯಾವ್ ಗುಡ್ ಆಕ್ಟರ್ಸ್, ಯು ಹ್ಯಾವ್ a good storyline. Everything is there, but still there are some movies which have gone down. So what is the biggest challenge to make a good content to becoming a hit? See, ಆತರ ಏನು ಫಾರ್ಮುಲಾ ಅನ್ನೋದೇನಿಲ್ಲ, ಟೈಮ್ ಚೆನ್ನಾಗಿರ್ಬೇಕಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೈಮ್ ಚೆನ್ನಾಗಿರ್ಬೇಕು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನೀವು ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಮಾಡಿರ್ತೀರಾ, ಓಕೆ, ಶೂಟಿಂಗ್ ಹೋಗ್ಬೇಕಾಗಿರುತ್ತೆ, ಶೂಟಿಂಗ್ ಹೋದ ದಿನ ಮಳೆ ಬಂದ್ಬಿಡುತ್ತೆ, ಅದ್ ನಿಮ್ ಕೈಲಿ ಇರೋದಿಲ್ಲ. ಓಕೆ, ನೀವೆಲ್ಲ ಪ್ಲಾನ್ ಮಾಡಿರ್ತೀರಾ, ಮಳೆ ಬಂದಿರುತ್ತೆ, ಓಕೆ, ಇದೆಲ್ಲ ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ, ಎಲ್ಲ ಅದ್ಭುತವಾಗಿ ಎಡಿಟ್ ಆಯ್ತು, ಇನ್ನೇನ್ ರಿಲೀಸ್ ಹತ್ರ ಬಂತು, ಕರೋನಾ ವೈರಸ್ ಬಂದ್ಬಿಟ್ಟು ಲಾಕ್ಡೌನ್. ಸರ್, ಕರೋನಾ ಒನ್ಸ್ ಇನ್ ಲೈಫ್ ಟೈಮ್ ಅನ್ಕೊಳ್ಳೋಣ, ಓಕೆ, ಮತ್ತೆ ಬಂದ್ರೆ ನಾವು ಕಷ್ಟ. ಈ ತರ ಸುಮಾರು ಸಲ ಅಲ್ಲ, ಟೈಮ್ ನಿಜವಾಗ್ಲೂ ಚೆನ್ನಾಗಿತ್ತು ಅಂದ್ರೆ ಅದ್ ಬೇರೆ ತರ ಆಗುತ್ತೆ. ಅಂದ್ರೆ ಅದನ್ನ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಅನ್ನೋ ಸಿಚುವೇಶನ್ ಬರ್ಬೋದು. ನೀವ್ ಹೇಳಕ್ಕಾಗಲ್ಲ, ಇವಾಗ ನೆಕ್ಸ್ಟ್ ವೀಕ್ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ, ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಸಿನಿಮಾ ಯಾವ್ದೋ ರಿಲೀಸ್ ಮಾಡ್ಬೋದು. ಸೊ ಅಲ್ಲಿವರೆಗೂ ಡೇಟ್ ಅನೌನ್ಸ್ ಮಾಡಿರಲ್ಲ, ಸಡನ್ ಆಗಿ ಒಂದ್ ಡೇಟ್ ಅನೌನ್ಸ್ ಮಾಡ್ತಾರೆ, ಇಲ್ಲ ನೆಕ್ಸ್ಟ್ ವೀಕ್ ನಾವು ಬರ್ತೀವಿ ಅಂದ್ಬಿಟ್ಟು. ಸೊ ಅದು ನಿಮ್ ಕೈಯಲ್ಲಿ ಇರೋದಿಲ್ಲ. ಬೇಸಿಕ್ಲಿ ದೋಸ್ ಥಿಂಗ್ಸ್ ಅಂದ್ರೆ ರಿಲೀಸ್ ಫ್ಯಾಕ್ಟರ್ ಅನ್ನೋದು ನಿಮ್ ಕೈಲಿ ಇರೋದಿಲ್ಲ. ಒಂದೇ ಒಂದು ಫ್ಯಾಕ್ಟರ್, ಇಟ್ ಆಕ್ಚುಲಿ ಡಿಪೆಂಡ್ಸ್ ಆನ್ ಲಕ್. ದೋ ಯು ಪ್ಲಾನ್ ಇಟ್ ವೆರಿ ಕೇರ್ಫುಲಿ. ಇವಾಗ ನಾವ್ ಹೆಂಗ್ ಪ್ಲಾನ್ ಮಾಡಿರ್ತೀವಿ ಅಂದ್ರೆ, ಈ ತಿಂಗಳು ಯಾವ ಸಿನಿಮಾನು ಇರೋದಿಲ್ಲ, ಇಂತ ಟೈಮ್ ನೋಡ್ಕೊಂಡು ನಾವು ರಿಲೀಸ್ ಮಾಡೋಣ, ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ. ಸೊ ಯಾವ್ದು ಸಿನಿಮಾಗಳಿರಲ್ಲ, ಪೀಪಲ್ ವಿಲ್ ಫೋಕಸ್ ಓನ್ಲಿ ಆನ್ ದಿಸ್ ಸಿನಿಮಾ ಅಂತ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನಿಮ್ ಏರಿಯಾದಲ್ಲಿ ಒಂದು 2 ಹೋಟ್ಲ್ ಇದೆ ಅಂದ್ರೆ, ಇಲ್ಲ 1 ಹೋಟ್ಲ್ ಇದೆ ಅಂದ್ರೆ ನೀವು ಅದೇ ಹೋಟ್ಲಿಗೆ ಹೋಗ್ತೀರಾ. 10 ಹೋಟ್ಲ್ ಇದೆ ಅಂದ್ರೆ ನೀವು 10 ಹೋಟ್ಲಿಗೂ ಹೋಗಕ್ ಇಷ್ಟ ಪಡ್ತೀರಾ, ಒಂದೊಂದ್ ದಿನ ಒಂದೊಂದ್ ಹೋಟ್ಲ್ ಟ್ರೈ ಮಾಡೋಣ ಅಂತ. ಒಂದೇ ಹೋಟ್ಲ್ ಇತ್ತು ಅಂದ್ರೆ ಓನ್ಲಿ. ಸೊ ಹಂಗಾಗಿ ಸಿನಿಮಾನು ಹಂಗೆ ಇರ್ಬೇಕು. 10 ಸಿನಿಮಾ ಇದ್ದಾಗ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್, ಬಟ್ ಒಂದೇ ಆಪ್ಷನ್ ಒಳ್ಳೆ ಸಿನಿಮಾ ಇದ್ದಾಗ ಯು ಆಕ್ಚುಲಿ ಗೋ ಟು ದಟ್ ಓನ್ಲಿ ಒನ್ ಫಿಲ್ಮ್ ಬಿಕಾಸ್ ದ ರಿವ್ಯೂಸ್ ಆರ್ ಗುಡ್. ಸೊ ಆ ಒಂದು ಟೈಮ್ ಫ್ರೇಮ್ ಸಿಗ್ಬೇಕು, ಆ ಒಂದು ಗ್ಯಾಪ್ ಸಿಗ್ಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್. ತುಂಬಾ ಪೇಷನ್ಸ್ ಬೇಕು ಆ ರಿಲೀಸ್, ಆ ಒಂದು ಗ್ಯಾಪ್ ಸಿಗೋದಕ್ಕೆ. ಸೊ ಲಕ್ ಚೆನ್ನಾಗಿರ್ಬೇಕು, ಆ ಟೈಮಲ್ಲಿ ಬೇರೆ ಯಾವ್ದು ಸಿನಿಮಾ ಬರ್ಬಾರ್ದು. But have you I mean, do you agree that the trend of social media or word of mouth review advertisement, ರಂಗಿತರಂಗ ಮೂವಿ ಆದ್ಮೇಲೆ ಒಂಥರ it's shifted like anything? I mean, people ask for screens if the movie is good once the movie is good. Yeah, true, because that's the only way out. ಇವಾಗ ಜನ ಹೆಂಗ್ ಗೊತ್ತಾ, ಪೇಪರ್ ಅಲ್ಲಿ ರಿವ್ಯೂ ಏನ್ ಬರುತ್ತೋ ಅದೆಲ್ಲ ನೋಡೋದಿಲ್ಲ, ಜನ ಏನ್ ಹೇಳ್ತಾರೋ ಅದೇ ಹೇಳೋದು. ಇವಾಗ ಪೇಪರ್ ರಿವ್ಯೂ 3.5 ಸ್ಟಾರ್ಸ್ 4 ಸ್ಟಾರ್ಸ್ ಕೊಟ್ಟಿರ್ಬೋದು, ಬಟ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಫ್ರೆಂಡ್ ಮಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗೋಷ್ಟು ಪ್ರಾಬಬ್ಲಿ ಬೇರೆ ಯಾವ್ದ್ರಲ್ಲಿ ಆಗಲ್ಲ ಅನ್ಸುತ್ತೆ. ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಫ್ರೆಂಡ್ ಮಗ ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿದ್ರೆ ಮಾತ್ರ ನಾನು ಹೋಗ್ತೀನಿ. ಪೇಪರ್ ರಿವ್ಯೂ 2 ಸ್ಟಾರ್ಸ್ ಕೊಟ್ಟಿದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ಸೊ ಪೀಪಲ್ ನೋ ಆಕ್ಚುಲಿ ಇಟ್ಸ್ ಆಲ್ ಔಟ್. ಯು ಕಾಂಟ್ ಹೈಡ್ ಇಟ್ ಎನಿಮೋರ್. ಮುಂಚೆ ಆದ್ರೆ ಈ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಇರ್ತಾ ಇರ್ಲಿಲ್ಲ, ತುಂಬಾ ಕಷ್ಟ ಆಗೋದು. ಬಟ್ ಯು ಕಾಂಟ್ ಹೈಡ್ ಇಟ್ ಎನಿಮೋರ್. ಇಫ್ ದಿ ಕಂಟೆಂಟ್ ಇಸ್ ಗುಡ್, ಐ ಥಿಂಕ್ ಇಟ್ ವಿಲ್ ರನ್. ಐ ಥಿಂಕ್ ಅದಕ್ಕೆ ಯಾವ್ದು ತೊಂದರೆ ಆಗಬಾರ್ದು. ಇದು ಮೂವಿ ರಿಲೀಸ್ ಮಾಡೋ ಟೈಮ್ ನಲ್ಲಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡ್ತಾರ. ವಾಸ್ ಇಟ್ ಡೆಲಿಬರೇಟ್ ಜಸ್ಟ್ ಅಟ್ರಾಕ್ಟ್ ದ ಪೀಪಲ್ ಟು ದ ಮೂವಿ, ಆರ್ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್? Sometimes it will deliberate, sometimes it will happen. ಅದು depends on the person who does it. ಸರ್, ನಂದೊಂದು ಕ್ವಶನ್ ಇದೆ. ಸರ್ ಆನಂದ್, ಫಸ್ಟ್ ಎಲ್ಲ ಮೊದ್ಲೆಲ್ಲ ಓಕೆ, ಏನದು ಕನ್ನಡ ಇಂಡಸ್ಟ್ರಿಲೇ ಮಾರ್ಕೆಟ್ ಇಲ್ಲ, ಕನ್ನಡ ಇಂಡಸ್ಟ್ರಿನಲ್ಲಿ ಮಾರ್ಕೆಟ್ ಇಲ್ಲ ನಮ್ಗೆ, ಸೊ ಆಡಿಯನ್ಸ್ ಇಲ್ಲ, ಅದಕ್ಕೆ ನಾವು ಎಕ್ಸ್ಪ್ಯಾಂಡ್ ಆಗಕ್ಕಾಗ್ತಿಲ್ಲ ಅಂತ. ಇವಾಗ ಬರ್ತಿರೋ ಫಿಲಮ್ಸ್ ಗಳೆಲ್ಲ ನೋಡಿದ್ರೆ ಕಂಟೆಂಟ್ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಓನ್ಲಿ ಪ್ಯಾನ್ ಇಂಡಿಯಾ ಅಂದ್ರೆ ನಾನು ಬೇರೆ ಭಾಷೆ ಮಾಡಿ ನಾನು ತುಂಬಾ ಸ್ಟಾರ್ ಅನ್ನು ಇಟ್ಕೊಂಡಿದ್ರೆ ನನಗೆ ಬೇರೆ ಇದ್ರಲ್ಲೆಲ್ಲ ಚಾನ್ಸಸ್ ಇರುತ್ತೆ. ಇವಾಗ ಲವ್ ಮಾಕ್ಟೈಲ್ ಆಗಿರ್ಬೋದು ಅಥವಾ ಲೋ ಬಜೆಟ್ ಫಿಲಮ್ಸ್ ಹೊಸಬ್ರದೆಲ್ಲ ಬಂದ್ರೆ ಕರ್ನಾಟಕದಲ್ಲಿ ಕನ್ನಡ ಫಿಲಂ ನೋಡ್ಬೇಕು ಅಂದ್ರೆ ನಮಗ್ ಕಷ್ಟ ಆಗಿದೆ. ಇವಾಗ ಬೇರೆ ಭಾಷೆ ಚಿತ್ರಗಳನ್ನ ಎಷ್ಟು ಈಸಿಯಾಗಿ ನನ್ಗೆ ಆಕ್ಸೆಸ್ ಸಿಗುತ್ತೆ. ನಾನೊಂದು PVR ಹೋದ್ರೆ ಮೋರ್ ದೆನ್ ಕನ್ನಡ ಫಿಲಮ್ಸ್ ನಾನು ಅಲ್ಲಿ ನನಗೆ ಸ್ಕ್ರೀನ್ಸ್ ಅಲ್ಲಿ ನನಗೆ ಕಾಣಿಸೋದು ಇಂಗ್ಲಿಷ್ ಆಗ್ಲಿ, ಹಿಂದಿ ಅಥವಾ ತೆಲುಗು, ತಮಿಳ್ ಎಲ್ಲ. ಓಕೆ, ಒಪ್ಕೊಳ್ತೀವಿ, ಅದನ್ನೆಲ್ಲ ನಾವು ನೋಡೋದಕ್ಕೆ ಇಷ್ಟ ಪಡ್ತೀವಿ ಅಂತಿಲ್ಲ. ಬಟ್ ಅಷ್ಟೇ ಈಕ್ವಲಿ ಕನ್ನಡ ಚಿತ್ರಗಳಿಗೆ ಸ್ಕ್ರೀನಿಂಗ್ ಕೊಡ್ತಿಲ್ಲ ಅನ್ನೋದಕ್ಕೆ KFI ಆಗ್ಲಿ
ಇಂಡಸ್ಟ್ರಿ ಅವರಾಗ್ಲಿ ಗವರ್ಮೆಂಟ್ ಮೇಲೆ ಏನಾದ್ರು ಪ್ರೆಷರ್ ಹಾಕೋದು, ಆರ್ ದೇ ಡೂಯಿಂಗ್ ಸಮಥಿಂಗ್? ಓಕೆ, ಇಲ್ಲ ಬಿಡು ನಮ್ ಚಿತ್ರ ಅಲ್ಲ, ಬಂದಾಗ ನೋಡ್ಕೋಣ ನಮ್ ಮುಂದಕ್ಕೆ ಅಂತ ಸುಮ್ನೆ ಇದಾರ, ಏನಕ್ಕೆ ಅಂತ? ಏನಾಗುತ್ತೆ ಅಂದ್ರೆ ನಾವು ಆಕ್ಚುಲ್ ಆಗಿ ಪ್ರಾಬ್ಲಮ್ ಇಲ್ಲ. ಟು ಬಿ ವೆರಿ ಫ್ರಾಂಕ್, ಸ್ಕ್ರೀನ್ ಸಿಗಲ್ಲ ಅನ್ನೋ ಪ್ರಾಬ್ಲಮ್ ಇಸ್ ಅ ಮಿತ್. ಯಾಕೆ ಅಂತ ಹೇಳ್ತೀನಿ. ಇವಾಗ PVR ಆಗ್ಬೋದು, ಐನಾಕ್ಸ್ ಆಗ್ಬೋದು, ಸಿನಿಪೋಲಿಸ್ ಆಗ್ಬೋದು, ಇವ್ರು ಹೆಂಗೆ ಅಂದ್ರೆ ಇವಾಗ KGF 20 ಸ್ಕ್ರೀನ್ ಕೊಡ್ತಾರೆ, ಅದೇ ಹೊಸ ಸಿನಿಮಾಗೆ 20 ಸ್ಕ್ರೀನ್ ಕೊಡೋದಿಲ್ಲ. ಬಿಕಾಸ್ ಫಾರ್ ದೆಮ್ ಇಟ್ಸ್ ಬಿಸ್ನೆಸ್, ಇಟ್ಸ್ ಪ್ಯೂರ್ ಬಿಸ್ನೆಸ್. ನಾನು ಯಾವ ಸಿನಿಮಾ ಬಿಸ್ನೆಸ್ ಮಾಡೋ ಯಾವ ಸಿನಿಮಾ ಬೇಕಾದ್ರೂ ಎಷ್ಟು ಸ್ಕ್ರೀನ್ ಬೇಕಾದ್ರೂ ಕೊಡ್ತೀನಿ. ಅವನಿಗೆ ಈಸ್ ನಾಟ್ ವರಿಡ್ ಅಬೌಟ್ ಕನ್ನಡ ಲ್ಯಾಂಗ್ವೇಜ್ ಬ್ಯಾರಿಯರ್. ಅವನಿಗಿಲ್ಲ ಕನ್ನಡ ಕಡಿಮೆ ಕೊಡ್ಬೇಕು, ಹಿಂದಿ ಜಾಸ್ತಿ ಕೊಡ್ಬೇಕು, ಇಂಗ್ಲಿಷ್ ಜಾಸ್ತಿ ಕೊಡ್ಬೇಕು, ತಮಿಳು ಜಾಸ್ತಿ ಕೊಡ್ಬೇಕು ಅನ್ನೋ ಬ್ಯಾರಿಯರ್ ಇಲ್ಲ. ಅವನಿಗೇನು ಅಂದ್ರೆ ಯಾವ ಸಿನಿಮಾ ಚೆನ್ನಾಗಿ ಓಡ್ಸೋದೋ ಅದಕ್ಕೆ ಜಾಸ್ತಿ ಸ್ಕ್ರೀನ್ ಕೊಟ್ಕೊಂಡು ಹೋಗ್ತಿರ್ತಾನೆ. ಇವಾಗ KGF, ಹೆಬ್ಬುಲಿ, ಅವನೇ ಶ್ರೀಮನ್ನಾರಾಯಣ ಇದಕ್ಕೆಲ್ಲ 20 ಸ್ಕ್ರೀನ್ ಕೊಟ್ಟಿದ್ದಾರೆ. 20 ಶೋಸ್, 20 ಶೋಸ್ ಇನ್ ಅ ಡೇ. ಸೊ ದರ್ಶನ್ ಸಿನಿಮಾಕ್ಕ ಏನೋ ಕುರುಕ್ಷೇತ್ರ ಆಗ್ಬೋದು, ಅಥವಾ ಆಮೇಲೆ ಅಪ್ಪು ಸರ್ ಸಿನಿಮಾ, ತುಂಬಾ ಎಲ್ಲ ಸ್ಟಾರ್ ಸಿನಿಮಾಗಳಿಗೂ ತುಂಬಾ ಸ್ಕ್ರೀನ್ಸ್ ಕೊಡ್ತಾರೆ. But when it comes to newcomers films, what happens is there are no audience for newcomers film on the first day. ಅವ್ರಿಗೇನು ಅಂದ್ರೆ ವೀಕೆಂಡ್ ಎಲ್ಲಾ ಸಿನಿಮಾನು ಹೌಸ್ಫುಲ್ ಆಗುತ್ತೆ. ವೀಕ್ ಡೇ ಯಾವ ಸಿನಿಮಾ ಕಲೆಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ದೇ ವಿಲ್ ಗಿವ್ ಎಕ್ಸ್ಟ್ರಾ ಸ್ಕ್ರೀನ್ಸ್ ಇನ್ ಅ ಮಲ್ಟಿಪ್ಲೆಕ್ಸ್. ಸೊ ಹಾಗಾಗಿ ಇವಾಗ ನನಗೆ ಏನು ಅಂದ್ರೆ ವೀಕ್ ಟೈಮ್ ಫುಲ್ ಹೌಸ್ ಆಗ್ಬಿಡ್ತು, ನೆಕ್ಸ್ಟ್ ವೀಕ್ ತೆಗೆದಾಕ್ಬಿಡ್ತು ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಏನು ಅಂದ್ರೆ ವೀಕೆಂಡ್ ಎಲ್ಲಾ ಸಿನಿಮಾನು ಫುಲ್ ಆಗುತ್ತೆ. ಅವ್ರಿಗೆ ವೀಕೆಂಡ್ ಮ್ಯಾಟ್ರೇ ಅಲ್ಲ. ಅಂದ್ರೆ ಯಾವ್ದೋ ಒಂದು ಡಬ್ಬ ತಮಿಳ್ ಸಿನಿಮಾ ಅಥವಾ ಡಬ್ಬ ಹಿಂದಿ ಸಿನಿಮಾ ಕೂಡ ಹೌಸ್ಫುಲ್ ಆಗುತ್ತೆ. ಬಟ್ ವೀಕ್ ಡೇ ಯಾವ ಸಿನಿಮಾ ಹೌಸ್ಫುಲ್ ಆಗುತ್ತೆ ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಈ ದಿನಗಳು ಯಾವ ಸಿನಿಮಾಗಳು ಹೌಸ್ಫುಲ್ ಅಲ್ಲ. ಅಟ್ಲೀಸ್ಟ್ 80%, 60% ಇದ್ರೂ ಎಕ್ಸ್ಟ್ರಾ ಸ್ಕ್ರೀನ್ ಕೊಡ್ತಾರೆ ನೆಕ್ಸ್ಟ್ ವೀಕೆಂಡ್ಗೆ. ಸೊ ದಟ್ ಈಸ್ ಹೌ ಮಲ್ಟಿಪ್ಲೆಕ್ಸಸ್ ವರ್ಕ್. ಅಂಡ್ ಅವ್ರಿಗೇನು ಅಂದ್ರೆ ಟಿಕೆಟ್ ಗಿಂತ ಫುಡ್ ಅಂಡ್ ಬೆವರೇಜಸ್ ಎಲ್ಲಿ ಜಾಸ್ತಿ ಇನ್ಕಮ್ ಇದೆ ಅಂತ ಕೂಡ ನೋಡ್ತಾರೆ. ಬಿಕಾಸ್ ಕಾಲೇಜ್ ಹುಡುಗರು ಜಾಸ್ತಿ ಬಂದ್ರೆ there will be no income in F&B. When family people come, there will be more income in F&B. So family audience ಯಾವ ಸಿನಿಮಾಗೆ ಬರ್ತಾ ಇದಾರೆ ಅನ್ನೋದು ಕೂಡ ನೋಡ್ತಾರೆ. So keeping all those factors in mind, they give the screens and they don't give the screens. But simple thing, ಚೆನ್ನಾಗಿ ಓಡ್ತಿರೋ ಸಿನಿಮಾ ತೆಗ್ದಾಕಿರೋದು ಇತಿಹಾಸದಲ್ಲೇ ಇಲ್ಲ. ಸರ್, ಅಶ್ವಥ್ ಮಾತಾಡ್ತಾ ಇರೋದು. ನಾನು ಬೇರೆ ಯಾವ್ದು ಯೂಟ್ಯೂಬ್ ವಿಡಿಯೋಸ್ ಆಗ್ಲಿ ಇಂಟರ್ವ್ಯೂಸ್ ಆಗ್ಲಿ ಏನ್ ನೋಡ್ತೀನಿ ಅಂದ್ರೆ there is often or rather there was always a big pay parity between what was paid to the actors versus what was paid to the people who were writing scripts and stories. So ಇದನ್ನ ನಾನು mainly from ಹಿಂದಿ film industry reference ನಿಂದ ನೋಡ್ತಾ ಇದ್ದೀನಿ. ಇದೇ ಸೇಮ್ ಇಶ್ಯೂಸ್ ಇದು ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಲ್ಲೂ ಇದೆನಾ? in here, how is it over here? Are we suffering from the same thing or is it better over here? ತುಂಬಾ ಇದೆ. Okay. ಅಂದ್ರೆ Bollywood is far better than KFI in terms of what they pay for story writers or screenwriters. Telugu industry is the best place where, because they pay very good money for writers. ದೇವ್ರ ತರ ನೋಡ್ತಾರೆ ಅಲ್ಲಿ ತೆಲುಗು ಇಂಡಸ್ಟ್ರಿ. ಬಟ್ ಇಲ್ಲಿ ಅಂದ್ರೆ ಸ್ಟಾರ್ಸ್ ಗೆ ಒತ್ತು ಕೊಡೋಷ್ಟು ಕಥೆಗೂ ಒತ್ತು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸೊ ಐ ಥಿಂಕ್ ಪ್ರೊಡ್ಯೂಸರ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಕಂಟೆಂಟ್ ಇಸ್ ದಿ ಕಿಂಗ್. ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಿ ಬರುತ್ತೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಏನೇ ಮಾಡಿದ್ರು ಚೆನ್ನಾಗಿರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಇವಾಗ after all the OTT platforms, when people are watching world level content, and if you're not able to deliver that level content, adu tumba ontra correct. Because nande personal example, I think madhyadalli in between till I was from the age of, say, I was 16 to somewhere I was 20 or 23, number of Kannada movies nodiddu, I watched very less Kannada movies for some reason. And when I look back now and see yav ಒಳ್ಳೆ bittidini cinema nodilla andre, there are very few. Okay, so but now when I see the number of Kannada movies nan ಎಷ್ಟು ನೋಡ್ತೀನಿ, it is growing up exponentially, because I'm seeing that it's continuously the content quality is increasing. It may not be a hit as well, it may not have done great at box office as well, but it's just improved.
ಸಿ ಏನಾಗ್ಬೇಕು ಅಂದ್ರೆ ಒಂದು ಇಂಡಸ್ಟ್ರಿ ಯಾವಾಗ ಬೆಳೆಯುತ್ತೆ ಅಂದ್ರೆ ಒಂದು ಸಿನಿಮಾ ಬೇರೆ ಭಾಷೆಗೆ ರೀಮೇಕ್ ಆಗಿ ಆ ಭಾಷೆಲಿ ಕೂಡ ಹಿಟ್ ಆಗ್ಬೇಕು. ದಟ್ ಇಸ್ ಅನ್ ಇಂಡಸ್ಟ್ರಿ ವಿಲ್ ಗ್ರೋ. ಬರೀ ರೀಮೇಕ್ ಆದ್ರೆ ದೊಡ್ಡ ಮಾತು ಅಲ್ವೇ ಅಲ್ಲ. ಅದು ರೀಮೇಕ್ ಆಗಿ ಬೇರೆ ಭಾಷೆಲಿ ಕೂಡ ಹಿಟ್ ಆಗ್ಬೇಕು. ಇವಾಗ ಸಿ ಗಜ್ನಿ ಹಿಂದಿಲ್ ಗಜ್ನಿ ಮಾಡಿದ್ರು, ಇಟ್ ಬಿಕಮ್ ಅ ಬ್ಲಾಕ್ ಬಸ್ಟರ್. ಪೋಖ್ರಿನ ವಾಂಟೆಡ್ ಮಾಡಿದ್ರು, ಇಟ್ ಬಿಕಮ್ ಅ ಬ್ಲಾಕ್ ಬಸ್ಟರ್. ಆಮೇಲೆ ಏನು ಆತರ ಇವಾಗ ರೌಡಿ ರಾಥೋರ್ ಮಾಡಿದ್ರು ವಿಕ್ರಮಾರ್ಕುಡಿಯಿಂದ, ಅದ್ ಬಿಕಮ್ ಅ ಬ್ಲಾಕ್ ಬಸ್ಟರ್. ಸೊ ಆತರ ಸಾಕಷ್ಟು ತಮಿಳು ತೆಲುಗು ಸಿನಿಮಾಗಳಿಂದ ಹಿಂದಿಗೆ ರೀಮೇಕ್ ಆಗ್ತಾ ಇದೆ, ಅದು ಬ್ಲಾಕ್ ಬಸ್ಟರ್ ಆಗ್ತಾ ಇದೆ ಆ ಭಾಷೆಗಳಲ್ಲಿ. ಅಥವಾ ಹಿಂದಿಯಿಂದ ಮಲಯಾಳಮಿಂದ ದೃಶ್ಯಂ ಮಾಡಿದ್ರು, ಎಲ್ಲಾ ಭಾಷೆನೂ ಹಿಟ್ ಆಯ್ತು. ಬಟ್ ಕನ್ನಡದಿಂದ ಬೇರೆ ಭಾಷೆಗೆ ರೀಮೇಕ್ ಆಗಿ ಹಿಟ್ ಆಗಿರೋದು ಇಟ್ಸ್ ಬಿನ್ ಏಜಸ್. ನನಗೆ ಗೊತ್ತಿರೋಂಗೆ ಲಾಸ್ಟ್ ವಾಸ್ ಆಪ್ತ ಮಿತ್ರ, ಅದೇ ಲಾಸ್ಟ್ ಸಿನಿಮಾ. Correct. I think Apta Mitra, and I think before that, what I remember, the Nagara How was made into Zahirila Insan. Though it was not a blockbuster, it still worked. It had a star. But Apta Mitra was one film where it was remade into Hindi, Tamil, and Telugu, and all three languages was huge hit. So ಆತರ ಅದಾದ್ಮೇಲೆ ಬೇರೆ ಯಾವ ಸಿನಿಮಾನು ರೀಮೇಕ್ ಆಗ ಹಿಟ್ ಆಗಿಲ್ಲ. ಸೊ ಅಂದ್ರೆ ಯು ಆರ್ ಗಿವಿಂಗ್ ಯೂನಿವರ್ಸಲ್ ಕಾಂಟೆಂಟ್ ಅಂತ ಅರ್ಥ. When you're giving universal content, people will turn back with your industry. And ಯಾವ industry ಇದು which is producing so much good content, which are being made into other languages. This happened during ಅಣ್ಣೋರ್ ಇರ್ಬೇಕಾದ್ರೆ ಇದು ಸುಮಾರು ಸಿನಿಮಾಗಳು ಅಣ್ಣೋರ್ ಸಿನಿಮಾಗಳ ತಮಿಳಿಗೆ ಅಥವಾ ತೆಲುಗು ರೀಮೇಕ್ ಮಾಡ್ತಾರೆ. ಬಟ್ ಇವಾಗ ತುಂಬಾ ಕಡಿಮೆ ಆಗಿದೆ. Hopefully, I think. Yes, I think we are on the breaking point atra ideve. I think in next couple of years I see that, because Avnesh Riman Narayana agli or Katha Sangam agli, the recent movies that have come in there, we had never seen Kannada movies with that kind of concept and that kind of storytelling. Correct. ಸರ್, ನಿಮ್ದು ಇದು ಫಿಲ್ಮ್ಸ್ ಅಲ್ಲಿ ನಾನು ಮೇಜರ್ಲಿ ನಾನು ಯಾವಾಗ್ಲೂ ಫಿಲ್ಮ್ ನೋಡಿದಾಗ ಕ್ಯಾರೆಕ್ಟರೈಸೇಷನ್ ಬಗ್ಗೆ ತುಂಬಾ ಜಾಸ್ತಿ ನಾನು ಅಬ್ಸರ್ವ್ ಮಾಡ್ತೇನೆ. ಅಂಡ್ ನನ್ಗೆ ಅದ್ ತುಂಬಾ ಇಷ್ಟ. ಲೈಕ್ ಒಂದ್ ಕ್ಯಾರೆಕ್ಟರ್ ಹೇಗ್ ಡೆವಲಪ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಅದ್ರ ಎಂಡಿಂಗ್ ಹೇಗೆ ಅಂತ ಎಲ್ಲ. ಸೊ ಇದ್ರಲ್ಲಿ ಬೀರ್ಬಲ್ ಇದ್ರಲ್ಲಿ ಅವಳು ಹುಡುಗಿ ಕ್ಯಾರೆಕ್ಟರ್ ಫಸ್ಟ್ ಅವಳು ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಇವನ್ ಫೋನ್ ನಂಬರ್ಸ್ ನ್ಯಾರೋ ಡೌನ್ ಮಾಡೋ ತನಕನೂ ಅವಳು ಫುಲ್ ಅವನ ಜೊತೆಗೆ ಇರ್ತಾಳೆ. ಅಂಡ್ ದೆನ್ ಆಲ್ ಆಫ್ ಸಡನ್ ಅಪೋಸ್ ಮಾಡ್ಬಿಟ್ಟು ಇಲ್ಲ ನನ್ ಕಷ್ಟ ಸುಖ ನೋಡ್ಕೊಂಡ್ರೆ ನಂಗೆ ಸಾಕು ಅನ್ನೋ ತರ ಇದ್ ಮಾಡ್ತಾಳೆ. ಸೊ ಹೌ ಡು ಯು ಪ್ಲಾನ್ ದಿಸ್ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಆಗಿರ್ಲಿ ಅಥವಾ ಯಾವಾಗ ತಿರುಗ್ ಬಿಡೋದು, ಅದೆಲ್ಲ ಹೇಗ್ ಪ್ಲಾನ್ ಮಾಡ್ತೀರಾ? ಅದೇ ಸ್ಟೋರಿ ಗ್ರಾಫ್ ಅನ್ನೋದಿರುತ್ತೆ. ವೆನ್ ವಿ ರೈಟ್ ದಟ್ ಸ್ಟೋರಿ ಗ್ರಾಫ್, ಯಾವ ಪಾತ್ರ ಎಷ್ಟು ಗ್ರೇ ಎಲಿಮೆಂಟ್ ಇರುತ್ತೆ, ಎಷ್ಟು ಗ್ರೇ ಎಲಿಮೆಂಟ್ ಇರೋದಿಲ್ಲ ಆ ಪಾತ್ರದಲ್ಲಿ ಅಂತ ನೋಡ್ಕೊಂಡು ಹೋಗ್ತೀವಿ. ಅಂಡ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಡಿಪೆಂಡ್ಸ್ ಆನ್ ದಿ ಗ್ರಾಫ್. ಎಲ್ಲಿ ಸರ್ಪ್ರೈಸಿಂಗ್ ಎಲಿಮೆಂಟ್, ಎಸ್ಪೆಷಲಿ ಇನ್ ಥ್ರಿಲ್ಲರ್ಸ್, ಯು ನೀಡ್ ಟು ಎಂಗೇಜಿಂಗ್ ಆಗಿ ಇಡಕ್ಕೋಸ್ಕರ ಯು ಕೀಪ್ ಬ್ರಿಂಗಿಂಗ್ ದೋಸ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಟ್ ಲೀಸ್ಟ್ ಎವ್ರಿ 10 minutes ಇನ್ ದ ಫಿಲ್ಮ್. ಸೊ ನಾವು ಥ್ರಿಲ್ಲರ್ ಮಾಡ್ಬೇಕಾದ್ರೆ ಫಾರ್ ಮೀ ದಿ ಬೇಸಿಕ್ ಐಡಿಯಾ ಇಸ್ your starting, your middle and the end has to be extremely good, which maybe common audience guess kuda madak hakbardu anno ಒಂದು ಯೋಚನೆನ ಇಟ್ಕೊಂಡು I'll be writing the opening, the middle and the end. Especially the climax has to be very very strong for a thriller or a suspense film. ಅಂದ್ರೆ ಇಲ್ಲಿವರೆಗೂ ನೋಡಿರೋದು ಇದಲ್ಲ, ಅಯ್ಯೋ ಹಿಂಗಾಯ್ತಾ, ಹಿಂಗ ಅನ್ನೋ ಒಂದು ಸರ್ಪ್ರೈಸ್ ಎಲಿಮೆಂಟ್ ತರ್ಬೋದು. ಸೊ ದಟ್ ಈಸ್ ವಾಟ್ ಐ ಕೀಪ್ ಇನ್ ಮೈಂಡ್ ವೈಲ್ ರೈಟಿಂಗ್ ಥ್ರಿಲ್ಲರ್ಸ್. ಫಾರ್ ಎಕ್ಸಾಂಪಲ್ ದೃಶ್ಯಂ ಆಗ್ಬೋದು ಅಥವಾ ಕಹಾನಿ ಆಗ್ಬೋದು. ಇದೆಲ್ಲಾ ಸಿನಿಮಾಗಳು ಹಿಂಗ ಇದಲ್ವಾ ಅಂತ ಒಂದು ಆ ಮನಸ್ಥಿತಿನ ತಗೊಂಡ್ಬರುತ್ತೆ. ಸೊ ವೆನ್ ಐ ವಾಸ್ ರೈಟಿಂಗ್ ಬೀರ್ಬಲ್, ಸೊ ಇವನ್ ಐ ಹ್ಯಾಡ್ ಸಿಮಿಲರ್ ಐಡಿಯಾ. ಸೊ ದಟ್ಸ್ ವೈ ದಟ್ ಇಂಟೆನ್ಸ್ ಟ್ವಿಸ್ಟ್ ಅನ್ನೋದಿರುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ. ಇಲ್ಲಿವರೆಗೂ ಬಂದಿದ್ದು ಹಂಗಲ್ವಾ ಹಿಂಗ ಅನ್ನೋ ಒಂದು ಇಂಟೆನ್ಸ್ ಟ್ವಿಸ್ಟ್ ಇರುತ್ತೆ. ಸೊ ಆ ಟ್ವಿಸ್ಟ್ ಗಳು ಕೊಡ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗಿಂತ ಕಡಿಮೆ ಟ್ವಿಸ್ಟ್ ಇರಬೇಕು ಮಿಕ್ಕಿ ಟ್ವಿಸ್ಟ್ ಗಳು. ಬಟ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಗಿಂತ ಜಾಸ್ತಿ ಸರ್ಪ್ರೈಸ್ ಆಗ್ಬಾರ್ದು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಟ್ವಿಸ್ಟ್ ಗಳನ್ನ ಡ್ರಾಫ್ಟ್ ಮಾಡ್ಕೊಂಡು ಹೋಗ್ತೀವಿ. ದಟ್ಸ್ ಹೌ ವಿ ರೈಟ್ ದಿ ಫಿಲ್ಮ್, ಲೈಕ್ ದಿ ಸ್ಕ್ರೀನ್ ಪ್ಲೇ ಆಫ್ ಫಿಲ್ಮ್. Okay, thank you. Filmmaking by a question in this film. Hello.
ಆಕ್ಚುಲಿ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ, ಲಾರ್ಡ್ ಎನ್ ಜಿ ಶ್ರೀನಿವಾಸ್. ಅದರಲ್ಲಿ ನೀವು ರೀಸೆಂಟ್ ಆಗಿ ಐ ಥಿಂಕ್ ಬೀರ್ಬಲ್ದು ಒಂದು ಸ್ಕ್ರೀನ್ ಶಾಟ್, ಐ ಮೀನ್ ಎಡಿಟಿಂಗ್ ಫೋಟೋಸ್ ಶೇರ್ ಮಾಡಿದ್ದೀರಾ. ಅದು ಸಾಫ್ಟ್ವೇರ್, ಐ ಮೀನ್ ಕಲರಿಂಗ್ ಸಾಫ್ಟ್ವೇರ್ ರಿಸಾಲ್ವ್ ಯೂಸ್ ಮಾಡಿರುತ್ತಾನೆ ನೀವು ಅದಕ್ಕೆ? ಹೌದು. ಓಕೆ, ಅದ್ರ ಬಗ್ಗೆ ಒಂದು ಡೌಟ್. ಆಕ್ಚುಲಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಸೇರಿ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ತೀವಿ, 2-3 ಮಾಡಿದೀವಿ. ಅಂಡ್ ಯೂಶಲಿ ನಾನು ಶಾರ್ಟ್ಸ್ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಒಂದು ಸೀಕ್ವೆನ್ಸ್ ಮಾಡ್ತೀನಿ. ನನ್ನ ಫ್ರೆಂಡು ಅವ್ನು ಕಲರ್ ಕರೆಕ್ಷನ್ ಮಾಡ್ತಾನೆ. ಅಂಡ್ ಐ ಆಮ್ ವೆರಿ ಕಂಫರ್ಟಬಲ್ ಯೂಸಿಂಗ್ ಪ್ರೀಮಿಯರ್ ಪ್ರೋ. ಬಟ್ ನನ್ನ ಫ್ರೆಂಡ್ ರಿಸಾಲ್ವ್ ಯೂಸ್ ಮಾಡಕ್ ಇಷ್ಟ. ಐ ಮೀನ್ ಟು ಲರ್ನ್ ಅಂಡ್ ಇಟ್ ಹ್ಯಾಸ್ ಮೋರ್ ಆಪ್ಷನ್ ಅನ್ಬಿಟ್ಟೆ. ಸೊ ನಾನೀಗ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಒರಿಜಿನಲ್ ರಾ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡೋದು ಬೆಸ್ಟ್, ಅಥವಾ ಲೈಕ್ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಅದನ್ನ ಇದೆಯಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂದ್ರೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಮಾಡ್ತಾ ಇದಾರೆ ಕೆಲಸ ಸಾಫ್ಟ್ವೇರ್ ಅಲ್ಲಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇವಾಗ ಕ್ಯಾಮ್ರಾ ಅರೌಂಡ್ ದಿ ವರ್ಲ್ಡ್ ಇಸ್ ಸೇಮ್ ಕ್ಯಾಮ್ರಾ ವಿಚ್ ಇಸ್ ಯೂಸ್ಡ್ ಫಾರ್ ಫಿಲ್ಮ್ಸ್. ಹಾಲಿವುಡ್ ಸಿನಿಮಾಗೂ ಅದೇ ಕ್ಯಾಮ್ರಾ ಯೂಸ್ ಮಾಡ್ತೀವಿ ನಾವು, ಕನ್ನಡ ಸಿನಿಮಾಗೂ ಅದೇ ಕ್ಯಾಮ್ರಾ ಯೂಸ್ ಮಾಡ್ತೀವಿ. But like all you say that Hollywood films have more quality than Kannada films ಅಥವಾ Indian films ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ, so it's always a cinematographer who walks behind the camera, who takes care of that camera. ಅಂದ್ರೆ ಅವ್ರ ಒಂದು ಲೈಟಿಂಗ್ ಪ್ಯಾಟರ್ನ್ ಬೇರೆ ಇರುತ್ತೆ, ನಮ್ ಲೈಟಿಂಗ್ ಪ್ಯಾಟರ್ನ್ ಬೇರೆ ಇರುತ್ತೆ, ಅವರ DI ಕಲರ್ ಗ್ರೇಡಿಂಗ್ ಪ್ಯಾಟರ್ನ್ ಬೇರೆ ಇರುತ್ತೆ, ನಮ್ ಕಲರ್ ಗ್ರೇಡಿಂಗ್ ಪ್ಯಾಟರ್ನ್ ಬೇರೆ ಇರುತ್ತೆ. So it's always the person who sits behind the software who is important. ಅಂದ್ರೆ ಇವಾಗ ಎಡಿಟಿಂಗ್ ಮಾಡ್ಬೇಕಾದ್ರೆ ಪ್ರೀಮಿಯರ್ ಪ್ರೋ ಆದ್ರೂ ಎಡಿಟ್ ಮಾಡಿ ಅಥವಾ ಆವಿಡ್ ಅಲ್ಲಿ ಎಡಿಟ್ ಮಾಡಿ, FCP ಎಡಿಟ್ ಮಾಡಿ, ಡಸಂಟ್ ಮ್ಯಾಟರ್. ಯಾಕಂದ್ರೆ ಎಲ್ಲರೂ ಕಟ್ ಮಾಡೋದು ಒಂದೇ ತರ. ಬಟ್ ಯಾರು ಕಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಿ ಎಡಿಟರ್ ಈಸ್ ವೆರಿ ಇಂಪಾರ್ಟೆಂಟ್, ದಿ ಕಲರಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸಾಫ್ಟ್ವೇರ್, ಇದೇ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅದೇ ಸಾಫ್ಟ್ವೇರ್ ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು. ಬಟ್ ಮೈ ಕ್ವಶನ್ ವಾಸ್ ಲೈಕ್, ನನ್ನ ಫ್ರೆಂಡ್ ಹೇಳ್ತಾನೆ, ಐ ಮೀನ್ ರಿಸಾಲ್ವ್ ಅಲ್ಲಿ ಅಷ್ಟೊಂದು ಎಡಿಟಿಂಗ್ ಆಗಲ್ಲ, ಪ್ರೀಮಿಯರ್ ಪ್ರೋ ಲೈಕ್ ಯು ಹ್ಯಾವ್ ಮೋರ್ ಆಪ್ಷನ್ಸ್ ಟು ಎಡಿಟ್ ಅಂಡ್ ಚಾಪ್ ಕ್ಲೀನ್ಲಿ ಸೀಕ್ವೆನ್ಸ್. Resolve is only a coloring software. It's not an editing software generally. So that's why you have options in Premiere and Avid than on Resolve. When it comes to export ಮಾಡಬೇಕಾದ್ರೆ ನೀವು ಕಲರಿಂಗ್ ಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೇಳ್ತಿದ್ದೀರಾ ಅಥವಾ ಸಿನಿಮಾ ಫೈನಲ್ ಔಟ್ಪುಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ? ಕಲರಿಂಗ್ ಗೆ ಲೈಕ್ ವಿತೌಟ್ ಲೂಸಿಂಗ್ ಕ್ವಾಲಿಟಿ. So generally what happens is when we do for films, we export in DPX format. So DPX format will be a lossless format. DPX format na tagondu andre ನಾವು ಎಡಿಟ್ ಮಾಡಬೇಕಾದ್ರೆ first of all we will be editing on the compressed version of the full raw footage. Or raw footage to ella details itkondu adadmele we will send it to DaVinci Resolve, which will actually connect ಮಾಡ್ಕೊಡುತ್ತೆ ಒರಿಜಿನಲ್ ಫುಟೇಜ್ ಜೊತೆ. ದೆನ್ ಸ್ಟಾರ್ಟ್ ಕಲರ್ ಗ್ರೇಡಿಂಗ್ ಇಟ್. ನಾವು ಒರಿಜಿನಲ್ ಫುಟೇಜ್ ನ ಕಲರ್ ಅಂದ್ರೆ ಎಡಿಟ್ ಮಾಡ್ಬಿಟ್ಟು ನಾವು DaVinci Resolve ಹಾಕಲ್ಲ ಜನರಲಿ ವೆನ್ ವಿ ಆರ್ ವರ್ಕಿಂಗ್ ಫಾರ್ ಫಿಲ್ಮ್ಸ್. ಸೊ ಆಫ್ಲೈನ್ ಫುಟೇಜ್ ಅಂತ ಕ್ರಿಯೇಟ್ ಮಾಡ್ತೀವಿ. ಆಫ್ಲೈನ್ ಫುಟೇಜ್ ನ ಇಟ್ಕೊಂಡು ನಾವು ಎಡಿಟ್ ಮಾಡ್ತೀವಿ. ಎಡಿಟ್ ಮಾಡಿದ್ಮೇಲೆ then offline footage to Premiere ಅಲ್ಲಿ ಎಡಿಟ್ ಮಾಡಿರ್ತಿರೋ, Avid ಅಲ್ಲಿ ಎಡಿಟ್ ಮಾಡಿರ್ತಿರೋ, ಸೊ ಅದ್ರದ್ದು ಒಂದು ಕಟ್ ಲಿಸ್ಟ್ ಸಿಗುತ್ತೆ. ಆ ಕಟ್ ಲಿಸ್ಟ್ ನ ಮ್ಯಾಚ್ ಮಾಡಿದ್ರೆ DaVinci it will connect to the original footage. Then you actually grade to the original footage. Okay, thanks for the information. ತುಂಬಾ ಬೇಕಾಗಿತ್ತು. ವೆಲ್ಕಮ್. ಓಲ್ಡ್ ಮಾಂಕ್ ನಿಮ್ ನೆಕ್ಸ್ಟ್ ಸಿನಿಮಾ ಅಂತ ಅಂದ್ರೆ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಮೇ ಬಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದಾ? ಯಾ, ಓಕೆ. ಓಲ್ಡ್ ಮಾಂಕ್ ಅಂದ್ರೆ ಬೀರ್ಬಲ್ ಟು ಸಾಕಷ್ಟು ಜನ ಕೇಳ್ತಾರೆ ಯಾವಾಗ ಬೀರ್ಬಲ್ ಟು ಅಂತ. ಇಟ್ಸ್ ಆಫ್ಟರ್ ಓಲ್ಡ್ ಮಾಂಕ್. ಓಲ್ಡ್ ಮಾಂಕ್ ಇಸ್ ರಾಮ್ ಕಾಮ್. ಏನಕ್ಕೆ ಓಲ್ಡ್ ಮಾಂಕ್ ಅಂದ್ರೆ ಎಣ್ಣೆ ಏನ್ ಕುಡಿಯೋದ್ರ ಬಗ್ಗೆ ಸಿನಿಮಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ. ಯಾಕೆ ಓಲ್ಡ್ ಮಾಂಕ್ ಅಂತ ಇಟ್ಟಿದೀವಿ ಅಂದ್ರೆ, when you literally translate old monk into Kannada, it becomes hade sannyasi, old hade monk sannyasi. So ee cinema eno andre the one line story of this film is
ರಾಧಾಕೃಷ್ಣ ದೇವಲೋಕದಲ್ಲಿ ಇರ್ಬೇಕಾದ್ರೆ ರಾಧಾ ಆಮೇಲೆ ಕೃಷ್ಣನ್ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಅಷ್ಟೊಂದು ನಾರದ ಬಂದ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಟ್ಟು ರಾಧಾಕೃಷ್ಣನ್ ಬೇರೆ ಮಾಡ್ಬೋದು. ಸೊ ಅದಾದ್ಮೇಲೆ ಕೃಷ್ಣ ಶಾಪ ಕೊಡ್ತಾನೆ ನಾರದಂಗೆ, ಏನೋ ಅಂದ್ರೆ ನೀನ್ ಬ್ಯಾಚುಲರ್, ನಿನಗೆ ಅದೇ ಲವ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಹುಡುಗಿನ ಪಟಾಯಿಸೋದು ಎಷ್ಟು ಕಷ್ಟ, ಅವಳ ಪ್ರೀತಿ ಪಟಾಯಿಸಿ ಮದ್ವೆ ಆಗೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನೀನ್ ಇದೆಲ್ಲ ಮಾಡ್ತೀಯಾ. ಸೊ ನೀನ್ ಭೂಲೋಕಕ್ಕೆ ಇವಾಗ ಶಾಪ ಕೊಡ್ತೀನಿ ನಾನು, ನೀನ್ ಭೂಲೋಕಕ್ಕೆ ಹೋಗಿ ಒಂದು ಹುಡುಗಿನ ಲವ್ ಮಾಡಿ ಅವ್ರ ಫ್ಯಾಮಿಲಿ ಎಲ್ಲಾರನ್ನು ಕನ್ವಿನ್ಸ್ ಮಾಡಿ ಯಾವತ್ ಲವ್ ಮ್ಯಾರೇಜ್ ಆಗ್ತದೋ ಅವಾಗ ನಿನ್ ಶಾಪ ವಿಮೋಚನೆ ಆಗುತ್ತೆ. ಸೊ ನಾರದ ಹೀರೋ ಹುಡ್ತಾರೆ, ಹೆಂಗ್ ಒಂದ್ ಹುಡುಗಿನ ಲವ್ ಮಾಡಿ ಅವ್ರ ಫ್ಯಾಮಿಲಿನೆಲ್ಲ ಕನ್ವಿನ್ಸ್ ಮಾಡಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಶಾಪ ವಿಮೋಚನೆ ಆಗುತ್ತೆ ಅಂದ್ರೆ it's the one-line story of the film. Wherein we'll have lot of other things also. And then ಇದ್ರಲ್ಲಿ ಒಂದು 8 ಜನ ಮುದುಕರು 8 ಜನ ಮುದುಕಿ ಬರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, they play a very important role throughout the film. ಸೊ ಅವರೆಲ್ಲ ಇಟ್ಕೊಂಡು ಏನೇನ್ ಮಾಡ್ತೀವಿ ಅನ್ನೋದು ತುಂಬಾ ಬೇರೆ ಬೇರೆ ಲೈನ್ಸ್ ಹೋಗುತ್ತೆ, ಪ್ಯಾರಲಲ್ ಲೈನ್ಸ್. ಆಂಟಾಗ್ನಿಸ್ಟ್ ಬರ್ತಾನೆ, ಅವನು ಏನ್ ಮಾಡ್ತಾನೆ ವರ್ಸಸ್ ಆಂಟಾಗ್ನಿಸ್ಟ್, ಅಂಡ್ ದಿ ಗರ್ಲ್ ಇನ್ ಬಿಟ್ವೀನ್, ಹೌ ಇಟ್ ಡಸ್. ಇದರದ್ದು ಶೂಟಿಂಗ್ ಶುರು ಆಗಿದ್ದೇನಾ, ಇನ್ನ ಶುರು ಆಗ್ಬೇಕಾ? ಶೂಟಿಂಗ್ ಶುರು ಆಗಿದೆ, ಆಲ್ರೆಡಿ ಒಂದ್ ಶೆಡ್ಯೂಲ್ ಮುಗಿಸಿದೀವಿ. ಬಿಕಾಸ್ ಆಫ್ ದಿ ಲಾಕ್ಡೌನ್ ವಿ ಹ್ಯಾವ್ ಪಾಸ್ ದಿ ಶೂಟಿಂಗ್. ಸೊ ಹೋಪ್ಫುಲಿ ಇನ್ನೊಂದು ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ನೋಡ್ಬೇಕು. ಸೊ ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅಂಡ್ ಮೋಸ್ಟ್ ಪ್ರಾಬಬ್ಲಿ ಬೈ ಇಯರ್ ಎಂಡ್ ಆರ್ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ದಿ ಫಿಲ್ಮ್ ವಿಲ್ ಬಿ ಇನ್ ಥಿಯೇಟರ್ಸ್. ಸೊ ವಿ ಆರ್ ಆಕ್ಚುಲಿ ಪ್ಲಾನಿಂಗ್ ಎಲ್ಲಾ ಕಡೆನೂ ರಿಲೀಸ್ ಮಾಡ್ಬೇಕು ಅಂತ ಈ ಕರ್ನಾಟಕ ಅಂದ್ರೆ ಔಟ್ಸೈಡ್ ಕರ್ನಾಟಕ, ಯುರೋಪ್, US, ಆಸ್ಟ್ರೇಲಿಯಾ ಎಲ್ಲ ಕಡೆನೂ. ಸೊ ನಿಮ್ಗಳ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಹಾಗೇನೆ ಏನೋ ಫಿಲ್ಮ್ ಮೇಕಿಂಗ್ ಬಗ್ಗೆ ಸಾಕಷ್ಟು ಕಲಿಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ IGTVಲಿ ಫಿಲ್ಮ್ ಮೇಕಿಂಗ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಅಂಡ್ ದೇರ್ ಆರ್ ಲಾಟ್ ಆಫ್ ಗುಡ್ ಗೆಸ್ಟ್ಸ್ ಹೂ ಹ್ಯಾವ್ ಆಕ್ಚುಲಿ ಸ್ಪೋಕನ್ ರಿಯಲಿ ವೆಲ್ ಅಬೌಟ್ ಫಿಲ್ಮ್ ಮೇಕಿಂಗ್. ಸೊ ನಿಮ್ಗೆ ಕಲಿಬೇಕು ಅಂತ ಅಂದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಅಂಡ್ ವಿ ಆರ್ ಆಲ್ಸೋ ಕೊಲಾಬರೇಟಿಂಗ್ ವಿತ್ ಲಾಟ್ ಆಫ್ ಪೀಪಲ್ ಅರೌಂಡ್ ದಿ ವರ್ಲ್ಡ್. ಯಾಕಂದ್ರೆ ಬೀರ್ಬಲ್ಗೆ ವಿ ಕೊಲಾಬರೇಟೆಡ್ ವಿತ್ ಇವಾಗ ಮಾತಾಡೋದಲ್ಲ ಕಲರಿಸ್ಟ್ ಹೂ ವಾಸ್ ಇನ್ US. ಸೊ ಅದಾದ್ಮೇಲೆ ಬೀರ್ಬಲ್ಗೆ ಆಕ್ಚುಲಿ VFX ಮಾಡಿದ್ದು ವ್ಯಾನ್ಕೂವರ್ ಅಲ್ಲಿ. ಸೊ ಐ ಹ್ಯಾಡ್ ಆಕ್ಚುಲಿ ಕೊಲಾಬರೇಟೆಡ್ ವಿತ್ ಪರ್ಸನ್ ಹೂ ಡಸ್ ವಿಜುವಲ್ ಎಫೆಕ್ಟ್ಸ್ ಫ್ರಮ್ ವ್ಯಾನ್ಕೂವರ್. ಸೊ ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸೌರಭ್ ವೈಭವ್ ಅಂತ ಬಾಂಬೆಲ್ ಇರೋರು, who have scored music for Sonu Ka Titu Ka Sweetie ಅಂತ ಒಂದು ಸಿನಿಮಾ. ಸೊ ಅದಕ್ಕೆ ಮ್ಯೂಸಿಕ್ ಸ್ಕೋರ್ ಮಾಡೋದು. ಸೊ ವಿ ಆರ್ ಕೊಲಾಬರೇಟಿಂಗ್ ವಿತ್ ಲಾಟ್ ಆಫ್ ಟೆಕ್ನಿಷಿಯನ್ಸ್, ವಿತ್ ಲಾಟ್ ಆಫ್ ರೈಟರ್ಸ್ ಅಕ್ರಾಸ್ ದಿ ಗ್ಲೋಬ್. ಸೊ ನಿಮ್ಮಲ್ಲಿ ಯಾರಾದ್ರೂ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಕ್ರಿಯೇಟಿವ್ ರೈಟಿಂಗ್ ಆರ್ ಮಾರ್ಕೆಟಿಂಗ್, ಸೊ ಈ ತರ ಪಬ್ಲಿಸಿಟಿ ಮಾಡ್ಬೋದು, ಈ ತರ ಬರಿಬೋದು, ಇಂಟ್ರೆಸ್ಟ್ ಇತ್ತು ಅಂದ್ರೆ ಯು ಕ್ಯಾನ್ ಶೂಟ್ ಮಿ ಅ ಮೇಲ್. ನನ್ನ ಮೇಲ್ ID mgcinemas@gmail.com. So you can write me a mail, you can send your profile. So if we think that okay it work out agutte nam team jothe we can work around. So we are doing this collaboration across the globe for a lot of people, with a lot of people. So if you're interested, you can shoot us a mail and we'll be happy. So just one the last question ನನ್ನಿಂದ. ಈ ಸುಮಾರು ಮೂವೀಸ್ ಈಗ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡೋ ಟ್ರೆಂಡ್ ನಡೀತಾ ಇದೆ, ಅಟ್ಲೀಸ್ಟ್ ಸೌತ್ ಇಂಡಿಯನ್ ಮೂವೀಸ್ ಅಲ್ಲಿ. ಓಲ್ಡ್ ಮಾಂಕ್ಗೆ ಆತರ ಏನಾದ್ರು ಯೋಚನೆ ಮಾಡ್ತಾ ಇದೀರಾ ಅಥವಾ? ಇಲ್ಲ ಸಿ ಏನಾಗುತ್ತೆ ಅಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಅಂದ್ರೆ ನಾವು ಮಲ್ಟಿ ಲ್ಯಾಂಗ್ವೇಜ್ ಏನ್ ಮಾಡ್ತೀವಿ, ಬೈಲಿಂಗ್ವಲ್ ಮಾಡ್ಬೇಕಂದ್ರೆ ಕಷ್ಟ. ಮಲ್ಟಿ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಲೀಡ್ಸ್ ಲಾಟ್ ಆಫ್ ಮನಿ ಅಷ್ಟೇ. ಇಟ್ಸ್ ಸಿಂಪಲ್. when there is investment you can do it in all languages. When there is no investment you can't do it. Your KGF ಏನಕ್ಕೆ ವರ್ಕೌಟ್ ಆಗಿತ್ತು ಅಂದ್ರೆ because Farhan Akhtar took it and he got it dubbed and he released it across India. It was a huge release and they have spent a lot bari marketing ಗೆ ಒಂದು around ಸಿನಿಮಾ ಒಂದು 10 ಕೋಟಿ ಖರ್ಚು ಮಾಡಿದ್ದಾರೆ ಫಿಲ್ಮ್ಗೆ, Hindi and all other languages. So ಹಾಗಾಗಿ you should have money and universal content ಅನ್ನೋದು ಇವಾಗ ನಮ್ದೇನು ಅಂದ್ರೆ ಇವಾಗ ನಾವು ಅಷ್ಟು ಭಾಷೆಯಲ್ಲಿ ರಿಲೀಸ್ ಮಾಡ್ಬೇಕು ಅಂದ್ರೆ the budget which we're looking for marketing is huge. So if there is money we can do it, if there is no money we can't do it. Because when Avanan Srimanarayana ಅವರು ಕೂಡ ಟ್ರೈ ಮಾಡಿದ್ರು, but it was ಕನ್ನಡದಲ್ಲಿ ತುಂಬಾ ಸಕ್ಸಸ್ಫುಲ್ ಆಯ್ತು, but not really as much as in Hindi because they had different release dates for Tamil, Telugu and Hindi because
there were other films in their ರೆಸ್ಪೆಕ್ಟಿವ್ ಲ್ಯಾಂಗ್ವೇಜ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾ ಆ ಭಾಷೆಗಳಲ್ಲಿ ಅದೇ ಟೈಮ್ಗೆ ಬರುವಂತ ಸಿನಿಮಾಗಳಿದ್ವು. ಗುಡ್ ನ್ಯೂಸ್ ಇತ್ತು ಹಿಂದಿಲಿ, ತಮಿಳಲ್ಲಿ ಯಾವ್ದೋ ಸಿನಿಮಾ ಇತ್ತು, ತೆಲುಗು ಯಾವ್ದೋ ಸಿನಿಮಾ ಇತ್ತು. ಸೊ ಹಾಗಾಗಿ ಅಟ್ ಎ ಟೈಮ್ ರಿಲೀಸ್ ಮಾಡಕ್ ಆಗಿಲ್ಲ. ಬಟ್ KGF ಅವರು ಒಂದೇ ಟೈಮ್ಗೆ ಎಲ್ಲಾ ಭಾಷೆಗಳು ರಿಲೀಸ್ ಮಾಡಿದ್ರು. ಹ್ಯಾಡ್ ಅನ್ ಅಡ್ವಾಂಟೇಜ್. ಸೊ ಹಿಂದಿಲ್ ಕೊನೆಗೆ ರಿಲೀಸ್ ಮಾಡಕ್ಕೆ ಆಗ್ಲಿಲ್ಲ ಅಭಿನಯ ಶ್ರೀಮನ್ನಾರಾಯಣ, ಬಿಕಾಸ್ ಆಗ್ಲೇ ಎಲ್ಲ ಕಡೆ ರಿಲೀಸ್ ಆಗ್ಬಿಟ್ಟಿತ್ತು, ಎಲ್ಲಾದ್ರೂ ಬಂದ್ಬಿಟ್ಟಿತ್ತು. ಸೊ ಇಟ್ಸ್ ತುಂಬಾ ಪ್ಲಾನಿಂಗ್ ಬೇಕು ಅದ್ ಮಾಡೋದಕ್ಕೆ. ಅಂದ್ರೆ ಇನಿಷಿಯಲ್ನೇ ಸಖತ್ ಪ್ಲಾನ್ ಮಾಡ್ಬೇಕು ಅಂಡ್ ಅಷ್ಟು ಬಜೆಟ್ ಇರ್ಬೇಕು, ಅಷ್ಟು ದುಡ್ಡು ಖರ್ಚು ಮಾಡಕ್ ರೆಡಿ ಇದೀವಿ ಅಂದ್ರೆ, ಅಂಡ್ ವೆಯ್ಟ್ ಮಾಡ್ಬೇಕು, ರೈಟ್ ಡೇಟ್ ವೆಯ್ಟ್ ಮಾಡ್ಬೇಕು. ಸೊ ಅದೆಲ್ಲ ಮಾಡ್ತೀವಿ ಅಂದ್ರೆ ಐ ಥಿಂಕ್ ವಿ ಕ್ಯಾನ್ ಪ್ಲಾನ್ ರಿಲೀಸ್ ಇಟ್. ಕರೆಕ್ಟ್ಲಿ ಐ ಡೋಂಟ್ ಹ್ಯಾವ್ ಎನಿ ಪ್ಲಾನ್ಸ್ ಟು ರಿಲೀಸ್ ಓಲ್ಡ್ ಮಾಂಕ್ ಇನ್ ಅದರ್ ಲ್ಯಾಂಗ್ವೇಜಸ್. ಕನ್ನಡದಲ್ಲಿ ಮಾತ್ರ ಮಾಡೋಣ ಅಂತ. ಆಕ್ಚುಲಿ ವಿ ಆರ್ ಪ್ಲಾನಿಂಗ್ ಫಾರ್ ಬೀರ್ಬಲ್ 2, ಯಾಕಂದ್ರೆ ಇವಾಗ ಬೀರ್ಬಲ್ ಇಸ್ ಗೆಟಿಂಗ್ ರಿಮೇಡ್ ಇನ್ ತಮಿಳ್ ಅಂಡ್ ತೆಲುಗು. ಸೊ ಇಟ್ಸ್ ಔಟ್, then we'll be planning Birbal 2 simultaneous release in all languages. So Birbal 2 ಇದೆ, but not for independent filmmakers can have suggestions ಕೊಡ್ತೀರಾ, like how to enter independent filmmakers, like without any grant support or like friends ಎಲ್ಲ ಸೇರಿ ಮಾಡಂಗಿದ್ರೆ with some minimal connections movies develop ಮಾಡಂಗಿದ್ರೆ, like small budget, very small budget. See, especially ನಮ್ಮ ಕನ್ನಡ film ಬರ್ಬೇಕಂದ್ರೆ ಹೆಂಗ್ ಸ್ಟಾರ್ಟ್, ಐ ಮೀನ್ ಸಜೆಷನ್ಸ್ ಯಾವ್ದು, ಲೈಕ್ ಲುಕ್ ಆಫ್ಟರ್ ದಿಸ್, ಲುಕ್ ಆಫ್ಟರ್ ದಟ್ ಅಂತ ಹೇಳಂಗಿದ್ರೆ. See, ಏನ್ ಗೊತ್ತಾ, crowd funding or independent film making is a very good thing actually. Crowd funding, the biggest advantage of crowd funding is you will have lot of people to market your film. ಅಂದ್ರೆ 100 ಜನ ನಿಮ್ಗೆ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಥವಾ ಇನ್ಸ್ಟಾ ಅಥವಾ ಟ್ವಿಟರ್ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡಕ್ಕೆ ರೆಡಿಮೇಡ್ ಆಗಿರ್ತಾರೆ. ಆ 200 ಜನ ಅವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲೀಸ್ ಕಡೆಯಿಂದ ಪುಷ್ ಮಾಡ್ತಾ ಇರ್ತಾರೆ, ಮಾರ್ಕೆಟ್ ಮಾಡ್ತಾ ಇರ್ತಾರೆ ಸಿನಿಮಾನ. ದಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ವೆನ್ ಯು ಡೂ ಅ ಕ್ರೌಡ್ ಫಂಡಿಂಗ್ ಫಿಲ್ಮ್. ಸೊ ಬಟ್ ಬೇಸಿಕ್ಲಿ ಏನು ಅಂದ್ರೆ ಇಟ್ಸ್ ಪ್ರೋಸೆಸ್, ಇಟ್ಸ್ ಅ ವೆರಿ ಸ್ಲೋ ಪ್ರೋಸೆಸ್. ಸೊ ತುಂಬಾ ಪೇಷನ್ಸ್ ಇರ್ಬೇಕು ಆ ಪ್ರೋಸೆಸ್ ನ ತಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಸಿನಿಮಾ ಮಾಡ್ಬೇಕಾದ್ರೆ ಬಜೆಟ್ ವಿಲ್ ಬಿ ವೆರಿ ಲೆಸ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೇರ್ ಯು ನೀಡ್ ಟು ಸ್ಪೆಂಡ್ ಯುವರ್ ಮನಿ. ಹೆಂಗೆ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಸ್ಕ್ರಿಪ್ಟ್ ಸ್ಟ್ರಾಂಗ್ ಆಗಿರ್ಬೇಕು, ಯಾವ ತರ ರಿಸರ್ಚ್ ಮಾಡ್ಬೇಕು, ಅದೊಂದು ಸ್ವಲ್ಪ ಲೊಕೇಶನ್ಸ್ ಫ್ರೀ ಆಗಿ ಸಿಗ್ಬೇಕಾಗತ್ತೆ. ಸೊ ನಾನು ಆಕ್ಚುಲಿ ನನ್ನ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಅಲ್ಲಿ ಹೇಳಿದೀನಿ ಹೆಂಗ್ ಬಜೆಟ್ ನ ಉಳಿಸಿ ಸಿನಿಮಾ ಮಾಡ್ಬೋದು. ಸೊ ಐ ಥಿಂಕ್ ಅಂದ್ರೆ ಶ್ರೀನಿವಾಸ ಕಲ್ಯಾಣ, when we made ಶ್ರೀನಿವಾಸ ಕಲ್ಯಾಣ, we made in a budget of 50 lakhs. So how we made actually ಅನ್ನೋದ್ರ ಬಗ್ಗೆ ಒಂದು ಸೆಷನ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. So you can go have a look at it to understand how to make an independent film. You will get an idea. So that's the process. So but basically you should understand why you should, where you should spend money and where you should not spend money while making an independent film. ನಿಮ್ಮ ಎಲ್ಲಾ ಮೂವಿಗಳಲ್ಲೂ ನೀವೇ ಹೀರೋ ಆಗಿ ಮಾಡ್ಬೇಕು ಅಂತ ಆಸಕ್ತಿ ಇದೆಯಾ ಮುಂದೇನು, ಅಥವಾ ತಿರ್ಗಾ ಯಾರು ಬಿಗ್ ಡೈರೆಕ್ಟರ್ಸ್ ನ ಮಾಡ್ಬೇಕು ಅಂತ ಇದೆಯಾ, ಅಥವಾ ಕಂಟೆಂಟ್ ಚೆನ್ನಾಗಿದ್ದು ಪ್ರೊಡ್ಯೂಸರ್ ಫುಲ್ ದುಡ್ಡು ಹಾಕಕ್ ರೆಡಿ ಇದ್ರು ಕೆಲವೊಂದ್ಸಲ, ಬಿಕಾಸ್ ಯು ಆರ್ ಜಸ್ಟ್ 3 movies ನಾವು, ಬಿಗ್ ಸ್ಟಾರ್ಸ್ಗಳು ಓಕೆ ಇರ್ತಾರ. ಬಿಕಾಸ್ ಬಹಳ ಸಲ ನೋಡಿದೀನಿ ಬಿಗ್ ಸ್ಟಾರ್ಸ್ಗಳು ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾ ರೇರ್. ಎಲ್ಲೋ ತುಂಬಾ ಒಳ್ಳೆ, ತುಂಬಾ ಏನೋ ಸಖತ್ತಾಗಿ ಮೂವಿಲಿ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ಮಾಡಿರ್ಬೇಕು, ಪ್ರೊಡ್ಯೂಸರ್ ತುಂಬಾ ದುಡ್ಡು ಸುರಿಯಕ್ ಚೆನ್ನಾಗಿರ್ಬೇಕು, ಅಂತವ್ರ ಜೊತೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡಕ್ ನೋಡ್ತಾರೆ ಹೊರತು when the newcomer is coming, even though he has a backup from the production side ಕಡೆಯಿಂದ ಇದ್ರೂನು ದೊಡ್ಡ ದೊಡ್ಡ ಮೂವಿ ಸ್ಟಾರ್ಸ್ಗಳು they don't do experiments. ಹಾಗೇನಿಲ್ಲ. ನನಗೇನು ಅಂದ್ರೆ when see it's very simple. ನನಗೇನು ಅಂದ್ರೆ ಆತರ ನಾನೇ ಡೈರೆಕ್ಟ್ ಮಾಡಿ ನಾನೇ ಆಕ್ಟ್ ಮಾಡ್ಬೇಕು ಯಾವಾಗ್ಲೂ ಅದೇನಿಲ್ಲ. ವೆನ್ ಅಂದ್ರೆ ಆ ಪಾತ್ರ ಆ ಆಕ್ಟರ್ಗೆ ಸೂಟ್ ಆಗ್ತಾರೆ ಅಂಡ್ ಅನ್ಸ್ತು ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಡೈರೆಕ್ಟ್ ಫಾರ್ ಅದರ್ ಸ್ಟಾರ್ಸ್ ಆಲ್ಸೋ. ಬಟ್ ನನಗೆ ಅನ್ನಿಸ್ಬೇಕು, ಓಕೆ ಈ ಒಂದು ಕ್ಯಾರೆಕ್ಟರ್ ಓಕೆ ಈ ಆಕ್ಟರ್ ಸೂಟ್ ಆಗುತ್ತೆ, ಇವ್ರು ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನನಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಡೈರೆಕ್ಟ್ ಫಾರ್ ಅದರ್ ಸ್ಟಾರ್ಸ್ ಆಲ್ಸೋ. ಬಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ಕನ್ಸ್ಟ್ರೈಂಟ್ಸ್ ಅಂತ ಬಂದ ತಕ್ಷಣ, ಬಜೆಟ್ ಕನ್ಸ್ಟ್ರೈಂಟ್ಸ್ ಅಂತ ಬಂದ ತಕ್ಷಣ ವಿಲ್ ನಾಟ್ ಬಿ ಏಬಲ್ ಟು approach big stars, and even big stars should be open to do experimental films without songs, without fights.
ಯಾಕಂದ್ರೆ ಅದು ಹೇಳಿದ ತಕ್ಷಣ ಸಾಂಗ್ ಇಲ್ವಾ, ಫೈಟ್ ಇಲ್ವಾ, ಹಂಗಾರೆ ಬೇಡ ಅಂತ ಕೆಲವೊಂದಷ್ಟು ಜನ ಹೇಳಕ್ ರೆಡಿ ಇರ್ತಾರೆ. ಸೊ ಐ ಥಿಂಕ್ ಸ್ಲೋಲಿ ಇಟ್ ವಿಲ್ ಚೇಂಜ್. ಇವನ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಐ ಥಿಂಕ್ everyone will focus more on content rather than the commercial elements, which is happening in all the other films. No, it should change. ನೀವು ಮಾತಾಡೋದು ನನಗೆ ಸಾಗರ್ ಅವ್ರು ಏನ್ ಕೇಳ್ತಾ ಇದ್ರಂದ್ರೆ, ಐ ವಾಸ್ ಸಪೋಸ್ ಟು ಆಸ್ಕ್ ದ ಸೇಮ್ ಕ್ವೆಶ್ಚನ್. ಆಕ್ಟರ್ ಆಗಿ ಜಾಸ್ತಿ ಎಂಜಾಯ್ ಮಾಡ್ತೀರಾ, ಡೈರೆಕ್ಟರ್ ಆಗಿ ಜಾಸ್ತಿ ಎಂಜಾಯ್ ಮಾಡ್ತೀರಾ? ಹಿ ವಾಸ್ ಆಸ್ಕಿಂಗ್. ಎರಡು ಎಂಜಾಯ್ ಮಾಡ್ತೀನಪ್ಪ. ಯಾಕಂದ್ರೆ ಆಕ್ಟರ್ ಆಗಿರ್ಬೇಕಾದ್ರೆ ತುಂಬಾ ಕೆಲಸ ಇರೋದಿಲ್ಲ. ಐ ಫೀಲ್ ವೆರಿ ಬೋರ್ಡ್. ಯಾಕಂದ್ರೆ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಇರ್ಬೇಕಾದ್ರೆ ತುಂಬಾ ಕೆಲಸ ಇದೆ ಅಂತ ಅನ್ಸುತ್ತೆ. ಸೊ ಐ ಲೈಕ್ ಹಾಗಾಗಿ ಐ ಬೀನ್ ಎಂಜಾಯಿಂಗ್ ಬೋತ್. ಸೊ ನೋಡೋಣ. ಅಂದ್ರೆ ನ್ಯೂ ಕಮರ್ಸ್ಗೆ, ನಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ವಿತೌಟ್ ಎಕ್ಸ್ಪೀರಿಯನ್ಸ್ ಬಟ್ ವಿತ್ ಲಾಟ್ ಆಫ್ ಪ್ಯಾಷನ್ ಇರೋರಿಗೆ ಏನ್ ಸಜೆಷನ್ ನಿಮ್ದು? ಹ್ಯಾವ್ ಪೇಷನ್ಸ್. ಪೇಷನ್ಸ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಯಾಕಂದ್ರೆ ಯಾವ್ದು ಬೇಗ ಸಿಗಲ್ಲ, ಬೇಗ ಸಿಕ್ಕದು ಯಾವ್ದು ಶಾಶ್ವತವಾಗಿ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ಪೇಷನ್ಸ್ ಇರ್ಬೇಕು. ಯಾಕಂದ್ರೆ ರಾತ್ರಿ ಸ್ಟಾರ್ ಆಗ್ಬಿಡ್ತಾರೆ, ರಾತ್ರಿ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಯಾವ್ದು ಆಗೋದಿಲ್ಲ. ತುಂಬಾ 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 ಕಷ್ಟ ಬಿಡ್ಬೇಕಾಗುತ್ತೆ. ಬಿಕಾಸ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಒನ್ ಇಂಡಸ್ಟ್ರಿ ವೇರ್ ಯು ಗೆಟ್ fame, name and money, a big fame, name and money. So success ಸಿಗೋದು ದೊಡ್ಡ ವಿಷಯ ಅಲ್ಲ, ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಂದ್ರೆ ಆ ಸಕ್ಸಸ್ ಸಿಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ತುಂಬಾ ಪೇಷನ್ಸ್ ಇರ್ಬೇಕಾಗುತ್ತೆ. ಸೊ ಪೇಷನ್ಸ್ ಇದೆ, ಐ ಥಿಂಕ್ ಇಟ್ ವಿಲ್ ವರ್ಕ್ ಔಟ್. ಶ್ರೀನಿವಾಸ್, ಓಲ್ಡ್ ಮಾಂಕ್ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ, ಅದು ಕ್ಲಿಕ್ ಆಗುತ್ತೆ. ಏನು ಬೀರ್ಬಲ್ 2 ನ ಪಾಸ್ ಮಾಡಿ ಓಲ್ಡ್ ಮಂಕ್ ಬರ್ಲಿಕ್ಕೆ we were expecting. ಈಗ ಓಲ್ಡ್ ಮಂಕ್ ಪ್ರಾಜೆಕ್ಟ್ is ongoing project. Okay, so you paused the Birbal 2 and you took the project Old Monk. Is there any reason ಇದನ್ನ ಪಾಸ್ ಮಾಡಿ ಅದಕ್ಕೆ ಹೋಗ್ಲಿಕ್ಕೆ? ಹಾಗೇನಿಲ್ಲ. ಅಂದ್ರೆ see what happens is market for crime thrillers is a very less market. It's a very small market for crime thrillers. So when you make a family entertainers, you expand your market. So that's the reason we thought we'll do Old Monk first and then do Birbal 2 rather than do Birbal 2, because Birbal 2 needs lot of investment. ಅಂದ್ರೆ ಒಂದು ಸ್ವಲ್ಪ ಇನ್ನು ದೊಡ್ಡ ಬಜೆಟ್ ಅಲ್ಲಿ ಮಾಡಬೇಕಾಗುತ್ತೆ. So ಹಾಗಾಗಿ we thought we'll do Old Monk first, expand your market, expand everything else, then do Birbal 2, so that Birbal 2 will get a good opening for the investment which has been. ಶ್ರೀನಿವಾಸ್, ಸ್ಟೋರಿ ನಾನು ಆಲ್ರೆಡಿ ಆಕ್ಚುಲಿ 3-4 ಶಾರ್ಟ್ ಸ್ಟೋರೀಸ್ ಬರ್ದಿದ್ದೀನಿ. ಪ್ಲಸ್ ಲೈಕ್ ಐ ಮೀನ್ ಮೆನಿ ಬರೀತಾ, ಐ ಮೀನ್ ಐ ಮೇ ರೆಗ್ಯುಲರ್ ರೈಟರ್, ಬರೀತಾನೆ ಇರ್ತೀನಿ ಸ್ಟೋರೀಸ್, ಒಂದು ಬ್ಲಾಗ್ ಆರ್ಟಿಕಲ್ಸ್ ಎಲ್ಲ. ಅಂಡ್ ನನ್ನ ಬ್ರದರ್ ಆಕ್ಚುಲಿ ಅನಿಮೇಟರ್, ಅವ್ನು ಹೇಳ್ತಿರ್ತಾನೆ ಮೂವೀಸ್ನೆಲ್ಲ ನೀನು ಆಕ್ಚುಲಿ ಮೂವೀಸ್ ತರ ಮಾಡ್ಬೋದು, ಸೊ ಇನ್ನ ಡೆವಲಪ್ ಮಾಡು ಅಂತ ಹೇಳ್ತಾನೆ. ಅಂಡ್ ಗೊತ್ತಿಲ್ಲ ಆಕ್ಚುಲಿ ಸ್ಟೋರಿ ಇದೆ, ಅದನ್ನ ಸ್ಕ್ರೀನ್ ಪ್ಲೇ ಟೈಪ್ ತರ ಬರೀಬೇಕಂದ್ರೆ ಹೆಂಗ್ ಅಪ್ರೋಚ್ ಮಾಡೋದು? ಐ ಮೀನ್ ಐ ನೋ ದ ಟೆಂಪ್ಲೇಟ್ ಆಫ್ ಎ ಸ್ಕ್ರೀನ್ ಪ್ಲೇ, ಬಟ್ ನಾನು ಸ್ಕ್ರೀನ್ ಪ್ಲೇ ತರ ಬರೆಯಕ್ ಹೋದ್ರೆ ಮತ್ತೆ ಬ್ಯಾಕ್ ಟು ಸ್ಟೋರಿ ರೈಟಿಂಗ್ ಹೋಗ್ಬಿಡ್ತೀನಿ. ಲೈಕ್ ಯುನೋ ಸೆಟಪ್, ಲೊಕೇಶನ್, ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲ. ಹೆಂಗ್ ಯಾವ ತರ ಅಪ್ರೋಚ್ ಮಾಡೋದು? See, generally ಹೆಂಗ್ ಮಾಡ್ತೀವಿ ಅಂದ್ರೆ, when you write a story, screen play side ಗೆ ಇಡೋಣ, that comes secondary. ಅಂದ್ರೆ ಸಿನಿಮಾ ಮಾಡಕ್ ಶುರು ಮಾಡಿದ್ಮೇಲೆ, ಅಂದ್ರೆ ಸಿನಿಮಾ ಆಗುತ್ತೆ ಅಂತ ಡಿಸೈಡ್ ಆದ್ಮೇಲೆ then we start writing screen play. Until unless it's just story ನಾವು ಬರಿಬೇಕಾದ್ರೆ what we do is we call it as a single line order ಅಂತ ಕರಿತೀವಿ. ಅಂದ್ರೆ every scene is one point, wherein single line order is you describe your scene, the description of scene in one line. So ಈ ಸಿಂಗಲ್ ಲೈನ್ ಆರ್ಡರ್ ಅನ್ನ ಡೆವಲಪ್ ಮಾಡ್ತೀವಿ, ವೇರ್ ದ ಸಿಂಗಲ್ ಲೈನ್ ಆರ್ಡರ್ ವಿಲ್ ಹ್ಯಾವ್ ಅರೌಂಡ್ 70 ಸೀನ್ಸ್. ಆ ಸಿಂಗಲ್ ಲೈನ್ ಆರ್ಡರ್ ಅಲ್ಲಿ ಇಂಟೀರಿಯರ್, ಎಕ್ಸ್ಟೀರಿಯರ್ ಅಥವಾ ನೈಟ್ ಟು ಡೇ ಅನ್ನೋದೆಲ್ಲ ಇರುತ್ತೆ. ಸೊ ಆ ಸಿಂಗಲ್ ಲೈನ್ ಆರ್ಡರ್ ನ ಡೆವಲಪ್ ಮಾಡಿ ಅದರಲ್ಲಿ ಫುಲ್ ಫೈನ್ ಟ್ಯೂನ್ ಮಾಡಿ ಮುಗಿಸ್ಬಿಡ್ತೀವಿ. ಅಂದ್ರೆ ಓಪನಿಂಗ್, ಇಂಟರ್ವಲ್ ಪಾಯಿಂಟ್, ಕ್ಲೈಮ್ಯಾಕ್ಸ್,
ಪ್ರತಿ ಒಂದು ಏನೇನ್ ಟ್ವಿಸ್ಟ್ ಕೊಡ್ಬೇಕು, ಏನೇನ್ ಇಂಪ್ರೂವೈಸೇಷನ್ ಮಾಡ್ಬೇಕು, ಪ್ರತಿ ಒಂದು ರಿವಿಷನ್ ಇಂಪ್ರೂವೈಸೇಷನ್ ವಿ ಡೂ ಇಟ್ ಇನ್ ಸಿಂಗಲ್ ಲೈನ್ ಆರ್ಡರ್. ಈ ಕಂಪ್ಲೀಟ್ ಸಿಂಗಲ್ ಲೈನ್ ಆರ್ಡರ್ ಲಾಕ್ ಆಗಿ ಓಕೆ ದಿ ಸ್ಟೋರಿ ಇಸ್ ಪರ್ಫೆಕ್ಟ್ ಅಂತ ಹೇಳಿದ್ಮೇಲೆ ದೆನ್ ವಿ ಸ್ಟಾರ್ಟ್ ರೈಟಿಂಗ್ ದಿ ಸ್ಕ್ರೀನ್ ಪ್ಲೇ. ಎವ್ರಿಥಿಂಗ್ ಹ್ಯಾಪನ್ಸ್ ಓಕೆ. ಯಾಕಂದ್ರೆ ಈ ಲಾಕ್ ಡೌನ್ ಇಂದ ನಾನು ನನ್ನ ಫ್ರೆಂಡ್ ಚಾಲೆಂಜ್ ಹಾಕೊಂಡಿದ್ದೆ, ಲೈಕ್ ಲೆಟ್ಸ್ ರೈಟ್ 5 stories ಬಿಫೋರ್ ದ ಲಾಕ್ ಡೌನ್ ಇಸ್ ಎಂಡ್ ಅಂತ, ಫಾರ್ ಶಾರ್ಟ್ ಫಿಲಮ್. ಸೊ ಸ್ಟೋರೀಸ್ ಬರ್ದಿದ್ದೀನಿ, ಡೈಲಾಗ್ಸ್ ಇದೆ, ಲೈಕ್ ಲೊಕೇಟ್ ಮೀನ್ ಹೆಂಗ್ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ ಅಂತದೆ. ಬಟ್ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಶೂಟ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಐ ಮೀನ್ ಶೂಟ್ ಮಾಡೋದು ಕೂಡ ಅವಲೇ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡ್ದಂಗೆ ಎಡಿಟಿಂಗ್ ಗೊತ್ತಾಗುತ್ತೆ, ಓ ಈ ತರ ಮಾಡ್ಬರ್ತಿದ್ದೇನ, ಈ ತರ ತಗೊಂಬೇಕಾಯ್ತು ಅಂತ. ಅಂಡ್ ದೆನ್ ಐ ರಿಯಲೈಸ್ ಓಕೆ ಸ್ಕ್ರೀನ್ ಪ್ಲೇ ಟೈಪ್ ತರ ಇದ್ರೆ ಲೈಕ್ ಈ ಆಂಗಲ್ ಇಂದ ಶಾರ್ಟ್ ಆ ಆಂಗಲ್ ಶಾರ್ಟ್ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಈಸಿ ಅನ್ಸುತ್ತೆ. ಸೊ ಅದೇ ನಂಗೆ ಪ್ರಾಬ್ಲಮ್ ಬಂದು ಸ್ಕ್ರೀನ್ ಪ್ಲೇ ರೈಟಿಂಗ್ ಅಪ್ರೋಚ್ ಡಿಫಿಕಲ್ಟ್ ಆಗ್ತಿದೆ. See, Andre, to improve your screenwriting, you start reading a lot of books, novels, English novels, Kannada novels. These are novels now. ಓದಕ್ ಶುರು ಮಾಡಿ, you will actually improve how to write a screenplay ಅನ್ನೋದನ್ನ. ಯಾಕಂದ್ರೆ ಬುಕ್ ವಿಜುವಲೈಸೇಷನ್ ಅಂದ್ರೆ ಬುಕ್ ಅಲ್ಲಿ ಒಂದು ಕಥೆ ಹೇಳ್ತಿರ್ತಾರೆ, an interesting book can be adapted into good screenplay. ಯಾಕಂದ್ರೆ ಎಲ್ಲ ಡೀಟೇಲಿಂಗ್ ಬರ್ದಿರ್ತಾರೆ. ಈ ಒಂದು ಏನೋ ಬುಕ್ ಕಲರ್ ಇಂದ ಹಿಡಿದು ಗೋಡೆ ಕಲರ್ ಇಂದ ಹಿಡಿದು ಲೈಟ್ ಯಾವ್ದಿದೆ, ಎಲ್ಲಿದೆ, ಏನಿದೆ, ಡೀಟೇಲ್ ಆಕ್ಚುಲಿ ಸ್ಟಾರ್ಟೆಡ್. ಅಂದ್ರೆ ಬುಕ್ ನ ಓದಿ ನಾವೆಲ್ಸ್ ನ ಓದಿ ಅದನ್ನ ಅಡಾಪ್ಟ್ ಮಾಡಿದ್ದೆ ಬೇರೆ ಏನು ಅಲ್ಲ. ಸೊ ಐ ಥಿಂಕ್ ಐ ಥಿಂಕ್ ಎಲ್ಲ ಸುಮಾರು ಕ್ವೆಶನ್ಸ್ ಆಯ್ತು ಅನ್ಸುತ್ತೆ ನಿಮ್ಗೆ. ಅಟ್ ಸ್ಟ್ರೆಚ್ ನಾವು 1.5 ಗಂಟೆ Q&A ಮಾಡಿದ್ವಿ. ತುಂಬಾ ಥ್ಯಾಂಕ್ಸ್ ಶ್ರೀನಿವಾಸ್ ಸರ್. ಸೊ ಎಲ್ಲರಿಗೂ ಸುಮಾರು ಕ್ವೆಶನ್ಸ್ ಡೌಟ್ಸ್ ಇತ್ತು ಫಿಲ್ಮ್ ಮೇಕಿಂಗ್ ಬಗ್ಗೆ ಅಥವಾ ನಿಮ್ಮ ನೆಕ್ಸ್ಟ್ ಮೂವೀಸ್, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ಲದನ್ನ ತಿಳಿಸ್ಕೊಟ್ಟಿದ್ದೀರಾ. ವೆಲ್ಕಮ್ ಅಂಡ್ thank you so much. Either on interactive session itto, I think it was a great interactive session with lot of people. ತುಂಬಾ ಅದ್ಭುತವಾಗಿತ್ತು ಒಂದು interactive session. ಯಾಕಂದ್ರೆ ಅಂದ್ರೆ ಸಿನಿಮಾ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿರೋದಿಲ್ಲ. ಸಿನಿಮಾ ನಮಗೆ ಹೊರಗಡೆ ಆಡಿಯನ್ಸ್ ಏನ್ ಅನ್ಕೊಂಡಿರ್ತಾರೆ ಸಿನಿಮಾ ಬಗ್ಗೆ ಅಂತ ಗೊತ್ತಿರೋದಿಲ್ಲ. ಹೌ ದೇ ಸಿ ಸಿನಿಮಾ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ interactive session with a lot of people. For me also to understand what you guys want, actually what you're looking at ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಂದು ಅದ್ಭುತವಾದ ಅವಕಾಶ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಸೊ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಫ್ರಾನ್ಸ್, ಸೊ ಎಲ್ಲರೂ ಹೋಗಿ ಫಸ್ಟ್ ಶೋ ನಿಮ್ ಫ್ರೆಂಡ್ಸ್ ಆಮೇಲೆ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ನನ್ ಓಪನ್ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾ ನೋಡಿ. ನನ್ ಸಿನಿಮಾ ಬಂದಾಗ ಒಂದ್ ಸ್ವಲ್ಪ ಜಾಸ್ತಿ ಜನ ಕರ್ಕೊಂಡು ಹೋಗಿ. ಎಂಡ್ ಆಫ್ ದ ಡೇ ವಿಲ್ ಆಕ್ಚುಲಿ ಮತ್ತೆ ಸಿಗೋಣ, ಭೇಟಿ ಆಗೋಣ ಇದೇ ತರ ಇಂಟರಾಕ್ಟಿವ್ ಸೆಷನ್ಸ್ ಅಲ್ಲಿ. So I think thank you so much. If you ಏನಾದ್ರು ಬೇರೆ ಪ್ರಶ್ನೆಗಳು ಇತ್ತು, ಅದೇನಾದ್ರು ಡೌಟ್ಸ್ ಇತ್ತು ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ ವಿಡಿಯೋಸ್, ಯು ಕ್ಯಾನ್ ಸಿ. ಇನ್ನ ಡೌಟ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಆಕ್ಚುಲಿ ಮೆಸೇಜ್ ಮಿ ಆನ್ ಇನ್ಸ್ಟಾಗ್ರಾಮ್, ಐ ವಿಲ್ ರಿಪ್ಲೈ. Once again thank you so much for this wonderful. Next thank you. Old Monk movie France ನಲ್ಲಿ ರಿಲೀಸ್ ಮಾಡಕ್ಕೆ ನೋಡೋಣ. Sure. Yeah, definitely yes. And ಈ ಒಂದು ಸಿಚುವೇಶನ್ ಅಲ್ಲಿ all I would request you guys is to stay home, stay safe. ಎಲ್ಲರೂ ಹುಷಾರಾಗಿರಿ. ನಾವು ಇಲ್ಲಿ ಹುಷಾರಾಗಿದ್ದೀವಿ, ನೀವು ಹುಷಾರಾಗಿರಿ. ಯಾಕಂದ್ರೆ ಬೇರೆ ದೇಶದಲ್ಲಿದ್ದೀರಾ. ಸೊ ಹಾಗಾಗಿ ಒಂದೇ ಕೇಳ್ಕೊಳಕ್ ಇಷ್ಟಪಡ್ತೀನಿ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ಯಾಮಿಲಿ ಅಂಡ್ stay safe. Thank you so much. Thank you so much. Thank you.